ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 180ನೇ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನು ಕ್ಷೇತ್ರವನ್ನ ಹಾಗೂ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸರುಗಳಿಗೂ, ಎಲ್ಲ ಮಹನೀಯರುಗಳಿಗೂ, ಎಲ್ಲ ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಕೃತಜ್ಞತೆಗಳು ಹಾಗೂ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಕಾಯಕ ಯೋಗಿ, ಕರ್ಮಯೋಗಿ ಸಿದ್ದರಾಮರ ಈ ವಚನದೊಂದಿಗೆ ಅಪ್ಪ ಬಸವಣ್ಣನವರನ್ನ ಮತ್ತು ಎಲ್ಲ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಮ್ಮ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಿಂದ ಇಂದು 185ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮೊದಲನೇದಾಗಿ ಮಧುಗಿರಿಯ ಶರಣೆ ಶ್ರೀಮತಿ ಉಮಾ ಮಲ್ಲೇಶ್ ಅವರಿಂದ ವಚನ ಪ್ರಾರ್ಥನೆ, ನಂತರ ಸ್ವಾಗತ, ನಂತರ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಂದ ಅತಿಥಿಗಳಾದ ಡಾಕ್ಟರ್ ಶೈಲಾ ಎಚ್ಎಲ್ ಅವರ ಪರಿಚಯ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಡಾಕ್ಟರ್ ಶೈಲಾ ಎಚ್ಎಲ್ ಕನ್ನಡ ಉಪನ್ಯಾಸಕರು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಇವರಿಂದ ವಚನ ಸಾಹಿತ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ. ಕೊನೆಯಲ್ಲಿ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಸರ್ ಅವರಿಂದ ಉಪನ್ಯಾಸಕ್ಕೆ ಸಂಬಂಧಿಸಿದ ಚರ್ಚೆ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಡಲಿದ್ದಾರೆ. ಈಗ ಕಾರ್ಯಕ್ರಮದ ಮೊದಲನೇ ಹಂತ ವಚನ ಪ್ರಾರ್ಥನೆ. ಶಣೆ ಉಮಾ ಮಲ್ಲೇಶ್ ಅವರು ಬಂದರಲ್ರಿ ಸರ್? ವಚನ ಪ್ರಾರ್ಥನೆಯನ್ನ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಉಮಾ ಅಕ್ಕ ಅವರು. ನಮಸ್ಕಾರ ಎಲ್ರಿಗೂ. ಶರಣಾರ್ಥಿಗಳು. ಬಸವಣ್ಣನವರ ಒಂದು ಗಾಯನ ಕೇಳಿಸ್ತೈತಲ್ಲ? ಹಾ ಮೇಡಮ್, ಕೇಳಿಸ್ತಾ ಇತ್ತು. ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ನೋಡಿದರೆ ಭಕ್ತಿ ಎಂಬ ರಸವಯ್ಯ, ಭಕ್ತಿ ಎಂಬ ರಸವಯ್ಯ. ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ, ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣ ನಿನ್ನಿಂದ, ಸ್ವಾಯತವು ಬಸವಣ್ಣ ನಿನ್ನಿಂದ, ಆಯತವು ಬಸವಣ್ಣ ನಿನ್ನಿಂದ, ಸ್ವಾಯತವು ಬಸವಣ್ಣ ನಿನ್ನಿಂದ, ಸನ್ನಿಹಿತವು ಬಸವಣ್ಣ ನಿನ್ನಿಂದ, ಸನ್ನಿಹಿತವು ಬಸವಣ್ಣ ನಿನ್ನಿಂದ. ಗುರುಲಿಂಗ ಜಂಗಮ ಪಾದೋದಕ
ಬಸವಣ್ಣ ನಿನ್ನಿಂದ, ಇಂತಿವೆಲ್ಲವೂ ಬಸವಣ್ಣ ನಿನ್ನಿಂದ. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಎತ್ತೆತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು. ಹೊತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ, ಹೊತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಅತ್ತ ಬಲ್ಲದೆ ನೀವು ಹೇಳಿ, ಇತ್ತ ಬಲ್ಲದೆ ನೀವು ಕೇಳಿ, ಬಸವ 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 ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ, ಮಜ್ಜನಕ್ಕೆ ಎರೆಯದವನ ಭಕ್ತಿ. ಶೂನ್ಯ ಕಾಣ ಕಲಿದೇವರ ದೇವ, ಶೂನ್ಯ ಕಾಣ ಕಲಿದೇವರ ದೇವ. ಎತ್ತೆತ್ತ ನೋಡಿದರತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು. ಹೊತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ, ಹೊತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ, ಓಂ ಶ್ರೀ ಗುರು ಬಸವ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಮಡಿವಾಳ ಮಾಚಿ ತಂದೆಯವರ ಈ ವಚನವನ್ನ ಅತ್ಯಂತ ಸುಮಧುರವಾಗಿ ಹಾಡಿದೆ. ಉಮಾ ಮಲ್ಲೇಶ್ ಮೇಡಮ್ ಅವರಿಗೆ ನಮ್ಮ ವೇದಿಕೆ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ಸ್ವಾಗತ ಕಾರ್ಯಕ್ರಮ. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಮಧುಗಿರಿಯ ಶರಣೆ ಶ್ರೀಮತಿ ಉಮಾ ಮಲ್ಲೇಶ್ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಆದರದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಉಪನ್ಯಾಸ ನೀಡಲು ಆಗಮಿಸಿರುವ ಡಾಕ್ಟರ್ ಶೈಲಾ ಎಚ್.ಎಲ್ ಮೇಡಮ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳಾಗಿರುವ ಹಾಗೆ ಇಂದು ಅತಿಥಿಗಳ ಪರಿಚಯ ಮಾಡಿಕೊಡುತ್ತಿರುವ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯ ಜವಾಬ್ದಾರಿಯನ್ನು ಹೊತ್ತಿರುವ ನಮ್ಮ ವೇದಿಕೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಗುರುಗಳಿಗೂ ಕೂಡ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈ ವೇದಿಕೆಯ ಸಂಚಾಲಕರಾಗಿರುವ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು ಅಕ್ಕ ಅವರಿಗೆ ಮತ್ತು ಡಾಕ್ಟರ್ ಪುಷ್ಪಾವತಿ ಶೆಲೋಡಿಮಠ್ ಹಾವೇರಿ ಅಕ್ಕ ಅವರಿಗೆ ಹಾಗೂ ಶರಣಶ್ರೀ ಶಿವಪ್ರಕಾಶ್ ಎನ್.ಸಿ. ಮಸ್ಕತ್ ಅಣ್ಣ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ತಾಂತ್ರಿಕ ಸಹಾಯವನ್ನ ನೀಡುತ್ತಿರುವ ಶ್ರೀ ಶಂಭು ಹಿರೇಮಠ್ ಬೆಂಗಳೂರು ಅವರಿಗೂ ಕೂಡ ಆದರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವಚನ ಸಾಹಿತ್ಯಾಸಕ್ತ ಶರಣ ಬಂಧುಗಳಿಗೆ ಮತ್ತು ಶರಣ ಸಂಕುಲಕ್ಕೆ ಶರಣಾರ್ಥಿಗಳೊಂದಿಗೆ ಆದರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈಗ ಕಾರ್ಯಕ್ರಮದ 2ನೇ ಘಟ್ಟ ಅತಿಥಿಗಳ ಉಪನ್ಯಾಸ. ಸಮೂಹ ನಾಯಕತ್ವದಡಿಯಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಕಾಯಕ, ದಾಸೋಹ, ಏಕ ದೇವೋಪಾಸನೆ ಮುಂತಾದ ತತ್ವಗಳನ್ನ ಬಸವಣ್ಣನವರು ಜಗತ್ತಿಗೆ ಪಸರಿಸಿದ್ರು. ಜಗತ್ತಿಗೆ ಶಾಂತಿ, ಸಮಾನತೆ ಅಥವಾ ಸಾಮರಸ್ಯದ ಪಾಠವನ್ನ ಕಲಿತಿದ್ರು. ಇಂದು ಇದೇ ವಿಷಯವಾಗಿ ಮೈಸೂರಿನ ಕುವೆಂಪು ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿಯ ಕನ್ನಡ ಉಪನ್ಯಾಸಕರಾಗಿರುವ ಡಾಕ್ಟರ್ ಶೈಲಾ ಎಚ್.ಎಲ್ ಅವರು ವಚನ ಸಾಹಿತ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಅವರ ಉಪನ್ಯಾಸಕ್ಕೂ ಮೊದಲು ಡಾಕ್ಟರ್ ಶೈಲಾ ಎಚ್.ಎಲ್ ಅವರ ಪರಿಚಯವನ್ನ ಮಾಡಿಕೊಡ್ಬೇಕೆಂದು ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮೂಲತಃ ಹಾಸನದವರಾದಂತಹ ಡಾಕ್ಟರ್ ಎಚ್.ಎಲ್ ಶೈಲಾ ಅವರ ತಂದೆ ಅವರೇ ಹೇಳಿದ ಹಾಗೆ ಶತಮಾನದ ಹೊಸ್ತಿಲಲ್ಲಿ ಇರ್ತಕ್ಕಂಥ ಶ್ರೀ ಎಚ್.ಎಂ. ಲಕ್ಷ್ಮೀನಾರಾಯಣ ಅವರು ಹಾಗೂ ತಾಯಿ ಶ್ರೀಮತಿ ನಾಗರತ್ನಮ್ಮ ಅವರು ಕನ್ನಡದಲ್ಲಿ MA ಮತ್ತು B.Ed ಅನ್ನ ಮಾಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ
ಅಸ್ಪೃಶ್ಯ ಮಹಿಳೆಯರ ಸ್ಥಾನಮಾನ ಕುರಿತು ಮಹಾಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನ ಪೂರೈಸಿದ್ದಾರೆ. ಡಾಕ್ಟರ್ HL ಶೈಲಾ ಅವರು ಕಳೆದ 25 ವರ್ಷಗಳಿಂದ ಕುವೆಂಪು ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರತರಾಗಿದ್ದಾರೆ. ಇವರ ಪತಿ ಪ್ರೊಫೆಸರ್ S ಚಂದ್ರಕಿರಣ್ ಅವರು ನಿರಂತರ ಅಧ್ಯಯನಶೀಲರಾಗಿರುವಂತಹ ಡಾಕ್ಟರ್ HL ಶೈಲಾ ಅವರು ಪ್ರಗತಿಪರ ಚಿಂತಕರು, ವಿಮರ್ಶಕರು, ಬರಹಗಾರರು, ಭಾಷಣಕಾರರು, ಸ್ತ್ರೀವಾದಿ ಚಿಂತಕರು. ಯಾಕಂದ್ರೆ ಅವರ ಮಹಾಪ್ರಬಂಧನೆ ಸ್ತ್ರೀವಾದಿ ಚಿಂತಕರ ನೆಲೆಯಲ್ಲಿ ಆಗಿರೋದ್ರಿಂದ ಅತ್ಯಂತ ಪ್ರಬುದ್ಧ ಸ್ತ್ರೀವಾದಿ ಚಿಂತಕರು. ಹೀಗೆ ಹಲವಾರು ವಿಷಯಗಳಲ್ಲಿ ಇವರು ಪರಿಣಿತಿಯನ್ನು ಹೊಂದಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಪ್ರಬುದ್ಧ ಪ್ರಬಂಧಗಳನ್ನ ಮಂಡನೆ ಮಾಡಿದ್ದಾರೆ. ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಾಹಿತ್ಯಿಕ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಕಾವ್ಯಗಳನ್ನು ಕೂಡ ಪ್ರಸ್ತುತವನ್ನ ಮಾಡಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಮತ್ತು ಕವನಗಳು ಇಲ್ಲಿಯವರೆಗೆ ಪ್ರಕಟವಾಗಿವೆ. ಪ್ರಾಚೀನ ಸಾಹಿತ್ಯ, ಶರಣ ಸಾಹಿತ್ಯ, ಕಾವ್ಯ ಮೀಮಾಂಸೆ, ದಲಿತ ಸಾಹಿತ್ಯ ಕುರಿತಂತೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅಧ್ಯಯನವನ್ನ ಮಾಡಿದ್ದಾರೆ. ಇವರ ಪುಸ್ತಕಗಳ ಪ್ರಕಟಣೆಯ ಒಂದು ಅವಲೋಕನವನ್ನ ಮಾಡೋದಾದ್ರೆ ನೀರು ಮತ್ತು ನೆರಳು, ಇದು ಅವರ PhD ಪ್ರಬಂಧದ ಅಕ್ಷರೀಕರಣದ ಒಂದು ಪುಸ್ತಕ. ಪೂರ್ವೋತ್ತರ, ಮಕ್ಕಳ ಸಾಹಿತ್ಯ, ಪಾಶ್ಚಾತ್ಯ ಕಾವ್ಯ ತತ್ವಗಳು, ಜನನ ಯಶೋಧರ ಪಂಚಾವತಾರ ದರ್ಪಣ, ಪ್ರಿಯ ವರ್ತಮಾನ, ಒಟ್ಟು 6 ಕೃತಿಗಳು ಇಲ್ಲಿಯವರೆಗೆ ಪ್ರಕಟವಾಗಿವೆ. ಅತ್ಯಂತ ಪ್ರಬುದ್ಧ ಹಾಗೂ ವೈಚಾರಿಕ ಚಿಂತನಶೀಲರಾದ ಡಾಕ್ಟರ್ HL ಶೈಲಾ ಅವರು ನಮ್ಮ ವೇದಿಕೆಯಲ್ಲಿ ಬಂದಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಅವರಿಂದ ಉತ್ತಮವಾದಂತಹ ಒಂದು ಪ್ರಬಂಧ ಮಂಡನೆ ಆಗಲಿ ಅಂತ ಆಶಿಸ್ತಾ ಅವರ ಪರಿಚಯ ಭಾಷಣಕ್ಕೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಈಗ ಬಹುಮುಖ ಪ್ರತಿಭೆಯಾದ ಡಾಕ್ಟರ್ ಶೈಲಾ HL ಅವರನ್ನ ಉಪನ್ಯಾಸ ನೀಡಲು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ನಾವೆಲ್ಲ ನಿಮ್ಮ ಉಪನ್ಯಾಸ ಕೇಳಲು ಕಾತರರಾಗಿದ್ದೇವೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ವಚನ್ ಸಾಹಿತ್ಯ ಕೇಳಿಸ್ತಾ ಇದೆ ಅಲ್ಲ? ನಮಸ್ತೆ. ಕೇಳಿಸ್ತಾ ಇದೆ. ನಿಮ್ದು ಅದು ತಿರ್ಗಾ ಫ್ರೇಮ್ ಒಂಚೂರು ಬೆಂಡ್ ಮಾಡಿ. ಓಕೆ. ಎಸ್ ಇನ್ನೊಂದು ಸ್ವಲ್ಪ. ಹಾ, ರೈಟ್, ಓಕೆ. ಎಲ್ಲರಿಗೂ ನಮಸ್ಕಾರ. ವಚನ್ ಸಾಹಿತ್ಯ, ಸಂಸ್ಕೃತಿ ಮತ್ತು ತತ್ವಗಳ ಚಿಂತನಾ ವೇದಿಕೆ ಹಾಗೂ ವಚನ್ ಸಾಹಿತ್ಯ ಮಂದಾರ ಫೌಂಡೇಶನ್ನ ಎಲ್ಲ ಗೌರವಾನ್ವಿತ ಬಂಧುಗಳೇ, ಕಾರ್ಯಕ್ರಮವನ್ನ ತಮ್ಮ ಅಪಾರ ಶ್ರಮ, ಶ್ರದ್ಧೆ, ಸಂಕಲ್ಪಗಳ ಮೂಲಕ ಆಯೋಜಿಸಿರುವ ಶ್ರೀಯುತ ಡಾಕ್ಟರ್ ವಿಜಯಕುಮಾರ ಕಮ್ಮಾರ ಅವರೇ, ಸಂಚಾಲಕರಾಗಿರುವ ಡಾಕ್ಟರ್ ಸರ್ವಮಂಗಳ ಸಕ್ರಿ, ಡಾಕ್ಟರ್ ಪುಷ್ಪಾವತಿ ಹಾಗೂ ಶ್ರೀಯುತ NC ಶಿವಪ್ರಕಾಶ್ ಮಸ್ಕತ್ ಅವರೇ, ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ ಉಮಾ ಮಲ್ಲೇಶ್ ಅವರೇ, ಸ್ವಾಗತ ಹಾಗೂ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡ್ತಾ ಇರುವ ಪ್ರೀತಿಯ ಅನುಪಮಾ ಪಾಟೀಲ್ ಮೇಡಮ್ ಅವರೇ, ನನ್ನೆಲ್ಲ ಪ್ರೀತಿಯ ಶ್ರೋತೃಗಳೇ, ಕೇಳುಗರೆ, ಶರಣೆಯರೇ, ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಇಲ್ಲಿ ಮಾತನಾಡ್ಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವ, ಶರಣ ಸಾಹಿತ್ಯವನ್ನು ತಮ್ಮ ಬದುಕಿನ ಭಾಗವಾಗಿಸಿಕೊಂಡು ನಡೆ ನುಡಿ ಒಂದಾಗಿ ನಮ್ಮೆಲ್ಲರಿಗೂ ಕೂಡ ದೀಪಸ್ತಂಭವಾಗಿ ಮಾರ್ಗದರ್ಶನ ಮಾಡ್ತಾ ಇರೋರು ಸಂಸ್ಕೃತಿ ಚಿಂತಕರಾದ ಶ್ರೀಯುತ ಶಂಕರ್ ದೇವನೂರು ಅವರು, ಅವರಿಗೂ ಕೂಡ ನಮಸ್ಕರಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಮನಃಪೂರ್ವಕವಾಗಿ ಶರಣಾರ್ಥಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಆತ್ಮೀಯರೇ, ನಾನು ಈ ನನ್ನ ಭಾಷಣದಲ್ಲಿ 3 ಮುಖ್ಯ ಅಂಶಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ವಚನ ಸಾಹಿತ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಅಂತ ಅಂದಾಗ ಮೊದಲನೇದು ಕೌಟುಂಬಿಕ ಶಾಂತಿ ಮತ್ತು ಸಾಮರಸ್ಯ, ಎರಡನೇದಾಗಿ ಸಾಂಸ್ಥಿಕ ಶಾಂತಿ ಮತ್ತು ಸಾಮರಸ್ಯ, ಹಾಗೇನೆ ಜಗತ್ತಿನ ಶಾಂತಿ ಮತ್ತು ಸಾಮರಸ್ಯ. ಈ 3 ವಿಭಾಗಗಳಲ್ಲಿ ವಚನಕಾರರ ವಚನಗಳಲ್ಲಿ ನಮ್ಗೆ ಕಂಡು ಬರುವಂತಹ ಅಂಶಗಳು ಏನೇನು ಅನ್ನೋದನ್ನ ನಾನು ಈ ಭಾಷಣದಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯರೇ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಘರಿಯಸಿ ಎಂಬ ಮಾತಿದೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಋಣಿಗಳು. ಆದಿಕವಿ ಪಂಪ ಕೂಡ
ಮೇಣ್ ಮರಿದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು ವನವಾಸಿ ದೇಶದೊಳ್ಳ ಅಂತ ಹೇಳ್ತಾನೆ. ಅಂದ್ರೆ ಬನವಾಸಿ ಅಂತಕ್ಕಂತಹ ಒಂದು ದೇಶದಲ್ಲಿ ಕೋಗಿಲೆಯಾಗಿ ಆದ್ರೂ ಕೂಡ ನಾನು ಹುಟ್ಟಬೇಕು, ಮರಿದುಂಬಿಯಾಗಿ ಆದ್ರೂ ಹುಟ್ಟಬೇಕು. ಇದನ್ನೇ ವಿಷ್ಣು ಪುರಾಣದಲ್ಲಿಯೂ ಕೂಡ ನನಗೆ ಭಾರತ ದೇಶದಲ್ಲಿ ಜನ್ಮ ತಳೆಯುವ ಅವಕಾಶವನ್ನ ಕೊಡು, ಪಶುವಾಗಿ ಹುಟ್ಟಿಸು, ಸಾಧ್ಯವಾಗದಿದ್ರೆ ಹಕ್ಕಿಯಾಗಿಯೋ ಜಂತುವಾಗಿಯೋ ಗಿಡಮರವಾಗಿಯೋ ಕೊನೆಗೆ ಒಂದು ಕೋಗಿಲೆಯಾಗಿ ಆದ್ರೂ ಕೂಡ ಹುಟ್ಟುವಂತೆ ಅವಕಾಶವನ್ನ ಕೊಡುಪ್ಪ ಅಂತ ದೇವರಲ್ಲಿ ಪ್ರಾರ್ಥಿಸಿರೋದನ್ನ ನಾವು ಗಮನಿಸ್ತೇವೆ. ಹೀಗಾಗಿ ನಮ್ಮ ನಾಡು ಮತ್ತು ನುಡಿಯನ್ನ, ನಮ್ಮ ರಾಷ್ಟ್ರವನ್ನ, ನಮ್ಮ ಜಗತ್ತನ್ನ ನಾವು ರಕ್ಷಿಸಿಕೊಳ್ಬೇಕು ಅಂತ ಅಂದಾಗ ಶಾಂತಿ ಮತ್ತು ಸಹಬಾಳ್ವೆಯನ್ನ ನಾವೆಲ್ಲರೂ ಕೂಡ ಕಂಡುಕೊಳ್ಬೇಕಾಗಿದೆ. ಯಾಕೆಂದ್ರೆ ಶಾಂತಿ ಮತ್ತು ಸಹಬಾಳ್ವೆ ಇದೆಯಲ್ಲ, ಅದೊಂದು ಸಾಮಾಜಿಕ ಮೌಲ್ಯ. ಶಾಂತಿ ಅನ್ನೋದು ಸಂಸ್ಕೃತದ ಶಮ್ ಅಂತಕ್ಕಂಥ ಒಂದು ಧಾತುವಿನಿಂದ ಬಂದಿದೆ ಅಂತ ಹೇಳ್ತಾರೆ. ಶಾಂತಿ ಅಂತ ಅಂದ್ರೆ ಸಹನೆ, ನೀರವತೆ, ನಿಶಬ್ದತೆ, ಒಂದ್ ರೀತಿಯ ಅದೊಂದು ತೃಪ್ತವಾದಂತಹ ಭಾವ ಅಂತ ನಾವು ಹೇಳಬಹುದು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾಂ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಉಪನಿಷತ್ತಿನ ಪ್ರಾರ್ಥನೆ ಕೂಡ ಒಗ್ಗಟ್ಟು, ಸಹಬಾಳ್ವೆ, ಪರಸ್ಪರ ಗೌರವ, ಒಗ್ಗಟ್ಟಾಗಿ ಕಲಿಯುವ, ಬೆಳೆಯುವ ಸುಸಂಸ್ಕೃತಿಯನ್ನೇ ನಮ್ಗೆ ಸಾರ್ತಾ ಇದೆ. ಓಂ ಸಹನಾವವತು ಸಹನೌ ಭುನಕ್ತು ಅನ್ನೋದ್ರಲ್ಲಿ ಆಗ್ಲಿ, ಅಥವಾ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನೋಡಿ, ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಸಾವಿನಿಂದ ಅಮೃತತ್ವದ ಕಡೆಗೆ ಹೋಗುವ, ಅವಾಸ್ತವದಿಂದ ವಾಸ್ತವತೆಯ ಕಡೆಗೆ ಚಲನಶೀಲಗೊಳ್ಳುವ ಸುಖ ಶಾಂತಿಯನ್ನ ಬಯಸೋದು ಇದೆಯಲ್ಲ, ಆ ಮೂಲಕ ಇದು ಮನುಷ್ಯನ ಒಂದು ಸ್ವಭಾವ. ಆ ಕಾರಣ ಶಾಂತಿಯನ್ನ ಪಡೆಯಲು ನಾವು ಸಾಮಾನ್ಯವಾಗಿ ಶಾಂತಿ 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 ಅಂತ 3 ಸಲ ಹೇಳ್ತೇವೆ. ವೇದ, ಪುರಾಣ, ಉಪನಿಷತ್ತುಗಳಲ್ಲಿ ಕೇವಲ ಪ್ರಾರ್ಥನೆಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಅಂಶಗಳನ್ನ ವಚನಕಾರರು ಪ್ರಾಯೋಗಿಕವಾಗಿ ಜಾರಿಗೆ ತಂದದ್ದು ಇವರ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂತಹ ಒಂದು ಆಲೋಚನೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಅದನ್ನ ತಮ್ಮ ನಡೆನುಡಿಗಳಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಒಟ್ಟು ಸಮಾಜದ ಶಾಂತಿ ಮತ್ತು ಸಹಬಾಳ್ವೆಯನ್ನ ಅವರು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟರು. ಈ ಶಾಂತಿ ಮತ್ತು ಸಹಬಾಳ್ವೆಯನ್ನ ಕಂಡುಕೊಳ್ಳುವ ಮಾರ್ಗಗಳೇನು? ಹಾಗಾದ್ರೆ ಯಾವ ಮಾರ್ಗದ ಮೂಲಕ ನಾನು ಆ ಶಾಂತಿ ಮತ್ತು ಸಾಮರಸ್ಯದ ಭಾವವನ್ನ ನಾವು ಕಂಡುಕೊಳ್ಬಹುದು ಅಂತ ಅಂದ್ರೆ, ನಾನು ಅನ್ನೋದು ಹೋಗ್ಬೇಕು. ಅಲ್ಲಮ್ಮ ಒಂದು ಕಡೆ ಹೇಳ್ತಾನೆ, ನಾನು ಎಂಬ ಅಹಂಕಾರ ಶೂನ್ಯವಾಗದ ಹೊರತು ಪೂರ್ಣ ಶೂನ್ಯದ ಸಂಪಾದನೆ ಸಾಧ್ಯವೇ ಇಲ್ಲ. ಶೂನ್ಯ ಸಂಪಾದನೆಕಾರರು ಕೂಡ ಅದನ್ನೇ ಹೇಳೋದು. ನಾನು ಎಂಬ ಅಹಂಕಾರ ಶೂನ್ಯವಾಗದ ಹೊರತು ಪೂರ್ಣ ಶೂನ್ಯದ ಸಂಪಾದನೆ ನಮ್ಗೆ ಏನಾಗೋದಿಲ್ಲ, ಸಾಧ್ಯವಾಗೋದೇ ಇಲ್ಲ ಅಂತಾರೆ ಶರಣರು. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟಮಾಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತು. ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದರೆಂಬ 6 ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಎಂತ ಅದ್ಭುತವಾದ ಪ್ರತಿಮೆ ಇದು. ಅದೊಂದು ಭೂಮಾ ಅಂತ ನಾನು ಇಷ್ಟಪಡ್ತೇನೆ. ಏನು ತಿಪ್ಪರಯ್ಯ, ಮರ್ಮವನರಿಯರು ಅಹಂ ಎಂಬುದೇ ದೇಹ, ದಾಸೋಹಂ ಎಂಬುದೇ ನಿರ್ದೇಹ ನೋಡ ಅಂತ ಚನ್ನಬಸವಣ್ಣನವರು ಕೂಡ ಹೇಳೋದನ್ನ ನಾವು ಗಮನಿಸಬಹುದು.
ಅಹಂಕಾರ ಇನ್ನೂ ಕಡೆ ಹೇಳೋದೀಗೆ, ಕುಲಮದ ಚಲಮದ ವಿದ್ಯಾಮದ ತೋರದಿರ, ಅವರ ಆರೂಢ ಪದವಿಯ ನೆನಗೆ ತೋರದಿರ, ಅವರ ಗುರುವ ಗಂಭೀರತನವ ಎನಗೆ ತೋರರಿರ. ಹಾಗಾದ್ರೆ ಯಾವುದು ಬೇಕು? ಶಮ ದಮೆಯುಳಿದು ದಶಮುಖನಿಂದು ಲಿಂಗದಲ್ಲಿ ಲೀನವಾದವರನಲ್ಲದೆ ನನಗೆ ತೋರದಿರ ಗುಹೇಶ್ವರ ಅಂತ ಹೇಳ್ತಾನೆ. ಇದೊಂದು ಅದ್ಭುತವಾದ ಒಂದು ವಚನ. ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಬರುವ ಅಹಂಕಾರ, ಸಿರಿ ಸಂಪತ್ತಿನ ಪರಿಣಾಮವಾಗಿ ಬರುವ ಗರ್ವ, ಹಾಗೂ ಅಕ್ಷರ ಮದಗಳಿಂದ ಮೆರೆಯುತ್ತಿರುವ ವರ್ಗಗಳೇ ಇವತ್ತಿಗೂ ಕೂಡ ಹೆಚ್ಚಾಗಿರುವ ಸಂದರ್ಭದಲ್ಲಿ ಇವೆಲ್ಲವನ್ನ ನಿರಾಕರಿಸುವ ನೆಲೆಯಲ್ಲಿ ಆತ ಮಾತನಾಡ್ತಾನೆ. ಹಾಗಾದ್ರೆ ಯಾವುದು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಕೇವಲ ಶಾಂತಿ, ದಯೆ, ದಮ, ಕನಕದಾಸರು ಹೇಳಿದ್ರು, ನಾನು ಹೋದರೆ ಹೋಗಬಹುದು. ಎಲ್ಲರಿಗೂ ಆಶ್ಚರ್ಯ. ಕನಕದಾಸರು ನಾನು ಹೋದರೆ ಹೋಗಬಹುದು, ಇಷ್ಟೆಲ್ಲ ಜನರ ನಡುವೆ ನಾನು ಅಂತ ಹೇಳ್ತಾ ಇರಲ್ಲ. ಆಗ ಕೇಳಿದಾಗ, ಇಲ್ಲ, ಅದರ ಅರ್ಥ ಇಷ್ಟೇ, ನಾನು ಹೋದರೆ ಹೋಗಬಹುದು, ನಾನು ಅನ್ನೋ ಅಹಂಕಾರ ಹೋಗ್ಬಿಟ್ರೆ ಯಾರು ಬೇಕಾದ್ರೂ ಹೋಗಬಹುದು ಅಂತ ಹೇಳ್ತಾರೆ. ಅದರಿಂದ ಶಾಂತಿ ಮತ್ತು ಸಹಬಾಳ್ವೆಯನ್ನ ಸ್ಥಾಪಿಸ್ಲಿಕ್ಕೆ ಬೇಕಾದಂತಹ ಬಹುದೊಡ್ಡ ಮೌಲ್ಯ ಯಾವುದಪ್ಪ ಅಂತ ಅಂದ್ರೆ, ನಾನು ಅನ್ನುವ ಅಹಂಕಾರ ಹೋಗ್ಬೇಕು ಅಂತ ವಚನಕಾರರು ನಮ್ಗೆ ಹೇಳ್ಕೊಟ್ರು. ಅದನ್ನೇ ನಮ್ಗೆ ಕುವೆಂಪುರವರು ಹೇಳ್ತಾರೆ, ತುಳಿ ತುಳಿ ತುಳಿ, ಹತ್ತಿ ತುಳಿ, ಒತ್ತಿ ತುಳಿ, ಮತ್ತೆ ತುಳಿ, ನಾನು ಎಂಬುವುದಳಿಯಲಿ, ನೀನು ಮಾತ್ರವೇ ಉಳಿಯಲಿ. ಮೊನ್ನೆ ಶಂಕರ್ ದೇವನೂರವರು ಮಾತನಾಡ್ತಾ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಮೇಣದ ಈ ನೆತ್ತಿಯ ಮೇಲಿನ ಕೊಬ್ಬು ಕರಗದ ಹೊರತು ಬೆಳಕು ಮೂಡದು ಅಂತ. ಎಂತ ಅರ್ಥಪೂರ್ಣವಾದ ಮಾತು ಅಂತ ನನಗೆ ಇವತ್ತಿಗೂ ಕೂಡ ಮನವನ್ನ ಕಲಕ್ತಾ ಇದೆ. ಅಂದ್ರೆ ನಾನು ಹೋಗದೆ ಬೆಳಕು, ಶಾಂತಿ, ಸಹಬಾಳ್ವೆ ಸಾಧ್ಯವಾಗೋದಿಲ್ಲ ಅಂತ ನಾನು ಎಂಬ ಭಾವವನ್ನ ಶರಣರು ಕಳಚಿಕೊಂಡು ಸಮಾಜದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಗೆ ಬಹುದೊಡ್ಡ ಕೊಡುಗೆಗಳನ್ನ ತಮ್ಮ ಬದುಕಿನ ಮೂಲಕ, ಬರಹದ ಮೂಲಕ ಅವರು ನೀಡಿದ್ದಾರೆ. ಶಾಂತಿ ಇದೆಯಲ್ಲ, ಅದು ಕೇವಲ ಯುದ್ಧದ ಅನುಪಸ್ಥಿತಿಯಲ್ಲ, ಬದಲಾಗಿ ಮಾನವನ ಅಂತರಾತ್ಮದ ನೆಮ್ಮದಿ ಮತ್ತು ಸಮಾಜದ ಸಮತೋಲನದ ಒಂದು ಸ್ಥಿತಿ ಅಂತಲೇ ನಾವು ಹೇಳಬಹುದು. ಹೀಗಾಗಿ ನಾವು ಅಂತರಹಿರಂಗದ ಶಾಂತಿಗೆ ನಾವು ಒತ್ತನ್ನು ಕೊಡಬೇಕಾಗಿದೆ. ಹೇಗೆ ದೇಹದ ಅಂಗಾಂಗಗಳಿದೆಯಲ್ಲ, ಅದೊಂದು ರೀತಿ ಸಹಬಾಳ್ವೆಯಿಂದ ಕ್ರಿಯಾಶೀಲವಾಗಿ ನಮ್ಮ ಚೈತನ್ಯಕ್ಕೆ ಹೇಗೆ ಕಾರಣವಾಗ್ತದೆಯೋ, ಹಾಗೆ ಬಾಹ್ಯ ಪ್ರಪಂಚದಲ್ಲಿ ನಾವು ಕಪ್ಪು ಬಿಳಿ, ಶ್ರೇಷ್ಠ ಕನಿಷ್ಠ, ಮೇಲು ಕೀಳು, ಗಂಡು ಹೆಣ್ಣು, ಈ ಎಲ್ಲ ತರತಮಗಳನ್ನ ನಾವೆಲ್ಲ ಕಳಚಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಒಂದಾಗಿ ಬದುಕಬೇಕು ಅನ್ನುವ ಒಂದು ಸಾರವನ್ನ ಅವ್ರು ಕೊಟ್ಬಿಟ್ರು. ಅಂದ್ರೆ ಅವರು ಒಳಗೊಳ್ಳುವ ಸಂಸ್ಕೃತಿಯನ್ನ ನಮಗೆ ತಿಳಿಸ್ಕೊಟ್ರು. ಬಸವಣ್ಣನವರು ಇವನಾರವ 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 ಎಂದೆಣಿಸಿದಿರಯ್ಯ, ಇವನಮ್ಮವ 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 ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆಣಿಸಯ್ಯ. ಎಂಥ ಅದ್ಭುತವಾದ ಒಳಗೊಳ್ಳುವಿಕೆಯ ಮಾತು. ಇದನ್ನೇ ಉಪನಿಷತ್ನಲ್ಲಿ ಸಂಗಚ್ಛಧ್ವಂ ಸಂವದಧ್ವಂ ಸಂಭೋ ಮನಾಂಸಿ ಜಾನತಾಂ ದೇವಭಾಗಂ ಯಥಾ ಪೂರ್ವೇ
ಲೆಟ್ ಅಸ್ ಗೋ ಟುಗೆದರ್. ವಿವೇಕಾನಂದರು ಕೂಡ ಧರ್ಮಗಳ ಗುರಿ ಇದೆಯಲ್ಲ, ಅದು ಹೋರಾಟವಲ್ಲ, ಸೌಹಾರ್ದ, ವಿನಾಶವಲ್ಲ, ಸ್ವೀಕಾರ, ವೈಮನಸ್ಸು ಅಲ್ಲ, ಸಾಮರಸ್ಯ ಮತ್ತು ಶಾಂತಿ. ಇದನ್ನೇ ಎಲ್ಲ ಧರ್ಮಗಳು ಕೂಡ ಹೇಳಿರೋದನ್ನ ನಾವು ಗಮನಿಸಬಹುದು. ಸರ್ವ ಅಶಾಂತಿಗೂ ಮೂಲ ಈ ಮಾನವನ ಹೃದಯ ಮತ್ತವನ ಮನಸ್ಸೇ ಕಾರಣ. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅಂತ ಅಂದ್ರೆ ವ್ಯಕ್ತಿಗಳ ಆತ್ಮ ವಿಕಸನವಾಗಬೇಕು, ಹೃದಯಗಳು ಅರಳಬೇಕು, ಮನಸ್ಸುಗಳು ಪವಿತ್ರವಾಗಬೇಕು, ನಮ್ಮ ನಡವಳಿಕೆ. ಅದಕ್ಕೆ ನಾವು ಇವತ್ತು ಆಧುನಿಕ ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ರಿಮೋಟ್ ಕಂಟ್ರೋಲ್ದು ಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೇವೆ. ಈ ಮನಸ್ಸನ್ನ ನಾವು ನಿಯಂತ್ರಣ ಇಟ್ಕೊಳ್ಳಿಕ್ಕೆ ನಮ್ಮದೇ ಆದಂತ ಒಂದು ರಿಮೋಟ್ ಕಂಟ್ರೋಲ್ ಅನ್ನ ನಾವೆಲ್ಲರೂ, ಅಂತ ರಿಮೋಟ್ ಕಂಟ್ರೋಲ್ ಯಾವುದಪ್ಪ ಅಂತ ಅಂದ್ರೆ ದೇವರದಾಸಿಮಯ್ಯ ಒಂದ್ ಕಡೆ ಹೇಳ್ತಾನೆ, ದೇವರದಾಸಿಮಯ್ಯನೇ ಅಂತ ಅಂದ್ಕೊಳ್ತಾನೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ರಾಮನಾಥ ಅಂತ ಆತ ಹೇಳ್ಬಿಡ್ತಾನೆ. ಅಂದ್ರೆ ಶರಣರ ಈ ಸುಳ್ಳು ನುಡಿಗಳಿದೆಯಲ್ಲ, ಅದು ನಮ್ಮ ಬದುಕನ್ನ ಹಸನು ಮಾಡುವ, ನಮ್ಮನ್ನ ಒಳಗೊಳ್ಳುವಿಕೆಯ ಕಡೆಗೆ ಕರೆದೊಯ್ಯುವ, ಶಾಂತಿ ಮತ್ತು ಸಹಬಾಳ್ವೆಯನ್ನ ರೂಪಿಸುವ ಮೂಲ ಮಂತ್ರವಾಗಿದೆ ಅಂತಲೇ ನಾವು ಹೇಳಬಹುದು. ನೋಡಿ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಬಸವಣ್ಣನವರು ಹೇಳಿದ್ರು. ನಮ್ಗೆ ಯುದ್ಧ ಬೇಡ, ಕಲಹ ಬೇಡ, ಹಿಂಸೆ ಬೇಡ, ನಮಗೆ ಸುಳ್ಳು ತಟಬಟಗಳು ಬೇಡ, ಕೋಪವನ್ನು ನಾವು ಮಾಡ್ಕೊಳ್ಳೋದು ಬೇಡ. ಅದರ ಬದಲಾಗಿ ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯನ್ನು ನಾವು ಮಾಡ್ಕೊಳ್ಳೋಣ. ಹಾಗಾಗಿ ನಾವು ನಮ್ಮನ್ನ ನಿಯಂತ್ರಿಸ್ಕೊಳ್ಬೇಕು. ಹಾಗಾಗಿ ಅವರೇ ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಡೆಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಡೆಯ ತಂದೆ, ಅನ್ಯ ವಿಷಯ ಕೆಸಳದಂತೆ ಇರಿಸು ಅಂತ ಕೇಳ್ಕೊಳ್ತಾರೆ. ಎಲ್ಲ ಧರ್ಮ ಗ್ರಂಥಗಳ ಸಾರ ಸಂಗ್ರಹವಾಗಿ ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ ಈ ವಚನ ಇದೆ ನಮ್ಮ ಮುಂದೆ ಸೋಮೇಶ್ವರ ಶತಕದಲ್ಲಿಯೂ ಕೂಡ ಒಂದು ಶತಕ ಹೀಗೆ ಬರ್ತದೆ, ಪಡೆಯೋಳ್ ತುಂಬಿರೆ ಪಂಕ, ಮೇಲೆ ತೊಳೆಯಲ್ ತಾನ್ ಶುದ್ಧನೇನಪ್ಪನೆ, ಕಡುಪಾಪಿ ಬಲುಮೀಯಲ್ಲಾತ ಶುಚಿಯೇ, ಕಕಾಳಿಯಮ್ಮೀಯದೆ, ಗುಡಪಾನಂದೋಳ್ ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೇ. ಸ್ವಾದವಾಗ್ತದ್ಯಾ? ಹಾಗಾದ್ರೆ ಯಾವುದು? ನಿರ್ಮಲ ಚಿತ್ತವೇ ಶುಚಿ. ಅಂತರಂಗದ ಶುಚಿ ಎಷ್ಟು ಮುಖ್ಯ ಅನ್ನೋದನ್ನ ಅವರು ತಿಳಿಸಿ, ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ ಅಯ್ಯ, ಅಘೋರ ತಪನ ಮಾಡಿದರೇನು, ಅಂತರಂಗ ಆತ್ಮಶುದ್ಧಿ ಇಲ್ಲದವರ ನೆಂತು ನಂಬುವೆನಯ್ಯ. ಅಂತರಂಗದ ಶುಚಿ ಎಷ್ಟು ಮುಖ್ಯ ಅನ್ನೋದನ್ನ ಅವರು ಹೇಳ್ತಾರೆ. ಹಾಗೆ ಬದುಕಿ ಒಂದು ನಿದರ್ಶನವಾಗಿ, ಒಂದು ಮಾದರಿಯಾಗಿ ನಮ್ಮ ಮುಂದೆ ಇದ್ದಾರೆ ವಚನಕಾರರು ಅಂತಕ್ಕಂತಹದ್ದು. ಎಷ್ಟೋ ಸಂದರ್ಭದೊಳಗೆ ಈ ತನುಮನದ ಕೋಪ ಈ ನಮ್ಮ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡಿ ಬಿಡ್ತದೆ. ನಮ್ಮಲ್ಲಿರುವ ಕೋಪವೇ ನಮಗೆ ಶತ್ರುವಾಗಿ ಇರೋದನ್ನ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೀಗಾಗಿ ಅದರ ನಿಗ್ರಹ ಇದೆಯಲ್ಲ, ಅದು ತುಂಬಾ ಅನಿವಾರ್ಯ ಮತ್ತು ಅಗತ್ಯ ಕೂಡ. ಏಕೆಂದ್ರೆ ಅವ್ರು ಹೇಳ್ತಾರೆ, ಕೋಪವೆಂಬುದು ಅನರ್ಥ ಸಾಧನ, ತನುವಿನ ಕೋಪ ನಮ್ಮ ಹಿರಿತನದ ಕೇಡು, ಮನದ ಕೋಪ ಅರಿವಿನ ಕೇಡು. ನಮ್ಮ ಅರಿವನ್ನೇ ನಾಶ ಮಾಡ್ಬಿಡ್ತದೆ, ಹಿರಿತನಕ್ಕೆ ಕೇಡನ್ನೇ ಉಂಟು ಮಾಡ್ಬಿಡ್ತದೆ. ಈ ಕೋಪ ನಮ್ಮನೇನೆ, ನಮ್ಮ ದೇಹವನ್ನೇ ನಾಶ ಮಾಡ್ಬಿಡ್ತದೆ ಅಂತ ಹೇಳ್ತಾ, ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದಾಗೇನು ಅವರಿಗಾದ ಕೇಡೇನು. ನಮ್ಮ ಮೇಲೆ ಅವರು ಮುನಿದ್ರೆ ನಮ್ಗೆ ಅದರಿಂದ ಯಾವ ತೊಂದರೆಯೂ ಇರೋದಿಲ್ಲ ಅಂತಕ್ಕಂತಹ ಒಂದು ಭಾವವನ್ನ ಅವರು ವ್ಯಕ್ತಪಡಿಸ್ತಾರೆ.
ಬುದ್ಧ ಧ್ಯಾನಸ್ಥನಾಗಿದ್ದಾಗ ವ್ಯಕ್ತಿ ಬಂದ್ಬಿಟ್ಟು ಬುದ್ಧನ ತತ್ವಗಳನ್ನ ಕುರಿತು, ಆತನ ವ್ಯಕ್ತಿತ್ವವನ್ನ ಕುರಿತ ಹಾಗೆ ನೂರಾರು ಅಪಶಬ್ದಗಳನ್ನ ಆತ ಬಳಸಿ ಬುದ್ಧನನ್ನ ಬೈದು ನಿಂದಿಸಿ ಮಾಡ್ತಾ ಇದ್ದಾಗ ಬುದ್ಧ ತುಂಬಾ ಶಾಂತವಾಗಿರ್ತಾನಂತೆ. ಅವನಿಗೆ ಸಾಕ್ ಹೋಗೋಗ್ಬಿಟ್ಟು, ಅಲ್ಲ ನಾನು ಇಷ್ಟೆಲ್ಲ ಅಂತ ಇದ್ದೀನಿ, ನಿಮ್ಗೇನು ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಾನೆ ಬುದ್ಧನನ್ನ. ನಂದು ಒಂದೇ ಪ್ರಶ್ನೆ. ಆಗ ಬುದ್ಧ ಹೇಳ್ತಾನೆ, ನಿನ್ನ ಮನೆಗೆ ಯಾರಾದ್ರೂ ಬರ್ತಾರೆ ಅಂತ ಇಟ್ಕೊಳ್ಳೋಣ, ಅವರಿಗೆ ನೀನು ಒಳ್ಳೊಳ್ಳೆಯ ಖಾದ್ಯಗಳನ್ನ, ಉಪಚಾರವನ್ನ ನೀನು ಮಾಡ್ತೀಯ, ಆತಿಥ್ಯವನ್ನ ನೀಡ್ತೀಯ. ಅವರು ಅದನ್ನ ಸಾರಾಸಗಟಾಗಿ ತಿರಸ್ಕರಿಸ್ಬಿಟ್ರು ಅಂತ ಇಟ್ಕೋ, ಅದನ್ನ ನೀನ್ ಏನ್ ಮಾಡ್ತೀಯ ಅಂತ ಬುದ್ಧ ಕೇಳಿದಾಗ, ಅಯ್ಯೋ ಒಳ್ಳೇದೇ ಆಯ್ತು, ನಂಗೆ ಆಯ್ತು, ನಾನೇ ಅದನ್ನ ತಿಂತೀನಿ, ಸ್ವೀಕರಿಸ್ತೀನಿ. ಹಾಗಾದ್ರೆ ನಾನು ಇದುವರೆಗೂ ನೀನು ಬಳಸಿದ ಅಪಶಬ್ದಗಳನ್ನ ನಾನು ಸ್ವೀಕರಿಸ್ತಾ ಇಲ್ಲ, ಅವೆಲ್ಲವೂ ನಿನಗೆ ಅಂತ ಹೇಳ್ತಾನೆ. ಅಂತಹ ಒಂದು ಬುದ್ಧತ್ವದ ಮುಂದುವರಿಕೆಯ ಭಾಗವಾಗಿ ಶರಣರು, ಬಸವಣ್ಣನವರು ಬಂದರು. ಅವರು ಆ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ತರಲಿಕ್ಕೆ ತಮ್ಮ ಬದುಕನ್ನೇ ಮುಡಿಪಾಗಿ ಇಟ್ರು. ನಾನು ಈಗಾಗಲೇ ಮೊದಲೇ ಹೇಳದಂತೆ ಆತ್ಮೀಯರೇ, ಮೊದಲನೇದು ನಮಗೆ ಬೇಕಾಗಿರೋದು ಕೌಟುಂಬಿಕ ಶಾಂತಿ. ಈಗ ಒಂದು ಸಮಾಜ ಅಂತ ಅಂದಾಗ ಒಂದು ಕುಟುಂಬ ಅಂತ ಇರ್ತದೆ. ಆ ಕುಟುಂಬದಲ್ಲಿ ನಾವು ಶಾಂತಿ ಮತ್ತು ಸಾಮರಸ್ಯವನ್ನ ಮೊದಲು ತರಬೇಕು. ಆಮೇಲೆ ನೆರೆಹೊರೆಯವರೊಟ್ಟಿಗೆ ಶಾಂತಿ ಮತ್ತು ಸಾಮರಸ್ಯವನ್ನ ತರಬೇಕು. ನಾಡಿನಲ್ಲಿ ಸಾಮರಸ್ಯವನ್ನ ತರಲಿಕ್ಕೆ ಮಾಡಬೇಕು. ದೇಶದಲ್ಲಿ ಸಾಮರಸ್ಯವನ್ನ ತರಲಿಕ್ಕೆ ಉಂಟು ಮಾಡಬೇಕು. ಆನಂತರ ಜಗತ್ತಿನ ನಡುವೆ ಶಾಂತಿ ಮತ್ತು ಸಾಮರಸ್ಯವನ್ನ ತರಲಿಕ್ಕೆ ಉಂಟು ಮಾಡಬೇಕು. ಇದನ್ನೇ ಶರಣರು ಹೇಳಿದ್ದು, ಹಾಗೆ ನಡ್ಕೊಂಡ್ರು. ಶರಣರು ತಮ್ಮ ಶಕ್ತಿ ಮೀರಿ ಲಿಂಗಭೇದವನ್ನ ತೊಡೆದು ಹಾಕಿದ್ರು. ಸಂಸಾರಿಕ ಬದುಕಿನಲ್ಲಿ ಸತಿಯ ಪಾತ್ರವನ್ನ, ಸ್ತ್ರೀಯ ಸ್ಥಾನಮಾನವನ್ನ ಗೌರವದಿಂದ ನಮಗೆ ತಿಳಿಸ್ಕೊಟ್ರು. ದೇವರದಾಸ್ ಸಿಂಹಯ್ಯ ಪತಿಗೆ ಸಮಾನವಾಗಿ ಸತಿಯು ಭಕ್ತಿಯಲ್ಲಿ, ಜ್ಞಾನದಲ್ಲಿ, ಕರ್ಮದಲ್ಲಿ ತೊಡಗಬಹುದು ಅಂತಕ್ಕಂತಹ ಒಂದು ಕ್ರಾಂತಿಕಾರಿ ಚಿಂತನೆಯನ್ನ ಮಾಡಿದ್ರು. ಸತಿಪತಿಗಳಿಗೊಂದಾದ ಭಕ್ತಿ ಹಿತವಾಗಿ ಶಿವಂಗೆ, ಸತಿಪತಿಗಳಿಗೊಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕಣ ರಾಮನಾಥ. ಸತಿಪತಿಗಳಿಗೊಂದಾಗಿ ಸಲ್ಲಿಸುವ ಕಾಯಕ ಮತ್ತು ಸಾಂಸಾರಿಕ ಬದ್ಧತೆ ಇದೆಯಲ್ಲ, ಅದು ತುಂಬಾ ಅನನ್ಯವಾದದ್ದು. ದಾಸಿಮಯ್ಯ ಕೇವಲ ಈ ತತ್ವ ಹೇಳಿದಷ್ಟೇ ಅಲ್ಲ, ಅದರ ಪ್ರತಿಪಾದಕನಾಗಿಯೂ ಕೂಡ ಆತ ಉಳ್ಕೊಂಡ. ಇದೇ ಶರಣ ಮತ್ತು ವಚನಕಾರರ ದಾರಿಯಲ್ಲಿ ಈ ಕಲ್ಪನೆ ಒಂದು ಚಾರಿತ್ರಿಕ ಮೈಲುಗಲ್ಲು ಅಂತಲೇ ನಾವು ಹೇಳ್ಬೋದು. ಹೆಣ್ಣಿಗೆ ಒಂದು ಕೌಟುಂಬಿಕವಾದ ಹಾಗೂ ಸಾಮಾಜಿಕವಾದ ಬದುಕಿನಲ್ಲಿ ಕೊಟ್ಟ ಒಂದು ಮುಕ್ತ ಅವಕಾಶ ಇದೆಯಲ್ಲ, ಅದು ಎಂತೆಂಥ ವಚನಕಾರ್ತಿಯರನ್ನ ಸೃಷ್ಟಿ ಮಾಡ್ತಪ್ಪ ಅಂತಂದ್ರೆ ದುಗ್ಗಳೆ ದಾಸಿಮಯ್ಯ, ರಾಯಮ್ಮ ಅಮುಗೆ ದೇವಯ್ಯ, ರಾಯಮ್ಮ ರಾಯಸಣ್ಣದ ಮಂಚಣ್ಣ, ಅಕ್ಕಮ್ಮ ಐದಕ್ಕಿ ಮಾರಯ್ಯ, ವೀರಮ್ಮ ರಸರಯ್ಯ, ಗುಡ್ಡವೇ ಬತ್ತಲೇಶ್ವರ, ಕಾಳವೇ ಪೆದ್ದಿ, ಲಿಂಗಮ್ಮ ಗುಂಡಯ್ಯ, ನೀಲಾಂಬಿಕೆ ಸಾಂಸಾರಿಕ ಆದರ್ಶವನ್ನ ಭಕ್ತಿ ಮತ್ತು ಸೌಹಾರ್ದತೆಯ ಮನೋಭಾವಿಸಿಕೊಟ್ರು. ಇದು ಮುಂದೆ ಕಾರಣವಾಯಿತು. ಒಂದು ಕುಟುಂಬದೊಳಕು ಅನ್ನೋದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಏನಿ ಬಂದಿರಿ ಹೊದುಳವಿದ್ದಿರಿ ಎಂದರೆ ನಿಮ್ಮೈ ಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ಕುಳಿ ಹೋಗುವುದೇ, ಒಡನೆ ನುಡಿದಡೆ ಸಿರಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಂದಡೆ ಗುಣವಿಲ್ಲದಿದ್ದಡೆ ಮುಗ ಕುಯ್ಯುವುದೇ ಮಾಭನೆ. ಅಂದ್ರೆ ಅತಿಥಿ ದೇವೋಭವ, ಬಂದವರನ್ನ ನೀವು ಆಧರಿಸಿ, ಗೌರವಿಸಿ, ಮಾತನಾಡಿಸಿ. ಇಲ್ಲ ನಿಮ್ಗೆ ಕೊಡ್ಲಿಕ್ಕೆ ಏನಿಲ್ಲ ಅಂತ ಅಂದ್ರೂ ಕೂಡ ಒಂದು ಒಡನೆ ನುಡಿದಡೆ, ಒಂದು ನುಡಿಗೂ ಬಡತನವೇ ಇಲ್ಲ ಅಲ್ವಾ ಅನ್ನೋದನ್ನ ಅವ್ರು ಹೇಳ್ತಾರೆ. ಹಾಗೇನೆ ಈ
ನಮ್ಮ ಕಾಯಕ ಏನಾಗಿರ್ಬೇಕಪ್ಪ ಅಂದರೆ, ಯಾವುದೇ ಕಾಯಕ ಆಗ್ಲಿ ಅದು ಶುದ್ಧವಾಗಿರ್ಬೇಕು. ಅಶುದ್ಧತೆಗೆ ಅವರು ಒತ್ತನ್ನು ಕೊಟ್ಟಿದ್ದು ಇವತ್ತಿಗೆ ನಿಜವಾಗಿಯೂ ಅದು ಹೆಚ್ಚು ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಹಾಗೆಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆಯ, ಈ ಸಖ್ಯಾಸಿ ನಿಮಗೆ ಈಶ್ವರನೊಪ್ಪ ಅಂತ ಹೇಳಿರುವ ಮಾತಿದೆಯಲ್ಲ, ಇವತ್ತು ಆರ್ಥಿಕ ನೀತಿಯನ್ನೇ 12ನೇ ಶತಮಾನದಲ್ಲಿ ಅವ್ರು ರೂಪಿಸ್ಕೊಟ್ರು. ಈಗಿನ ಎಲ್ಲ ಆರ್ಥಿಕತೆ ನೀತಿ ಅಂತ ನಾನು ಭಾವಿಸ್ತೇನೆ. ಮತ್ತು ಸಾಮರಸ್ಯಕ್ಕೆ ನಿದರ್ಶನ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಮಂಟಪದಲ್ಲಿ ದೀಪಸ್ತಂಭವಾಗಿ ಅಲ್ಲಮ್ಮ ಎಲ್ಲರಿಗೂ ಮಾರ್ಗದರ್ಶನವನ್ನ ಮಾಡಿದ್ರೆ, ಭಕ್ತಿ ಭಂಡಾರಿ ಬಸವಣ್ಣನವರು ಭಕ್ತಿ ಮಾರ್ಗದ ಮೂಲಕ ಎಲ್ಲರನ್ನ ಒಳಗೊಳ್ಳುವಿಕೆಯ ಕಡೆಗೆ ಕರೆದುಕೊಂಡು ಬಂದರು. ಮನೆ ಕೆರೆಯನ್ನ ಮೂಲಕ ಜನರನ್ನ ಅಸಮಾನತೆಯ ವ್ಯವಸ್ಥೆಯನ್ನೇ ತನ್ನ ಧರ್ಮ ಮೂಲವನ್ನಾಗಿ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಂತಹ ಒಂದು ಧರ್ಮ, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಜಾತಿ ವ್ಯವಸ್ಥೆಯನ್ನೇ ಪ್ರಬಲವಾಗಿ ಸಮರ್ಥಿಸಿಕೊಂಡು ಸಾಮಾಜಿಕ ಅಸಮತೋಲನಕ್ಕೆ ಕಾರಣವಾಗಿದ್ದಂತಹ ಸಂದರ್ಭದಲ್ಲಿ ವಚನಕಾರರು ಏನ್ ಮಾಡಿದ್ರಪ್ಪ ಅಂದ್ರೆ, ಜಾತಿ ಕುಲದ ಬಗ್ಗೆ ಜಗತ್ತು ಅರಿಯದ ಮಾನವೀಯ ವ್ಯಾಖ್ಯಾನವನ್ನು ಅವರು ನೀಡಿದರು. ಹೊರಗಿಡುವ ಬದಲು ಒಳಗೊಳ್ಳುವ ಸಂಸ್ಕೃತಿಯನ್ನ ಅವರು ರೂಪಿಸಿದ್ರು. ಹುಟ್ಟಿನಿಂದ ಜಾತಿ ಕುಲಗಳು ನಿರ್ಣಯವಾಗ್ತದೆ ಎಂಬುದನ್ನ ತಿರಸ್ಕರಿಸಿ, ವ್ಯಕ್ತಿತ್ವದ ಬೆಳವಣಿಗೆಯ ಹಂತಗಳು ಈ ಕುಲವನ್ನ ನಿರ್ಧಾರ ಮಾಡ್ತದೆ ಅಂತ ಅಂದ್ರು. ಭಗವದ್ಗೀತೆಯಲ್ಲಿಯೂ ಕೂಡ ಈ ವಿಚಾರ ಇರೋದನ್ನ ನಾವು ಗಮನಿಸಬಹುದು. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ಅಂತ ಬಂದಿದೆ. ಅಂದ್ರೆ ಅದನ್ನ ಯಾವ ಭಾಷೆಯನ್ನ ದೇವಭಾಷೆ ಅಂತ ನಂಬಿಸಿ ಜನಸಾಮಾನ್ಯರ ಹತ್ತಿರ ಬರ್ಲಿಕ್ಕೆ ಬಿಡ್ಲಿಲ್ವೋ, ಆಗ ವಚನಕಾರರು ಜನಸಾಮಾನ್ಯರ ಭಾಷೆಯನ್ನೇ ದೇವಭಾಷೆಯನ್ನಾಗಿಸೋದ್ರ ಮೂಲಕ ಸರಳ ಭಾಷೆಯಲ್ಲಿ ತಿಳಿಸಿ ಹಾಗೆಯೇ ನಡೆದುಕೊಂಡವರು. ವ್ಯಕ್ತಿತ್ವ ಶುದ್ಧಿ, ಸಮರ್ಪಣೆ, ತ್ಯಾಗ, ಪ್ರಾಮಾಣಿಕತೆ, ಜೀವಪರವಾಗಿರುವಂತಹ ಮೌಲ್ಯ ಮುಂತಾದ ಜೀವ ಬಂಧುರ ಸಂಗತಿಗಳು ಜಾತಿಯ ನಿರ್ಧಾರದಲ್ಲಿ ಪ್ರಬಲ ಕಾರಣವಾಗ್ತದೆ ವಿನಃ ಹುಟ್ಟಿನಿಂದ ಅಲ್ಲ, ಅಥವಾ ಹುಟ್ಟಿನಿಂದ ಕುಲ ಅಲ್ಲ. ಇಂಥ ವ್ಯಕ್ತಿತ್ವ ಶುದ್ಧಿಗೆ ಒಳಗಾದ ವ್ಯಕ್ತಿಯ ಕುಲವು ಶಿವಕುಲ ಅಥವಾ ಉತ್ತಮ ಕುಲವಾಗ್ತದೆ ಅಂತ ಸಾರಿ ಹೇಳಿದ್ರು. ಸಾಂಸ್ಥಿಕವಾಗಿ ಎಲ್ಲರನ್ನ ಒಳಗೊಳ್ಳುವ ವಿಶ್ವ ಸಹೋದರತೆಯ ಭಾವವನ್ನ ಮೂಡಿಸಿದ್ರು. ಇವತ್ತು ಸಂವಿಧಾನದ ಮೌಲ್ಯಗಳು ಏನ್ ಹೇಳ್ತಾ ಇದೆ? ಸಹೋದರತೆ, ಪ್ರಜಾಪ್ರಭುತ್ವವಾದ ನಿಲುವು, ಇವುಗಳನ್ನ 12ನೇ ಶತಮಾನದಲ್ಲಿಯೇ ನಮ್ಮ ಶರಣರು ಕಟ್ಟಿಕೊಟ್ರು, ನಮ್ಮನ್ನ ಜಾಗೃತಗೊಳಿಸಿದ್ರು ಅಂತಕ್ಕಂತಹದನ್ನ ನಾವು ಗಮನಿಸಬಹುದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಕೃತಾರ್ಥರಾಗಬೇಕೆಂಬ ತತ್ವ ಶಿವಶರಣರದಾಗಿತ್ತು. ಶುದ್ಧ ಕಾಯಕದಿಂದ ಗಳಿಸದ್ದು ಲೋಕ ಕಲ್ಯಾಣವಾಗಿರುವಂತಹ ಈ ದಾಸೋಹವಾಗಬೇಕು ಅಂತಕ್ಕಂತಹ ಅಂಶವನ್ನ ಹೇಳ್ತಾ ಹಂಚಿಕೊಂಡು ತಿನ್ನುವುದು ಶರಣ ಧರ್ಮ ಅನ್ನೋದನ್ನ ಸಾರಿದ್ರು. ಕಾಕಃ ಕಾಕಾನಾಫಯತಿ ನತು ಯಾಚಕಾಹ. ಒಂದ್ ನೋಡಿ, ಒಂದ್ ಕಾಗೆ ಕೂಡ ತನ್ನ ಬಳಗವನ್ನ ಕರೆದು ಅದು ಉಣ್ಣತೆ. ಅದನ್ನೇ ಇದು ಪ್ರಾಣಿ ಪಕ್ಷಿಗಳಿಂದಲೂ ನಾವು ಪಾಠವನ್ನ ಕಲಿಯಬಹುದು ಅನ್ನೋದನ್ನ ಅವರು ತೋರಿಸ್ಕೊಟ್ರು. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿ ಒಂದು ಗುಟುಕು ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವ, ಶಿವಭಕ್ತರಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕುಡಲ ಸಂಗಮದೇವ.
ಪ್ರಾಣಿ ಪಕ್ಷಿಗಳಲ್ಲಿ ಹಂಚಿಕೊಂಡು ತಿನ್ನುವ ಸಹಬಾಳ್ವೆ, ಆ ಭಾವನೆ, ಬುದ್ಧಿ, ವಿವೇಚನೆ ಮಾನವರಲ್ಲಿ ಇಲ್ವಲ್ಲ ಅಂತಕ್ಕಂಥ ಒಂದು ವಿಷಾದ, ಇಲ್ಲಿ ಶರಣರ ದಾಸೋಹ ಇದೆಯಲ್ಲ, ಅದು ಇವತ್ತು ಇತಿಹಾಸವಾಗಿದ್ರೂ ಕೂಡ ಆ ದಾಸೋಹದ ಪರಿಕಲ್ಪನೆ ಎಷ್ಟು ಅದ್ಭುತವಾದದ್ದು ಅಂತ ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿದೆ. ಇವತ್ತು ಜಗತ್ತು ಎತ್ತ ಸಾಗ್ತಾ ಇದೆ ಅನ್ನೋದನ್ನ ವಚನಕಾರರು ಆಗ್ಲೇ ಅರ್ಥಿದ್ರು. ಶಾಂತಿ ಸಹಬಾಳ್ವೆಯನ್ನ ಅವರು ಆಗ್ಲೇ ನಿರೂಪಿಸಿಕೊಟ್ರು ಅಂತ ಅನ್ನಿಸ್ತದೆ. ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ನೆಲ ಹತ್ತಿ ಉರಿದಡೆ ನಿಲ್ಲಬಹುದೇ, ಏರಿ ನೀರುಂಬರೆ ಬೇಲಿ ಕೈ ವಮೇಧರೆ ನಾರಿ ತನ್ನ ಮನೆಯ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೇನಯ್ಯ ಕುಡಲ ಸಂಗಮ ದೇವ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ 1945 ಸಂದರ್ಭದೊಳಗೆ ಭವಿಷ್ಯದ ಪೀಳಿಗೆಯನ್ನ ಯುದ್ಧದ ಭೀತಿಯಿಂದ ರಕ್ಷಿಸೋದಕ್ಕಾಗಿ ಶಾಂತಿ ಪಾಲನಾ ಪಡೆ ಅಂತಕ್ಕಂತಹ ಸಂಘರ್ಷ ಪೀಡಿತ ದೇಶಗಳಲ್ಲಿ ಶಾಂತಿ ಸ್ಥಾಪಿಸಲಿಕ್ಕೆ ಮುಂದಾಗಿದ್ದನ್ನ ಕೂಡ ನಾವು ಗಮನಿಸಬಹುದು. ಅಂದ್ರೆ ಈ 21ನೇ ಶತಮಾನದಲ್ಲಿ ಕೈಗೊಳ್ತಾ ಇರುವ ಈ ಕಾರ್ಯಕ್ರಮವನ್ನ ಶರಣರು 12ನೇ ಶತಮಾನದ ಸಂದರ್ಭದಲ್ಲಿ ತೋರಿದ್ರಲ್ಲ, ಅದು ತುಂಬಾ ಮುಖ್ಯವಾದದ್ದು. ಪಂಪ ಕೂಡ ಒಂದ್ ಕಡೆ ಹೇಳ್ತಾನೆ, ಯುದ್ಧವೆಂಬುದತಿ ಕ್ರೂರ ಗ್ರಹ ಯುದ್ಧ ಮಲ್ತೆ ಪಡೆ ಒಕ್ಕೊಳ್ಳೋಳ್ ಓ ಏನಲ್ ಓರ್ವರಿಲ್ಲ. ಎಂತ ಕ್ರೂರವಾದದ್ದು ಇದು. ದ್ವೇಷದಿಂದ ಇರೋದಿಲ್ಲ, ಬದಲಾಗಿ ಪ್ರೀತಿಯಿಂದ ಮಣಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲ ಒಂದೊಂದು ಹೂವುಗಳನ್ನ ನೆಡೋದ್ರತಕ್ಕಂತಹದನ್ನ ಯಾವುದರಿಂದ ಅವ್ರು ರೂಪಿಸಿದ್ರಪ್ಪ ಅಂದ್ರೆ ಶಾಂತಿ ಮತ್ತು ಸಹಬಾಳ್ವೆಯಿಂದ ರೂಪಿಸಿದ್ರು. ಇವತ್ತು ಜಗತ್ತಿಗೆ ತೀರ ಮುಖ್ಯವಾದದ್ದೇ ಇದು ಅನ್ನೋ ಒಂದು ಕಾರಣಕ್ಕಾಗಿಯೇ ನಾನು ಹಲವು ವಿಷಯಗಳನ್ನ ಸರ್ಕೊಟ್ಟಾಗ್ಲೂ ಕೂಡ ಈ ವಿಷಯವನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಇಂದು ಕರೋನಾದಂತಹ ಸಾಂಕ್ರಾಮಿಕ ರೋಗದಂತೆ ಮನುಷ್ಯನ ಅನಾರೋಗ್ಯಕರ ಚಿಂತನೆ ಮತ್ತು ಅಭಿವ್ಯಕ್ತಿ ಹರಡ್ತಾ ಇರೋ ಸಂದರ್ಭಕ್ಕೆ ವಚನ ಸಾಹಿತ್ಯ ಮದ್ದಾಗಿದೆ. ವಚನಕಾರರು ನಿಜ ವೈದ್ಯರು ಅಂತ ನನಗಾದ್ರೂ ಅನ್ನಿಸ್ತದೆ. ನಿಜವಾಗಿಯೂ ಕೂಡ ಸಮಾಜದ ಈ ರೋಗಕ್ಕೆ ಮದ್ದನ್ನ ಕೊಟ್ಟಂತಹ ಮಹಾ ವೈದ್ಯರು ಶರಣರು. ಅಂತಹ ಮದ್ದನ್ನ ಜನತೆಗೆ ತಿಳಿಸುವಲ್ಲಿ ಈ ವೇದಿಕೆ ಹಾಗೂ ಇಲ್ಲಿನ ಸಂಚಾಲಕರು, ಅದರಲ್ಲೂ ಡಾಕ್ಟರ್ ವಿಜಯಕುಮಾರ ಕಮ್ಮಾರ ಅವರ ಸೇವೆ ನಿಜವಾಗಿಯೂ ಶ್ಲಾಘನೀಯ ಅಂತ ಅನ್ನಿಸ್ತದೆ. ನಾವಿಂದು ಆತಂಕದ ಸ್ಥಿತಿಯಲ್ಲಿದ್ದೇವೆ. ಸಾಹಿತ್ಯ ಮತ್ತು ಸಮಾಜ ವಿಜ್ಞಾನಗಳು ಜಡಗೊಳ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಶಿಥಿಲಗೊಳ್ತಾ ಇದೆ. ಬುದ್ಧ ಬಾಬಾ ಸಾಹೇಬರ ತತ್ವಾದರ್ಶಗಳು ತೋರ್ಪಡಿಕೆಗಳಾಗ್ಬಿಟ್ಟಿವೆ. ನೈತಿಕ ಬಡತನವೇ ಅನೈತಿಕವಾದ ಸಿರಿವಂತಿಕೆಗೆ ಕಾರಣವಾಗಿರೋದನ್ನ ನಾವೆಲ್ಲರೂ ಕೂಡ ಕಣ್ಣಾರೆ ಕಾಣ್ತಾ ಇದ್ದೇವೆ. ಸಾಮಾಜಿಕ ಸತ್ಯವಾಗಿರುವ ಶ್ರೇಣೀಕೃತ ಜಾತಿ, ವರ್ಗ, ವರ್ಣ, ಲಿಂಗಾಧಾರಿತ ವ್ಯವಸ್ಥೆಗಳೊಳಗೆ ಸೊಕ್ಕು, ವರ್ಗ ಸಂಬಂಧದ ಕಂದಕ, ಬದುಕಿನ ಸೊಗಲಾಡಿತನ, ನಿರಾಳವಾಗಿರುವ ಆಚಾರಹೀನತೆ, ಕಾಯಿಕವೇ ಆಗಿರುವ ಮೋಸ, ಬದುಕಿನ ಒಂದು ಭಾಗವೇ ಆಗಿರುವ ಅಸಹಿಷ್ಣುತೆ, ಅಸಹನೆ, ಅಸತ್ಯ, ಅನ್ಯಾಯ, ಅಕ್ರಮ, ದಿಕ್ಕೆಡಿಸಿರುವ ಧಾವಂತ, ಶಿಕ್ಷಣದ ವ್ಯಾಪಾರೀಕರಣ, ಅಪಾತ್ರರಿಗೆ ಸಿಗ್ತಾ ಇರುವಂತಹ ಸ್ಥಾನಮಾನಗಳು ಶಾಂತಿ ಮತ್ತು ಸೌಹಾರ್ದತೆಯನ್ನ ನಿಜವಾಗಿಯೂ ಕೆಡಿಸ್ತಾ ಇದೆ ಅಂತ ನಾವೆಲ್ಲರೂ ಒಮ್ಮೆ ಕುಳಿತು ಆಲೋಚನೆ ಮಾಡಿದ್ರೆ ಖಂಡಿತ ಅನ್ನಿಸ್ತದೆ. ಒಂದು ವರ್ಗದ ವ್ಯಕ್ತಿಯ ನೋವು, ಯಾತನೆ, ಅಸಹಾಯಕತೆಗಳು ಮತ್ತೊಂದು ವರ್ಗ ಮತ್ತು ವ್ಯಕ್ತಿಗಳಿಗೆ ತಮಾಷೆಯಾಗಿ ಲೇವಡಿಯ ವಸ್ತುವಾಗಿ ಕಾಣಿಸ್ತಾ ಇದೆ. ಬದುಕಿನ ಎಲ್ಲ ಆಯಾಮಗಳು ವ್ಯಾವಹಾರಿಕವಾಗಿದ್ದು ನಾವು ಸಂಬಂಧಗಳಲ್ಲಿ ಪ್ರೀತಿಯ ಸೆಲೆ, ಅದರ ತಳಮಳ, ಹಂಬಲ, ಆಸೆ, ಆಕಾಂಕ್ಷೆ, ತ್ಯಾಗ, ಸಹಿಷ್ಣುತೆ, ವಾತ್ಸಲ್ಯ, ಪ್ರೀತಿ, ಅನುಕಂಪ, ಸಂಕಟ, ಮಮತೆ, ಮಮಕಾರಗಳ ಅರ್ಥವತೆಯನ್ನೇ ನಾವಿವತ್ತು ಕಳೆದುಕೊಂಡ್ಬಿಟ್ಟು ಬರೀ ಬಂಜರು ಭೂಮಿ ಆಗ್ತಾ ಇದ್ದೇವೆ. ಇದಕ್ಕೆ ಇರುವ ಒಂದು ಮದ್ದು ಯಾವುದಪ್ಪ ಅಂದ್ರೆ ವಚನ ಸಾಹಿತ್ಯದಲ್ಲಿರುವ ಶಾಂತಿ ಮತ್ತು ಸಾಮರಸ್ಯ. ಅದನ್ನ ನಾವು ಅಳವಡಿಸ್ಕೊಳ್ಳೇಬೇಕಾಗಿದೆ ಜಗತ್ತು ಉಳಿಬೇಕಾದ್ರೆ. ಇದೊಂದು ಅನಿವಾರ್ಯ. ಮತ್ತೆ ನಾನು ಉಕ್ತಿ ಮಾಡ್ತಾ ಇದ್ದೇನೆ, ಜಡದಾರ್ ಸಿಂಹಯ್ಯನವರ ಒಂದು ವಚನ, ಕರಿಯ ನಿತ್ತಡೆವಲ್ಲೇ ಸಿರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೇ
ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ರಾಮನಾಥ. ನಿಜವಾಗಿಯೂ ಶರಣರ ಸುಳ್ನುಡಿಗಳು ನಮ್ಮ ಸಹಬಾಳ್ವೆಗೆ, ಶಾಂತಿ ಮತ್ತು ಸೌಹಾರ್ದತೆಗಳಿಗೆ ಕಾರಣವಾಗಲಿಕ್ಕೆ ಇರುವ ಬಹುದೊಡ್ಡ ಔಷಧವಾಗಿ ನಮ್ಮ ಕಣ್ಣ ಮುಂದೆ ಇದೆ. ಅವುಗಳನ್ನೆಲ್ಲ ಕೂಡ ನಾವು ಅಳವಡಿಸ್ಕೊಳ್ಬೇಕಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಈ ಮಾತಿಂದ ಯಾಕೆ ಮುಗಿಸ್ತಾ ಇದ್ದೇನೆ ಅಂತ ಅಂದ್ರೆ, ನಮ್ಮ ವೇದ ಉಪನಿಷತ್ತುಗಳಲ್ಲಿ ಕೇವಲ ನಾನು ಮೊದಲೇ ಹೇಳಿದ ಹಾಗೆ ಪ್ರಾರ್ಥನೆಯ ರೂಪದಲ್ಲಿ ಇದ್ದಂತಹ ಇದನ್ನ ತಮ್ಮ ಜೀವನದ ನಡೆ ನುಡಿಗಳಲ್ಲಿ ಅಳವಡಿಸಿಕೊಂಡು ನಮ್ಗೆಲ್ಲರಿಗೂ ಕೂಡ ಮಾದರಿಯಾಗಿ ಒಂದು ದೀಪಸ್ತಂಭವಾಗಿ ನಮ್ಮ ನಡುವೆ ಶರಣರಿದ್ದಾರೆ. ಆ ಶರಣರ ತತ್ವಗಳನ್ನ ನಾವು ನಮ್ಮ ಮಕ್ಕಳಿಗೆ, ಸಂಸ್ಥೆನಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಮತ್ತು ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆಂತ ಅಂದ್ರೆ ಇವತ್ತು ಯುದ್ಧದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಣುಬಾಂಬುಗಳ ಯುದ್ಧದ ದಾಳಿ ಇವತ್ತಿಗೂ ಕೂಡ ವಿನಾಶದ ಅಂಶವನ್ನ ನಮ್ಗೆ ಹೇಳ್ತಾ ಇದೆ. ಇಂಥ ಒಂದು ಸಂದರ್ಭದೊಳಗೆ ನಮ್ಗೆ ಶರಣರ ಈ ವಚನಗಳು ಒಂದು ದೀಪವಾಗ್ಲಿ, ಮಾರ್ಗದರ್ಶಕವಾಗ್ಲಿ, ಅವುಗಳನ್ನ ನಾವು ಬದುಕಿಗೆ ಅಳವಡಿಸಿಕೊಳ್ಳೋಣ ಅಂತ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಸಂಸ್ಥೆಯ ಎಲ್ಲ ಹಿರಿಯರಿಗೆ, ಪದಾಧಿಕಾರಿಗಳಿಗೆ, ಕೇಳುಗರಾದಂತಹ ಶರಣೆಯರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಸರ್ ನಮಸ್ತೆ ಸರ್, ವಂದನೆಗಳು. ಧನ್ಯವಾದಗಳು ಶೈಲಾ ಮೇಡಮ್ ಅವ್ರಿಗೆ. ಸುಮಾರು 1 ತಾಸು ನಾವು ಅಕ್ಷರತಃ ನಿಮ್ಮ ವಿದ್ಯಾರ್ಥಿಗಳಾಗ್ಬಿಟ್ಟಿದ್ವಿ ನಾವೀಗ. ಅಷ್ಟು ಅದ್ಭುತವಾಗಿ ನಿಮ್ಮ ಉಪನ್ಯಾಸ ಮೂಡಿ ಬಂತು. ಹಲವಾರು ಶರಣರ ವಚನಗಳ ಮೂಲಕ ವಚನಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯದ ಬಗೆಗೆ ಉಪನ್ಯಾಸವನ್ನ ಅತ್ಯಂತ ಸರಳವಾಗಿ, ಅರ್ಥಪೂರ್ಣವಾಗಿ ಮೂಡಿ ಬಂತು ಮೇಡಮ್. ಮತ್ತೊಮ್ಮೆ ತಮ್ಗೆ ನಮ್ಮ ವೇದಿಕೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೇಳ್ದಂಗೆ ಶಾಂತಿ ಸಾಮರಸ್ಯಗಳ ಬಗ್ಗೆ ವೇದ ಉಪನಿಷತ್ತುಗಳಲ್ಲಿ ಕೇವಲ ಹೇಳೋದಕ್ಕಷ್ಟೇ ಇತ್ತು. ಈಗ ನೀವು ಒಮ್ಮಿಕ್ಲೆ ಫಸ್ಟ್ ಕೋಟ್ ಮಾಡಿದ್ಕೊಳ್ಳಿ ಇವ್ರೇನ್ ಹೇಳತ್ತಾರಪ್ಪ ಅಂತ ಗಾಬರಿ ಆಗ್ಬಿಡುತ್ತೆ ನನಗೆ. ಆದ್ರೆ ಅದನ್ನೆಲ್ಲ ಶರಣರ ಹೌದು ಹೌದು. ಸರಿ ಮೇಡಮ್, ಈಗ ಕಾರ್ಯಕ್ರಮದ ಮುಂದಿನ ಭಾಗ ಮತ್ತೆ ಕೊನೆಯ ಭಾಗ, ಇದು ಉಪನ್ಯಾಸದಷ್ಟೇ ಮಹತ್ವವಾದದ್ದು. ಯಾಕಂದ್ರೆ ಈ ಉಪನ್ಯಾಸದ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ನಮ್ಮ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಸದಸ್ಯರುಗಳಿಂದ. ಇದನ್ನ ನಡೆಸ್ಕೊಡ್ಬೇಕಂತ ವಿಜಯಕುಮಾರ್ ಕಮ್ಮರ್ ಸರ್ ಅಲ್ಲಿ ಕೇಳ್ಕೊಳ್ತೀನಿ. ನೀವ್ ಹೇಳ್ದಂಗೆ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆಯಾ? ಸ್ಲೋ ಐತ್ರಿ ಸರ್, ಸ್ಲೋ ಸಣ್ಣ ಕೇಳೋದು. ಕೇಳಿಸುತ್ತಾ? ಈಗ ಕೇಳಿಸುತ್ತೆ. ಓಕೆ, ನೀವ್ ಹೇಳ್ದಂಗೆ ನಾವು ಕ್ಲಾಸಲ್ಲಿ ಕೂತ್ ಕೇಳಿದ್ವೇನೋ ಅನಿಸ್ತಾ ಇತ್ತು. ಅಷ್ಟು ಸ್ವಚ್ಛವಾಗಿ, ಸುಂದರವಾಗಿ ತಮ್ಮ ಅನಿಸಿಕೆಯನ್ನ, ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಮೊದಲಾಗಿ ಡಾಕ್ಟರ್ HL ಶೈಲಾ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಈಗ ಕಾರ್ಯಕ್ರಮದಲ್ಲಿ ಚರ್ಚೆ ಅಥವಾ ಸಂವಾದದ ಕಾಲಘಟ್ಟ, ಸಮಯ. ಇವತ್ತು ಮಾತನಾಡೋರು ಬಹಳ ಇರೋದ್ರಿಂದ ಮಾತಾಡೋರು ಶಾರ್ಟ್ಕಟ್ ಆಗಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೋಬೇಕಂತ ಮೊದಲನೇದಾಗಿ ವಿನಂತಿಯನ್ನ ಮಾಡ್ಕೋತೀನಿ. ಮೊದಲನೇದಾಗಿ ಡಾಕ್ಟರ್ ಪುಷ್ಪಾವತಿ ಶೆಲವಡಿಮಠ ಅವರು. ಶೆಲವಡಿಮಠ ಅವರು. ಶರಣಾರ್ಥಿಗಳು ಸರ್, ಶರಣಾರ್ಥಿಗಳು. ಮೇಡಮ್ ಅವರು ಒಂದು ಒಳ್ಳೆಯ ಉಪನ್ಯಾಸವನ್ನ ನೀಡಿದ್ದಾರೆ. ಮೈಸೂರು ಅಂತಂದ್ರೆ ಅದೊಂದು ಸಾಂಸ್ಕೃತಿಕ ನಗರಿ. ತುಂಬಾ ಸುಮಧುರವಾದಂತಹ ಭಾಷೆಯಲ್ಲಿ ಇವತ್ತು ನಿಜಕ್ಕೂ ಜಗತ್ತಿಗೆ ಬೇಕಾಗಿರೋದು ಶಾಂತಿ ಮತ್ತು
ಸಾಮರಸ್ಯ. ನನಗನ್ನಿಸುವಂತೆ ಶಾಂತಿ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿ ಖರೀದಿಸುವಂಥದ್ದಲ್ಲ. ಆ ಶಾಂತಿಯನ್ನು ನಾವೇ ಹುಡುಕೊಳ್ಬೇಕು ಮತ್ತು ನಾವೇ ಪಡ್ಕೊಳ್ಬೇಕು ಅನ್ನುವಂಥದ್ದು ತುಂಬ ವಿಶೇಷವಾಗಿ ನಾವು ಇವತ್ತು ಗಮನಿಸ್ಕೊಳ್ಬೇಕು. ಹಾಗೆ ಸಾಮರಸ್ಯ ಅನ್ನುವಂಥದ್ದನ್ನು ನಾವು ಮಾತನಾಡೋದಲ್ಲ, ಅದನ್ನು ನಮ್ಮ ಜೀವನದೊಳಗೆ ನಾವು ನಡೆದು ತೋರಿಸ್ಬೇಕಾಗಿರುವಂಥದ್ದು. ಇದನ್ನು ಶರಣರು ನಮಗೆ ತಮ್ಮ ವಚನಗಳ ಮೂಲಕ ಅಷ್ಟೇ ಅಲ್ಲ, ತಮ್ಮ ನಡೆನುಡಿ ಸಿದ್ಧಾಂತದ ಮೂಲಕನೇ ಅವ್ರು ತೋರಿಸ್ಕೊಟ್ಟಿದ್ದಾರೆ ಅಂತನ್ನುವಂಥ ವಿಷಯಗಳನ್ನು ಸಾಕಷ್ಟು ವಚನಗಳನ್ನ ಮುಂದಿಟ್ಕೊಂಡು ಮೇಡಮ್ ಅವರು ಮಾತನಾಡಿದ್ದಾರೆ. ಹೀಗಾಗಿ ಇವು ಥಿಯರಿ ಅಲ್ಲದೇ ಅದೊಂದು ಪ್ರಾಕ್ಟಿಕಲ್, ಅಂದರೆ ಶರಣರ ಜೀವನವೇ ಪ್ರಯೋಗಾತ್ಮಕವಾಗಿತ್ತು ಅನ್ನುವಂಥ ಮಾತುಗಳನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಮಣ್ಣನ್ನು ಆಳಿದವರು ಮಣ್ಣಾಗಿ ಹೋದರು, ಮನದಲ್ಲಿ ಇದ್ದಂಥವ್ರು ಶರಣರು ಮನದಲ್ಲಿ ಮನೆ ಮಾಡಿದರು ಅನ್ನುವಂಥದ್ದು ಯಾರು ಈ ಹೆಣ್ಣಿಗಾಗಿ, ಹೊಣ್ಣಿಗಾಗಿ, ಮಣ್ಣಿಗಾಗಿ ಹಪಹಪಿಸ್ತಾ ಇಡೀ ಜಗತ್ತೇ ತಲ್ಲಣಕ್ಕೆ ಒಳಗಾಗ್ತಾ ಇದೆ. ಅದನ್ನು ಇವತ್ತು ನಾವು ರಷ್ಯಾ ಉಕ್ರೇನ್ ಯುದ್ಧಗಳಲ್ಲಿ ಅಥವಾ ಅಮೇರಿಕ ಇರಾನ್ ಇಸ್ರೇಲ್ ಯುದ್ಧಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇಡೀ ಸಾಮರಸ್ಯ ಬದುಕನ್ನು ನಾವಿಲ್ಲಿ ಬದುಕಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಹಪಹಪಿತನವನ್ನು ನಾವು ಕಲ್ಕೊಳ್ಬೇಕಾಗಿದೆ. ಲತೆಯಿಂದ, ಕಾಮಾದಿ ಲತೆಗಳಿಂದ ನಾವು ಬಿಡಿಸ್ಕೊಳ್ಬೇಕಾಗಿದೆ. ದನದ ಆಮಿಷಗಳಿಂದ ಬಿಡಿಸ್ಕೊಳ್ಬೇಕಾಗಿದೆ. ನಿಜವಾದ ಒಂದು ಶಾಂತಿ ನೆಲೆಸುವಂಥದ್ದು ಸ್ನೇಹ ಸಂಬಂಧಗಳಲ್ಲಿ ಮತ್ತು ನಮ್ಮ ತೃಪ್ತಿ ಭಾವಗಳಲ್ಲಿ. ಇಂಥ ತೃಪ್ತಿಯಾದಂಥ ಬದುಕನ್ನು ಶರಣರು ತುಂಬ ಸರಳವಾಗಿ ಅದನ್ನು ಜೀವಿಸಿದ್ದಾರೆ, ಅದನ್ನು ಮೆದುರಿಗೆ ತೆರೆದಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಸರಳವಾದಂತಹ ಬದುಕನ್ನು ನಮಗೆ ಬಹಳ ಸುಂದರವಾಗಿ ತಮ್ಮ ವಚನಗಳಲ್ಲಿ ಅವರು ಕಟ್ಕೊಟ್ಟಿದ್ದಾರೆ. ನಾವೆಲ್ಲ ಅದನ್ನು ನಾವು ನೋಡ್ಕೊತಾನೆ ಬರ್ತಾ ಇದ್ದೇವೆ. ನಾನಿಲ್ಲಿ ಬಹಳಷ್ಟು ಮಾತನಾಡೋಕ್ಕೆ ಪ್ರಯತ್ನಿಸೋದಿಲ್ಲ. ನಮಗೆ ಜೀವಿತಾವಧಿಯ ಒಂದಿಷ್ಟು ಸತ್ಯಗಳು ಗೊತ್ತಿದ್ರೆ, ಈ ಹುಟ್ಟು ಸಾವಿನ ಬಗ್ಗೆ ಒಂದಿಷ್ಟು ಅರಿವಿದ್ರೆ, ಅದರ ಜೊತೆಗೆ ಈ ಬದುಕಿನ ಸಾರ್ಥಕತೆ ಎದರಲ್ಲಿದೆ ಅಂತನ್ನುವಂಥ ಅಂತಿಮ ಸತ್ಯಗಳು ಗೊತ್ತಿದ್ರೆ ನಾವು ನಿಜಕ್ಕೂ ಕೂಡ ಇಲ್ಲಿ ಶಾಂತಿಯನ್ನು ಮತ್ತು ಸಾಮರಸ್ಯದ ಬದುಕನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತನ್ನುವಂಥದ್ದನ್ನು ಅಲ್ಲಮ ಪ್ರಭುಗಳು ಸಹ ಆಸೆಗೆ ಸತ್ತದ್ದು ಕೋಟೆ, ಆಮಿಷಕ್ಕೆ ಸತ್ತದ್ದು ಕೋಟೆ ಅಂತ ಈ ಸಾಯುವ ಹಪಹಪಿ ಎಲ್ಲಿಂದ ಹುಟ್ಟುತ್ತೆ ಅಂತನ್ನುವಂಥದ್ದನ್ನೇ ನಮಗೆ ತುಂಬ ಮುಖ್ಯವಾಗಿ ತಿಳಿಸಿಕೊಟ್ರೆ, ಮೂಳಿಗೆ ಮಾರಯ್ಯನವರು ನಮ್ಮ ಸಾಮರಸ್ಯ ಮತ್ತು ಶಾಂತಿ ಎದರಲ್ಲಿದೆ ಅಂತ ಅನ್ನೋದನ್ನು ಒಂದು ವಚನದಲ್ಲಿ ಹೇಳ್ತಾರೆ. ಅದನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಆನೆ ಕುದುರೆ ಭಂಡಾರವಿದ್ದಡೇನೋ ತಾನೊಂಬುದು ಪಡಿಯಕ್ಕಿ, ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇನಪ್ಪುದೋ, ಕೈ ಬಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡವಾರು ಇಲ್ಲ ಕಾನ, ನೀ ಕಳಂಕ ಮಲ್ಲಿಕಾರ್ಜುನ ಅಂತನ್ನುವಂತಹ ಈ ಸಾವಿಂಗೆ ಜೊತೆಯಾಗಿ ಯಾರೂ ನಿಲ್ಲೋದಿಲ್ಲ. ನಮ್ಮ ಈ ಸಿರಿ ಸಂಪತ್ತು, ಯೌವನ, ಅಧಿಕಾರ ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತನ್ನುವಂತಹ ಈ ಅಂತಿಮ ಸತ್ಯಗಳನ್ನು ನಾವು ಅರಿತುಕೊಂಡಾಗ ಮಾತ್ರ ನಮಗೆ ಸಾಮರಸ್ಯ ಮತ್ತು ಶಾಂತಿ ನಿಲ್ಲಿಸೋದಕ್ಕೆ ಸಾಧ್ಯ. ಹೀಗಾಗಿ ಇಡೀ ನಮ್ಮ ದೇಹವೇ ಒಂದು ಸಾಮರಸ್ಯದ ಸಂಕೇತಕವಾಗಿ ನಿಂತಾಗ ಈ ಜಾತಿ ಮತ ಭೇದ ಭಾವಗಳನ್ನು ನಾವು ಅಳಿಸಿ ಹಾಕಿದಾಗ ಮಾತ್ರ ಸಾಮರಸ್ಯ ಮತ್ತು ಸಾಂವಿಧಾನಿಕವಾದಂಥ ನೆಮ್ಮದಿಯ ಬದುಕು ನಮ್ದಾಗಬಹುದು ಅಂತನ್ನುವಂಥ ಈ ವಿಚಾರಗಳನ್ನು ತುಂಬ ಎಳೆಯಾಗಿ ನಮ್ಮ ಶರಣ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ತೆರೆದಿಟ್ಟಿದೆ. ಅದನ್ನು ತಮ್ಮ ಉಪನ್ಯಾಸದಲ್ಲಿ ಬಹಳ ಸಮಯದ ಮಿತಿಯಲ್ಲಿ ತಾವು ಅದನ್ನು ನೀಟಾಗಿ ಪ್ರೆಸೆಂಟೇಷನ್ ಮಾಡಿದ್ದೀರಿ ಮೇಡಮ್. ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆ ನಿಜಕ್ಕೂ ಪ್ರತಿ ವಾರನೂ ಒಬ್ಬೊಬ್ಬ ಇಂತಹ ಉಪನ್ಯಾಸಕರಿಂದ ನಮ್ಮಲ್ಲಿ ಕೂಡ ಒಂದಿಷ್ಟು ಹೊಸ ಹೊಳವುಗಳನ್ನು, ಹೊಸ ವಿಚಾರಗಳನ್ನು, ಆಲೋಚನೆಗಳನ್ನು ಹುಟ್ಟಾಕ್ತಾ ಇದೆ. ಹೀಗಾಗಿ ನಮ್ಮ ವಚನ ಸಾಹಿತ್ಯ ಮಂದಾರ ಇದು ವಿಚಾರ ವೇದಿಕೆ ಅಂತ ನಾನು ಹೇಳ್ತಾ ಇಲ್ಲಿ ಬಂದು ತಮ್ಮ ಉತ್ತಮ ಉಪನ್ಯಾಸವನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಮತ್ತು ನನಗೆ ಅಭಿಪ್ರಾಯ ಮಂಡನೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್ಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳು ಸರ್. ನೋಡಿ, ಮಾತಾಡ್ತಾ ಇಂತ ಅದ್ಭುತ ಪ್ರಾಸವನ್ನ ಕೊಟ್ರಿ. ಮಣ್ಣನ್ನು ಆಳಿದವರು ಮಣ್ಣಾಗಿ ಹೋದರು, ಮನಸ್ಸನ್ನು ಆಳಿದವರು ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿದರು. ಬಹಳ ಅದ್ಭುತವಾದಂತಹ ಒಂದು ಚಿಂತನೆಯನ್ನ ಕೊಟ್ರಿ. ನಾವು ಕೂಡ ನಮ್ಮ ವೇದಿಕೆಯಲ್ಲಿ ಮಾತಾಡಿದ್ವಿ. ವಿಶ್ವಶಾಂತಿಗೆ ವಚನ ಸಾಹಿತ್ಯದ ಕೊಡುಗೆಯ ಬಗ್ಗೆ ಮಾತನಾಡಿದ್ರಿ. ಆವಾಗ್ಲೂ ಕೂಡ ಅದ್ಭುತವಾದಂತಹ ಒಂದು ವಿಚಾರವನ್ನು ತಿಳಿಸಿದ್ರಿ. ತಮ್ಮ ಮೌಲಿಕ ಅಭಿಪ್ರಾಯಗಳಿಗೆ ಶರಣಾರ್ಥಿಗಳನ್ನ ಹೇಳ್ತಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಮುಂದೆ ಡಾಕ್ಟರ್ ದಯಾನಂದ್ ನುಲಿ ಅವರಿದ್ರೆ ಮಾತನಾಡಿ ಸರ್. ನುಲಿ ಸರ್ ಇಲ್ಲ, ಓಕೆ. ಮುಂದೆ ಮೌನೇಶ್ವರಿ ಕಮ್ಮಾರ್ ಅಂತ ಧಾರವಾಡದಿಂದ ಜಾಯ್ನ್ ಆಗಿದ್ದಾರೆ. ಮಾತಾಡ್ತೀರಾ ಮೇಡಮ್? ಸರ್, ನಾನು ತುಂಬಾ ಇವತ್ತು ಫುಲ್ ಬ್ಲೋನ್ ಅವೇ ಅಂತಾರಲ್ಲ ಆತರ ಮೇಡಮ್ ಬಹಳ ಚೆನ್ನಾಗಿ ಮಾತಾಡಿದ್ರು.
ಇನ್ನು ಹೊರಗೆ ಬಂದಿಲ್ಲ ಮೇಡಮ್ ಅದರಿಂದ ಬಹಳ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಇಷ್ಟು ಖುಷಿ ಆಗಿದೆ ಅಲ್ಲ. ಸೊ ನಮ್ಮ ಫೀಲ್ಡ್ ಇಂದ ಧನ್ಯವಾದಗಳು. ಎಂಟೈರ್ಲಿ ಡಿಫ್ರೆಂಟ್ ಫೀಲ್ಡ್ ಮೇಡಮ್. ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತಿರೋದು. ಸೊ ಇವತ್ತು ಕಮರ್ ಸರ್ ಜಾಯ್ನ್ ಆಗಿ ಮೇಡಮ್ ಅಂತ ಲಿಂಕ್ ಕಳಿಸಿದ್ರು. ಸೊ ಜಾಯ್ನ್ ಆದೆ. ನಿಮ್ಮನ್ನ ಈ ಮೂಲಕ ನೋಡೋದು ಬಹಳ ಖುಷಿ ಆಗ್ತಿದೆ. ಸೊ ಸಾಧ್ಯವಾದ ನಿಮ್ ಪರ್ಸನಲಿನೂ ಭೇಟಿ ಆಗ್ಬೇಕು ಅಂತ ಅನಿಸ್ತಾ ಇದೆ. ಸೊ ನಾನು ಚೀಫ್ ಅಡ್ವೈಸರ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಕಾಲೇಜಲ್ಲಿ ನಿಮ್ಮನ್ನ ಒಂದ್ಸಲ ಇನ್ವೈಟ್ ಮಾಡ್ಬೇಕು ಅಂತ ಅನಿಸ್ತಿದೆ ಮೇಡಮ್. ಅಷ್ಟು ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ಈಗ ಪ್ರಸ್ತುತ ಇರುವಂತ ಏನು ಸೊ ಈಗ ಸದ್ಯಕ್ಕೆ ಬೇಕಾಗಿರುವಂತದ್ದು ನಮ್ಮ ವಿಶ್ವಕ್ಕೆ ಶಾಂತಿ. ಆ ಶಾಂತಿ ಮಕ್ಕಳಿಗೂ ಬರೀ ನಾವು ಈ ವೇದಿಕೆಯಲ್ಲಿ ಇರೋರೆಲ್ಲ ದೊಡ್ಡವರೇ ಇದೀವಿ. ಈ ವಿಚಾರಧಾರೆಗಳು ಮಕ್ಕಳಿಗೂ ಮುಟ್ಬೇಕು ಅಂತ ನನ್ನ ಅನಿಸಿಕೆ ಆಗಿದ್ರಿಂದ ಸೊ ತಾವು ದಯವಿಟ್ಟು ನಮ್ಮ ಮಕ್ಕಳಿಗೂ ಸಹ ಆಫ್ಲೈನ್ ಆಗಿಲ್ಲ ಅಂದ್ರೆ ಕೊನೆಗೆ ಆನ್ಲೈನ್ ಆದ್ರೂ ಬಂದು ದಯವಿಟ್ಟು ನೀವು ನಮ್ಗೆ ಮಾತಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಅಲ್ದೇನೆ ನಾವು ಇಷ್ಟು ವಚನಕಾರರ ಏನು ಟೂರ್ ಅನ್ನ ಮಾಡ್ಸಿದ್ರಿ ನೀವು. ಬಿಕಾಸ್ ನಾವು ಎಲ್ಲಿ ಓದಕ್ ಆಗಲ್ಲ ಮೇಡಮ್ ಈಗ. ಸೊ ನೀವೆಷ್ಟು ಏನು ಜ್ಞಾನಕೋಶ, ವಚನಗಳ ಜ್ಞಾನಕೋಶ ನಿಮ್ಮನ್ನ ಕರಿಬಹುದು ನಾವು. ಸೊ ಧನ್ಯವಾದಗಳು ಸರ್. ಕಮರ್ ಸರ್ ನಿಮಗೂ ಸಹ ಈ ವೇದಿಕೆಗೆ ನಮ್ಮನ್ನ ಬರಮಾಡಿಕೊಂಡು ಈ ಮಾತುಗಳನ್ನ ಕೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮ್ಯಾಮ್ ಥ್ಯಾಂಕ್ ಯು. ದಿನಗಟ್ಲೆ ವರ್ಷಗಟ್ಲೆ ಮಾತನಾಡುವಂತಹ ಹಲವು ವಿಷಯಗಳನ್ನ ವಚನಕಾರರು ಕೊಟ್ಟಿದ್ದಾರೆ ಮೇಡಮ್. ಅದನ್ನ ಒಂದು ಅರ್ಧ ಗಂಟೆ ಒಳಗೆ ನಾವು ಇಡೋದು ಅಷ್ಟು ಸುಲಭವಾದದ್ದಲ್ಲ. ಇಲ್ಲ, ನೀವು ಸಂಕ್ಷಿಪ್ತವಾಗಿ ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿ ಕ್ರೀಮ್ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ಕ್ರೀಮ್ ಅನ್ನ ಎತ್ತಿ ನಮ್ಮ ಮುಂದೆ ಇಟ್ಟಿದ್ರಿ ಮೇಡಮ್. ಬಹಳ ಚೆನ್ನಾಗಿ ಮಾತಾಡಿದ್ರಿ. ತುಂಬಾ ಸಂತೋಷ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಮರ್ ಸರ್. ಓಕೆ, ಥ್ಯಾಂಕ್ ಯು. ಡಾಕ್ಟರ್ ದಯಾನಂದ್ ಮುರಳಿ ಸರ್, ಇಫ್ ಯು ಆರ್ ಕಂಫರ್ಟಬಲ್ ಯು ಕ್ಯಾನ್. ಶರಣ ಶರಣಾರ್ಥಿಗಳು ಸರ್. ಸರ್ ಬಹಳ ಸಮಯ ತಗೊಳ್ಳಲ್ಲ, ಜಸ್ಟ್ 2 ನಿಮಿಷ. ಮೊದಲನೇದು ಪ್ರಾರ್ಥನೆಯಲ್ಲಿ ತುಂಬಾ ಸುಂದರವಾಗಿ ಪ್ರಾರ್ಥನೆ ಬಂತು. ಅಕ್ಕವರು ಬೇಜಾರು ಮಾಡ್ಕೋದಿದ್ರೆ ಒಂದು ವಿಷಯ ಹೇಳ್ಬೇಕಾಗಿತ್ತು. ಆ ವಚನವನ್ನ ಹಾಗೆ ಹಾಡೋಕೆ ಬರೋಲ್ಲ. ಈಗ ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ ಹೀಗೇನೆ ಅನ್ಬೇಕೆ ಹೊರತು ಗುರು, ಲಿಂಗ, ಜಂಗಮ, ಪಾದೋದಕ ಹೀಗೆ ನಾವು ನಮ್ಮ ಗಾಯನಕ್ಕಾಗಿ ಹಾಗೆ ನಾವು ವಚನವನ್ನ ಆ ರೀತಿ ನಾವು ಬಳಸಬಾರ್ದು ಅಂತ ನಾನು ಒಂದು ವೈಯಕ್ತಿಕ ಒಂದು ಭಿನ್ನನ ತಮ್ಮ ಹತ್ರ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅದು ಗುರು, ಲಿಂಗ, ಜಂಗಮ ಇವೆಲ್ಲ ತತ್ವಗಳು ಒಂದೊಂದೊಂದು ನಾವು ಹೇಳ್ಬೇಕು. ಅವೆಲ್ಲವೂ ಕ್ರಮವಾಗಿ ನಮಗೆ ಬಸವಣ್ಣನವರಿಂದ ಬಂದಿವೆ ಅನ್ನೋದನ್ನ ನಾವು ಯಾವಾಗ್ಲೂ ಅದನ್ನ ಆ ರೀತಿಯೇ ಹೇಳ್ಬೇಕು ಅನ್ನೋದು ಒಂದು ಹೇಳ್ಬೇಕಾಗಿತ್ತು. ಇನ್ನು ಸೋದರಿಯವರ ಒಂದು ವ್ಯಾಖ್ಯಾನ ಮಾಲಿಕೆಯನ್ನ ಗಮನಿಸೋದಾದ್ರೆ ಅವ್ರಿಗೂ ಒಂದು ಭಿನ್ನ ಏನಂದ್ರೆ, ಯಾವಾಗ್ಲೂ ವಚನಕಾರರ ಹೆಸರುಗಳನ್ನ ತೆಗೆದುಕೊಳ್ಳುವಾಗ ನಾವು ಬಹುವಚನದಲ್ಲೇ ಮಾತನಾಡುವ ಒಂದು ಸಂಪ್ರದಾಯವನ್ನ ನಾವು ಹಾಕೊಳ್ಬೇಕು. ಈಗ ರಾಮನಾಥನ ಅಂತ ಅನ್ನೋಕ್ಕಿಂತ ರಾಮನಾಥ ಒಬ್ಬ ಶ್ರೇಷ್ಠ ಶರಣರು. ಎಲ್ಲಾ ಶರಣೆಯರ ಹೆಸರುಗಳನ್ನ ತೆಗೆದುಕೊಳ್ಳುವಾಗ ನಾವು ಇಂದಿನಿಂದ ಬಹುವಚನ ಪ್ರಯೋಗವನ್ನೇ ನಾವು ಮಾಡ್ಕೊಳ್ಳೋಣ ಅಂತ ಅದೊಂದು ನಿಮ್ಮಲ್ಲಿ ಸಣ್ಣ ರಿಕ್ವೆಸ್ಟ್. ಎರಡನೇದು, ನೀವು ತಮ್ಮ ಹೆಚ್ಚಿನ ಸಮಯವನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ತಮ್ಮ ಹೆಚ್ಚಿನ ಒಂದು ಹೆಚ್ಚಿನ ಒಂದು ವ್ಯಾಖ್ಯಾನವನ್ನ ತಾವು ಇನ್ನೂ ಹೆಚ್ಚಾಗಿ ವಚನಗಳನ್ನ ತೆಗೆದುಕೊಂಡು ಬರಬಹುದಾಗಿತ್ತೇನೋ ಅಂತ ಅನಿಸ್ತು ನನಗೆ. ಉಪನಿಷತ್ತು, ಭಗವದ್ಗೀತೆ ಬೇರೆ ಬೇರೆ ನಾವು ಇದನ್ನ ಮಾಡೋಕ್ಕಿಂತ ವಚನಗಳನ್ನೇ ಮೂಲವಾಗಿ ಇಟ್ಟುಕೊಂಡು ಶಾಂತಿ ಮತ್ತು ಸಮರತೆಯ ಬಗ್ಗೆ ಮಾತನಾಡಬಹುದಾಗಿತ್ತೇನೋ ಅಂತ ಅನಿಸ್ತು. ಆದ್ರೂ ಕೂಡ ತಾವು ಎಲ್ಲವನ್ನು ಒಂದು ಚೆನ್ನಾಗಿ ಅದು ಒಳಗು ಹೊರವನ್ನ ಇಡೀ ವಿಷಯದ ಅಂತರಂಗಕ್ಕೆ ಹೊಕ್ಕು ಅದನ್ನು ಮಂಡಿಸಿದ್ರೆ ಅದು ನನಗೆ ಬಹಳ ಹಿಡಿಸಿತು. ಹಾಗೇನೆ ಈ ತಮಗೆ ಕೊಟ್ಟ ವಿಷಯವನ್ನ ನೋಡೋದಾದ್ರೆ ನಾನು ಹೇಗೆ ಅದನ್ನ ನೋಡ್ತೀನಿ ಅಂದ್ರೆ, ನಮ್ಮ ಶರಣರು ಏನ್ ಮಾಡಿದ್ದಾರೆ ಅಂದ್ರೆ, ಇದನ್ನೆಲ್ಲ ಸಾಧಿಸಲು ನಮಗೆ ಕೆಲವೊಂದು ಹೇಗೆ ಅಷ್ಟಾವರಣಗಳನ್ನ, ಪಂಚಾಚಾರಗಳನ್ನ ಹೇಗೆ ಕರ್ಣಿಸಿದ್ದಾರೆಯೋ ಹಾಗೆಯೇ ಕೆಲವೊಂದು ಹಸ್ತಗಳು ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಥಳದಲ್ಲಿ ಹಸ್ತಗಳು ಅಂತ ಕೊಟ್ಟಿದ್ದಾರೆ. ಭಕ್ತ ಸ್ಥಳ, ಮಹೇಶ ಸ್ಥಳದ ಆದಿಯಾಗಿ ಎಲ್ಲ ಸ್ಥಳಗಳಲ್ಲಿ ಶುಚಿಸ್ತ ಹಸ್ತ, ಸುಬುದ್ಧಿ ಹಸ್ತ, ನಿರಹಂಕಾರ ಹಸ್ತ, ಸುಮನ ಹಸ್ತ, ಸುಜ್ಞಾನ ಹಸ್ತ, ಸದ್ಭಾವ ಹಸ್ತ, ನಿರ್ಭಾವ ಹಸ್ತ, ನಿಷ್ಕಳಂಕ ಹಸ್ತ, ನಿರಾಳ ಹಸ್ತ ಅಂತೂ 9 ಸ್ಥಳಗಳಲ್ಲಿ ಕೊಡುವಾಗ
ಈ ಎಲ್ಲಾ ಸ್ಥಳಗಳಲ್ಲಿ ಈ ಹಸ್ತಗಳಲ್ಲಿ ಅವರು ನೀವು ಇವತ್ತು ಹೇಳುತ್ತಿರುವಂತಹ ಎಲ್ಲಾ ಶಾಂತಿ ಸಾಮರಸ್ಯದ ಒಂದು ತತ್ವಗಳನ್ನು ನಾವು ಹೇಗೆ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆ ಹಸ್ತಗಳನ್ನ ಪಡೆಯಬಹುದು ಶಿವಯೋಗವನ್ನ ಮಾಡಿಕೊಳ್ಳಲು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಏಕೆಂದ್ರೆ ಸುಚಿತ್ತ ಅನ್ನೋ ಹಸ್ತದಲ್ಲಿ ನಿಷ್ಕಾಮ, ಸುಬುದ್ಧಿ ಹಸ್ತದಲ್ಲಿ ನಿಕ್ರೋಧ, ನಿರಹಂಕಾರ ಅಂತ ತಾವು ಹೇಳಿದ್ರಿ. ನಾನು ಅಂತ ಅದನ್ನೊಂದು ಹಸ್ತದ ರೂಪದಲ್ಲಿ ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ನಿರಹಂಕಾರ ಅಹಂಕಾರದ ಬಗ್ಗೆ ಅನೇಕ ಶರಣರು, ನೀವು ಇಡೀ ನಿಮಗೆ ಮುಂದಿನ ಸಾರಿ ಬಹುಶಃ ವಿಜಯ್ ಕುಮಾರ್ ಅಣ್ಣ ಅವರು ಅಹಂಕಾರ ಮತ್ತು ಶರಣರು ಅಂತ ಒಂದು ವಿಷಯವನ್ನೇ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಆ ಅಹಂಕಾರವನ್ನ ಬಿಟ್ಟು ನಾನು ಸರ್ ಹೇಳಿ ಹೇಳಿ. ಒಂದು 25-30 ಪುಟಗಳಷ್ಟು ಇದ್ರ ಬಗ್ಗೆ ವಚನಗಳ ಬಗ್ಗೆ ಮಾಡಿದ್ದೀನಿ. ಆದ್ರೆ ಅರ್ಧ ಗಂಟೆಯ ಸಮಯಾವಕಾಶ ಇದ್ದಿದ್ರಿಂದ ಸಮಯದ ಅಭಾವ. ನಾನು ಎಲ್ಲವನ್ನು ವಚನಗಳನ್ನ ಹೇಳಲಿಕ್ಕೆ ಆಗ್ಲಿಲ್ಲ. ಅದನ್ನ ಒಂದು ಪುಸ್ತಕದ ರೂಪದಲ್ಲಿಯೂ ಕೂಡ ನಾನು ಖಂಡಿತ ಪ್ರಕಟಿಸ್ತೇನೆ ಸರ್. ನೀವ್ ಹೇಳಿದಂತಹ ಸೂಚನೆಗಳಿದೆಯಲ್ಲ ಸರ್, ಹಿರಿಯರಾದ ನಿಮ್ಮದನ್ನ ನಾ ಖಂಡಿತ ಅಳವಡಿಸ್ಕೊಳ್ತೀನಿ ಸರ್. ಅದ್ರಲ್ಲಿ ಯಾವ ಇಟ್ಕೊಂಡೆ ಅಂತ ಅಂದ್ರೆ, ಈಗ ಶರಣ ಸಾಹಿತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಅಂದ್ರೆ ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಎಲ್ಲ ವರ್ಗದವರನ್ನು ಒಳಗೊಳ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಹೊರತು ಶರಣರ ಬಗ್ಗೆ ವಚನಗಳ ಬಗ್ಗೆ ಒಂದು ಅದ್ವಿತೀಯವಾಗಿರುವಂತಹ ಒಂದು ಕೃತಜ್ಞತೆಯ ಭಾವ ನನಗೆ ಯಾವತ್ತಿಗೂ ಕೂಡ ಇದ್ದೇ ಇದೆ ಸರ್. ಅದೇ ಅದಕ್ಕೆ ಅಂದ್ರೆ ಏನಂದ್ರೆ ಮೇಡಮ್, ಅವರು ಎಲ್ಲಿಂದ ಆರಂಭ ಮಾಡಿದ್ರೆ ಅಂದ್ರೆ ತಾವು ಅಕ್ಕ ಮಹಾದೇವಿ ತಾಯಿಯವರ ಅತ್ಯಂತ ಗೌರವಿಸುವ ಒಂದು ವರ್ಗದವರು. ತಾವು ಕೂಡ ನಾವು ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅನ್ನೋ ಅವರ ವಚನದಿಂದ ನಾವು ಎಲ್ಲೆಲ್ಲಿ ಹುಟ್ತೀವೋ ಅದು ಅದರ ಜೊತೆ ಎಲ್ಲವೂ ನಮ್ಮ ಅಹಂಭಾವದ ಆದಿಯಾಗಿ ಎಲ್ಲಾ ಗುಣಗಳು ನಮ್ಮ ಜನನದ ಜೊತೆಗೇ ಬರುತ್ತವೆ ಅಂತ ತಾಯಿ ಹೇಳಿದ್ದು ನಿಜ. ಅಜ್ಞಾನ ಆಶೆ ಅಂತ ಆ ವಚನ ತಾವು ಕೇಳಿದ್ದೀರಿ. ಹೀಗಾಗಿ ಇವತ್ತಿನ ನಿಮ್ಮ ಇಡೀ ಒಂದು ವ್ಯಾಖ್ಯಾನ ಇದನ್ನೆಲ್ಲವನ್ನ ಮೀರಿ ನಿಂತುಕೊಂಡು ನಾನು ಹೇಗೆ ಈ ಮುಕ್ತಿ ಪಥದತ್ತ ಸಾಗಬಹುದು ಅಥವಾ ಮೋಕ್ಷ ಪಥದತ್ತ ಸಾಗಬಹುದು ಅನ್ನೋದನ್ನ ತಾವು ಚೆನ್ನಾಗಿ ಬಿಂಬಿಸಿದ್ರಿ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ತಾವು ಇನ್ನೂ ಹೆಚ್ಚಿಗೆ ಈ ತರಹದ ವ್ಯಾಖ್ಯಾನಗಳನ್ನ ತೆಗೆದುಕೊಂಡು ನಮ್ಮ ವೇದಿಕೆಯಲ್ಲಿ ಮಂಡಿಸಿರಿ. ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ, ನಿಮಗೆ ಕಿವಿ ಆಗ್ತೀವಿ. ನಿಮ್ಮ ಸುಂದರವಾದ ಶಬ್ದಗಳು, ಏಕೆಂದ್ರೆ ಮೈಸೂರಿನ ಕನ್ನಡವನ್ನು ಕೇಳೋದೇ ಒಂದು ದೊಡ್ಡ ಆನಂದ, ನಮ್ಮ ಅಕ್ಕ ಹೇಳಿದ ಹಾಗೆ. ಹೀಗಾಗಿ ಮತ್ತೆ ಬರ್ತಾ ಇರಿ ತಾಯಿಯವರೇ. ತಮ್ಗೆಲ್ಲರಿಗೂ ಈ ಮೂಲಕ, ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ವೀತಿ. ನಮ್ಮ ಶರಣಾರ್ಥಿಗಳು. ಅಣ್ಣವರಿಗೆ ನನ್ನದೊಂದು ಮನವಿ ಏನಂದ್ರೆ, ಇದು ನೀವ್ ಹೇಳಿದ್ದು ಸರಿ, ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಇದನ್ನ ಯಾಕಂಗ್ ಮಾಡಿದ್ದಾರೆ ಅಂದ್ರೆ ಮ್ಯೂಸಿಕ್ಕಿಗೆ ಕರೆಕ್ಟ್ ಆಗಿ ಅದು ಹೊಂದ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನ ಹಾಗೆ ಹೇಳ್ಬೇಕು ಅನ್ನೋದೊಂದು. ಇಲ್ಲ ಅಕ್ಕ, ಹಾಗೆ ಮಾಡೋಕ್ ಬರೋಲ್ಲ ಅಕ್ಕ. ವಚನಗಳಲ್ಲಿ ನಾವು ಹಾಗೆ ಮ್ಯೂಸಿಕ್ ಹಾಕೊಂಡಾಗ ಏನಾಗುತ್ತೆ, ಇಡೀ ಮ್ಯೂಸಿಕ್ ಸಲುವಾಗಿ ಮಾಡಿರೋದ್ರಿಂದ ಇಡೀ ವಚನದ ಭಾವಾರ್ಥ ಏನಿರುತ್ತಲ್ಲ ಅದಕ್ಕೆ ಬಹಳ ಧಕ್ಕೆ ಆಗುತ್ತೆ. ಹಾಗೆ ಮಾಡಕ್ ಆಗೋಲ್ಲ ಅಕ್ಕ. ದಯವಿಟ್ಟು ನೀವು ಏನಾದ್ರೂ ಮಾಡೋರಿಗೆ ನಾವು ಹೇಳ್ಬೇಕಾಗುತ್ತೆ. ಅದನ್ನ ನಾವು ಇಲ್ಲ, ಈ ಶಬ್ದಗಳನ್ನ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಅದನ್ನ ದಯವಿಟ್ಟು ನಾವು ಹೀಗೆ ಮಾಡ್ಬೇಕಾಗುತ್ತೆ. ಅಂದ್ರೆ ಯಾಕಂದ್ರೆ ಅದು ಏನಿದೆ ವಚನ ಅಂದ್ರೆ ಅಕ್ಕ, ತಾವು ನೋಡಿರ್ಬೋದು, ನೀವು ನಡುವೆ ಒಮ್ಮೆ ಅಲ್ಲಿ ಬಸವ ಏನೋ ಒಂದು ಇದನ್ನ 2 ಸಾರಿ ಹೇಳಿದ್ರಿ, ಅದು ಚೆನ್ನಾಗಿ ಮೂಡ್ ಬರ್ಲಿ ಅಂತ. ಆದ್ರೆ ಇಡೀ ವಚನದಲ್ಲಿ ನಾವು ಹಾಗೆ ಇದನ್ ಮಾಡಕ್ ಬರೋಲ್ಲ. ಯಾಕಂದ್ರೆ ವಚನಗಳನ್ನ ಓದುವಾಗ ಆ ರೀತಿ ಓದ್ಬೋದು. ಈ ಗುರು ಲಿಂಗ ಜಂಗಮ ಅದನ್ನ ಒಂದೊಂದು ಪದನು ಬಿಡಿಸಿ ಮ್ಯೂಸಿಕ್ಕಿಗೆ ಹೇಳಕ್ ಆಗಲ್ಲ ಅನ್ನೋ ಒಂದು. ಇಲ್ಲ ಹಾಗಿದ್ರೆ ನೀವು ಅದನ್ನ ಹಾಡೋಕ್ ಬರೋಲ್ಲ. ವಚನಕಾರರ ವಚನಗಳಿಗೆ ಹಾಗೆ ನಾವು ಧಕ್ಕೆ ತರೋಕ್ ಬರೋಲ್ಲ ಅಕ್ಕ. ಅದು ತಪ್ಪಾಗುತ್ತೆ. ತಾವು ಏನಾದ್ರೂ ಇನ್ನೂ ಹಿರಿಯರನ್ನ ಕೇಳಿ, ಪ್ರಾಜ್ಞರನ್ನ ಕೇಳಿ. ಯಾಕೆಂದ್ರೆ ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ ಅಂದಾಗ ಅದು ಯಾಕೆ ಬಸವಣ್ಣನಿಂದ ಅವ್ರು ಅಂಟಿದ್ದಾರೆ ಅನ್ನೋದನ್ನೇ 1-2 ಗಂಟೆ ಮಾತಾಡಬಹುದು. ಅಷ್ಟೊಂದು ವಿಷಯ ಇದೆ. ಬಸವಣ್ಣನವರಿಂದನೇ ಯಾಕೆ ಬಂತು ಇವೆಲ್ಲ ತತ್ವಗಳು ಅನ್ನೋದು. ಹೀಗಾಗಿ ಕಾವ್ಯವನ್ನ ನಾನು ಮಾಡ್ತಿರುವಾಗ ನನ್ನ ರಾಗ ಸಂಯೋಜನೆಗಾಗಿ ನಾನು ಅದನ್ನ ಬೇರೆ ಬೇರೆ ಮಾಡ್ತೀನಿ ಅನ್ನೋದಲ್ಲಿ ಅದು ಆಗೋಲ್ಲ ಅಕ್ಕ. ಅದಕ್ಕೆ ಅನುಮತಿ ಇಲ್ಲ ಅಂತ ನನ್ನ ಭಾವನೆ. ಇಲ್ಲಿ ಅನೇಕ ಪ್ರಾಜ್ಞರಿದ್ದಾರೆ, ಸ್ವಲ್ಪ ಹೇಳ್ಬಹುದು. ಆದ್ರೆ ನನಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅದನ್ನ ಒಪ್ಪಲ್ಲ ಅಕ್ಕ. ಸಾರಿ. ಇದಕ್ಕೆ ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ. ನಾವು ರಾಜ್ಗುರು ಅವ್ರ ಹತ್ರ, ಬಸವರಾಜ್ ರಾಜ್ಗುರು ಹತ್ರ ಕಲಿತಿರ್ಬೇಕು. ನಾನು 9ನೇ ಕ್ಲಾಸ್ ಇದ್ನೇನೋ ಅನ್ಸುತ್ತೆ. ವಚನದಲ್ಲಿ ನಾಮಾಮೃತ ತುಂಬಿ ಅಂತಕ್ಕಂಥದ್ದ ಒಂದು ವಚನವನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು.
ಅದು ರಾಗ್ ಶಿವರಂಜನಿ ಕೊನೆಯ ಆ, ಆ, ಅಕ್ಷರ ಇದೆಯಲ್ಲ, 6ನೇ ಅಕ್ಷರ ಅದು ಅರ್ಧ ಬರಬೇಕು. ವಚನದಲ್ಲಿ ನಾ ಅದು ಅರ್ಧ ಬರ್ಬೇಕು. ಅದನ್ನ ಹೇಳಕ್ಕೆ 6 ತಿಂಗಳ ತಗೊಂಡ್ವಿ ನಾವು. ಅದನ್ನ ಸರಳವಾಗಿ ಹೇಳ್ಬೋದು. ಅದಕ್ಕೋಸ್ಕರ ರಾಗನ ಚೇಂಜ್ ಮಾಡೋಣ ಅಂದ್ರೆ ಇಲ್ಲ, ಅದು ವಚನ ಹಂಗೆ ಬರ್ಬೇಕು, ರಾಗನು ಹಂಗೆ ಬರ್ಬೇಕು ಅಂತ. ವಚನದಲ್ಲಿ ನಾಮಾಮೃತ ತುಂಬಿ, ಅದನ್ನ ತುಂಬಿ ಅನ್ನೋದನ್ನ ಅರ್ಧ ಬರ್ಬೇಕು ಅಂತ 6 ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ರು. ಇದು ವಚನ ಮತ್ತು ವಚನ ಗಾಯನ. ನನ್ನ ಪುಸ್ತಕ ಒಂದು ವಚನಗಳು ಮತ್ತು ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಂದು ಪುಸ್ತಕನೇ ಬರ್ದಿದ್ದೀನಿ. ಅದರಲ್ಲಿ ಎಲ್ಲ ರಾಗಗಳನ್ನು ಹೆಂಗೆ ಉಪಯೋಗಿಸ್ತಾರೆ, ಮಾರ್ನಿಂಗ್ ರಾಗಗಳು ಅಂದ್ರೆ ಬೆಳಗಿನ ರಾಗಗಳು ಹೆಂಗೆ ಉಪಯೋಗಿಸ್ತಾರೆ, ಮಧ್ಯಾಹ್ನದ ರಾಗಗಳು, ಸಂಧ್ಯಾ ರಾಗಗಳು, ಆಮೇಲೆ ರಾತ್ರಿಯ ರಾಗಗಳು ಯಾವ್ಯಾವ ಯೂಸ್ ಮಾಡ್ತಾರೆ, ವಚನಗಳನ್ನು ಯಾವ್ಯಾವ್ದು ಯೂಸ್ ಮಾಡಬೇಕು, ಅದು ಒಂದು ಇಟ್ಸ್ ಅ ಡಿಫ್ರೆಂಟ್ ಟಾಪಿಕ್. ಅದು ಅದ ಡಾಕ್ಟರ್ ದಯಾನಂದ್ ನೂಲಿ ಅವ್ರು ಹೇಳೋದು ಕರೆಕ್ಟು. ಆದ್ರೆ ನಾವು ವಚನಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಅದರ ಭಾವಾರ್ಥವನ್ನ ಬಹಳ ಅದ್ಭುತವಾಗಿ ಅದನ್ನ ಅಳವಡಿಸ್ಬೇಕಾಗತ್ತೆ. ಜಯಶ್ರೀ ಕಾಣೇಕರ್ ಅಂತ ಅದ್ಭುತವಾದಂತ ಒಬ್ಬ ಸಿಂಗರ್, ಅವರು ಪುಣೆಯಲ್ಲಿ ಇರ್ತಿದ್ರು. ನಾವು 85ರಲ್ಲಿ ಒಂದು 3 ವಚನಗಳನ್ನ ಹಾಡಿ ಅಂತ ಹೇಳಕ್ ಹೋದಾಗ ಶಿ ಹ್ಯಾಸ್ ರೆಫ್ಯೂಸ್ಡ್. ನನಗೆ ಆ ವಚನಗಳನ್ನ ಅರ್ಥ ಮಾಡ್ಕೊಳ್ಳದೆ ಇದಕ್ಕೆ ರಾಗ ಸಂಯೋಜನೆ ಮಾಡೋದಿಲ್ಲ ಅಂತ ಜಯಶ್ರೀ ಕಾಣೇಕರ್ ಅವರು ಹೇಳಿದ್ರು. ಅದಾದ್ಮೇಲೆ ಒಂದು 3 ತಿಂಗಳಾದ್ಮೇಲೆ ಹೋದ್ರೆ ಆ 3 ವಚನಗಳಿಗೂ ರಾಗಗಳನ್ನ ಹಾಡಿ ಅದನ್ನ ಧ್ವನಿಸುರುಳಿಯನ್ನ ನಾವು ಮಾಡಿದ್ವಿ. ನಾನು ಹೇಳ್ತಾಳೆ 84-85ನೇ ಸಾಲಿನಲ್ಲಿ, ಇದು ಪುಣೆನಲ್ಲಿ ಡಾಕ್ಟರ್ ಜಯಶ್ರೀ ಕಾಣೇಕರ್ ಅಂತ ಪ್ರಖ್ಯಾತ ಹಿಂದೂಸ್ತಾನಿ ಸಂಗೀತಗಾರ್ತಿ. ಹಾಗಾಗಿ ವಚನಗಳು ಮತ್ತು ಅದನ್ನ ವಚನ ಗಾಯನ ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ನೀವು ವೆಸ್ಟ್ ಬೆಂಗಾಲ್ಗೆ ಹೋದ್ರೆ ರವೀಂದ್ರ ಸಂಗೀತ ಅಂತಕ್ಕಂಥ ಒಂದು ಶಾಖೆಯನ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ವಚನ ಗಾಯನ ಅದೊಂದು ಶಾಖೆನೇ ಆಗ್ಬೇಕು ಅಂತಕ್ಕಂಥದ್ದು. ಈಗ ವಚನಗಳನ್ನ ಜಾನಪದದ ಸ್ಟೈಲಲ್ಲಿ ಹೇಳ್ತಾರೆ, ವಚನಗಳನ್ನ ಬೇರೆ ಬೇರೆ ಆಧುನಿಕ ಇದರಲ್ಲಿ ಸೂಫಿನಲ್ಲಿ ಹೇಳ್ತಾರೆ. ಬಹಳಷ್ಟು ವಿಧಾನಗಳಿದಾವೆ. ಬಟ್ ಅದಕ್ಕೆ ಆದಂತ ಒಂದು ಘನತೆ ಇದೆ, ಗಂಭೀರತೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾವ ಮುಖ್ಯ, ಯಾವ ರಾಗ ಯೂಸ್ ಮಾಡ್ತೀವಿ ಅಂತ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಒಂದು ಸ್ವಲ್ಪ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದೊಂದು ಡಾಕ್ಟರ್ ದಯಾನಂದ್ ನೂಲಿ ಅವರ ಒಂದು ಸಲಹೆ. ಅದನ್ನ ಡಿಪೆಂಡ್ಸ್ ಅಪಾನ್ ಯುವರ್. ಇದು ನಮ್ಮ ಮೃತ್ಯುಂಜಯ ಶಿವಯೋಗಿಗಳ ಹತ್ರ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಬಂದು ಅವ್ರಂದ್ರು, ನೀವು ವಚನಗಳನ್ನ ಯಾಕೆ ಹಾಡೋಲ್ಲೋ ಅಂತ ಕೇಳಿದ್ರು ಅವ್ರ ಶಿಷ್ಯ ಅವರು. ಅದಕ್ಕೆ ಮಲ್ಲಿಕಾರ್ಜುನ್ ಮನ್ಸೂರ್ ತುಂಬಾ ದೊಡ್ಡ ಸಂಗೀತಕಾರರು, ಗಾಯಕರು. ಅವ್ರಂದ್ರು, ನಾನು ವಚನಗಳನ್ನ ಹೀಗೆ ಗಾಯನದಲ್ಲಿ ಅಳವಡಿಸೋಕೆ ಬರೋದಿಲ್ಲ, ಅದಕ್ಕೆ ನಾನು ಹಾಡೋಲ್ಲ ಅಂದಾಗ ಮೃತ್ಯುಂಜಯಪ್ಪಗಳು ಹೋದ್ರು, ಹಾಗಾದ್ರೆ ನೀನ್ ಯಾಕೆ ಹುಟ್ಟಿದೀಯಾ ಲಿಂಗಾಯತ ಧರ್ಮದಲ್ಲಿ ಅಂತ ಕೇಳಿದ್ರು. ಇಲ್ಲ, ಅದು ಅನ ಕೃಷ್ಣರಾಯರು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರಿಗೆ ಹೇಳಿದ್ದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಲ್ಲಿ ನಾನು 2 ವರ್ಷ ಕಲ್ತಿದ್ದೀನಿ. ಹೀಗಾಗಿ ಅನ ಕೃಷ್ಣರಾಯರು ಬಂದು ಅವರು 1927ರಲ್ಲಿ 27 ಅನ್ಸುತ್ತೆ, ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಚಕ್ರಕೋಡಿ ನಾರಾಯಣರಾವ್ ಅವರು ಬಹಳ ಅದ್ಭುತವಾಗಿ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅದನ್ನ ನೋಡಿದಂತ ಅನ ಕೃಷ್ಣರಾಯರು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಹತ್ರ ಬಂದು ಹೇಳ್ತಾರೆ, ಮಲ್ಲಪ್ಪ ಯಾಕೋ ನೀನು ಈ ಹಾಡುಗಳನ್ನ ಹಾಡಿದ್ರು ಅಂದಾಗ ಇವರು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಹೇಳ್ತಾರೆ, ಅದನ್ನ ಅಳವಡಿಸಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಮೊದಲಾಗಿ ಅವರು ಕಂಪೋಸ್ ಮಾಡಿದ್ವು ಅಂದ್ರೆ ಅಕ್ಕ ಕೇಳವ ನಾನೊಂದು ಕನಸು ಕಂಡೆ ಅಂತ. ಅದನ್ನ ಮೃತ್ಯುಂಜಯ ಅಪ್ಪಗಳವ್ರ ಹತ್ರ ಕೇಳಿದಾಗ ಅವ್ರು ಬಹಳ ಖುಷಿ ಆಗ್ತದೆ. ಅಂದ್ರೆ ವಚನಗಳನ್ನ ಗಾಯನಕ್ಕೆ ಅಳವಡಿಸೋದ್ರಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರಿಗೆ ಪ್ರೇರಣೆ ನೀಡಿದವರು ಅನ ಕೃಷ್ಣರಾಯರು. ಅದಾದ್ಮೇಲೆ ಅದನ್ನ ಬೆಳೆಸಿದವರು ಮೃತ್ಯುಂಜಯ ಅಪ್ಪಗಳು, ಧಾರವಾಡದ ಮುರುಘಾಮಠದ ಮೃತ್ಯುಂಜಯ ಅಪ್ಪಗಳು. ಇದು ವಚನ ಸಾಹಿತ್ಯ ಮತ್ತು ವಚನ ಸಂಗೀತದ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಆ ವಚನ ಗಾಯನಕ್ಕೆ ಅದ್ಭುತವಾದಂತಹ ಒಂದು ಹಿರಿಮೆ ಗರಿಮೆ ಇದೆ. ಅದನ್ನ ಅಳವಡಿಸ್ಕೊಳ್ಳಿ ಅಂತ ಅವರು ಸಲಹೆಯನ್ನ ಮಾಡಿದಾರೆ ಅಷ್ಟೇ. ನೀವು ಅದನ್ನ ಸಲಹೆಯನ್ನ ತಗೋಬಹುದು ಅಂತ ನನ್ನ ಅನಿಸಿಕೆ. ಓಕೆ ಸಲಹೆ ತಗೊಳ್ತೀನಿ. ಕೆಲವೊಂದು ಆ ರೀತಿ ಆಗುತ್ತೆ, ಇರ್ಲಿ. ಅವೆಲ್ಲ ಸ್ವಲ್ಪ ಈಗ ತಿಳ್ಕೊಂಡಿದ್ದು ಒಳ್ಳೇದಾಯ್ತು ನಮ್ಗೆ. ಥ್ಯಾಂಕ್ ಯು. ಡಾಕ್ಟರ್ ದಯಾನಂದ್ ನೂಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಶಿವಪ್ರಕಾಶ್ ಅವರು ಮಸ್ಕಟ್ನಿಂದ ಜಾಯ್ನ್ ಆಗಿದ್ದಾರೆ. ಶಿವಪ್ರಕಾಶ್ ಅವರೇ ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು. ತುಂಬಾ ಒಳ್ಳೆಯ ಒಂದು ಉಪನ್ಯಾಸವನ್ನು ಕೇಳಿದ್ವಿ. ನೋಡಿ, ಬಹಳಷ್ಟು ಸಲ ಪ್ರತಿಯೊಂದು ಉಪನ್ಯಾಸವನ್ನು ಕೇಳಿದಾಗಲೂ ಕೂಡ ಶರಣರ ಯುಗವನ್ನ ಬೇರೆ ಭಾಷೆಗಳಲ್ಲಿ ಕರೆಯುವಂತ ಮನಸ್ಸಾಗುತ್ತೆ. ನೋಡಿ, ಈಗ
ಇವತ್ತಿನ ಉಪನ್ಯಾಸಕರ ಮಾತು ಕೇಳಿದ ನಂತರ ಶರಣ ಯುಗವನ್ನ ಶಾಂತಿ ಸಾಮರಸ್ಯ ಯುಗ ಅಂತೇಳಿ ಕರಿಬೇಕಾಗತ್ತೆ. ಜಗತ್ತಿನ ಎಲ್ಲೆಡೆ ಇಲ್ಲದೆ ಹೋದ್ರೂ ಕೂಡ ಕಲ್ಯಾಣ ನೆಲದಲ್ಲಿ ಒಂದು ಶಾಂತಿ ಮತ್ತು ಸಾಮರಸ್ಯನ್ನ ಶರಣರು ಕಟ್ಟಿದ್ರು ಅನ್ನುವಂಥದ್ದು ಅವರ ವಚನಗಳಿಂದ ನಮಗೆ ಅಲ್ಲಿ ಇಲ್ಲಿ ಲಭ್ಯವಿರುವಂತಹ ಅವರ ಜೀವನದ ಮಾಹಿತಿಗಳಿಂದ ಲಭ್ಯವಾಗುತ್ತೆ. ಇಲ್ಲಿ ಉಪನ್ಯಾಸಕರು ಒಂದು ಮಾತನ್ನು ಹೇಳ್ತಾರೆ, ಅಹಂ ಎನ್ನುವುದು ದೇಹ, ದಾಸೋಹ ಅನ್ನುವುದಂಥದ್ದು ನಿರ್ದೇಹ ಅನ್ನುವುದು ಚನ್ನ ಬಸವಣ್ಣನವರ ಒಂದು ವಾಕ್ಯ, ವಚನದಲ್ಲಿ ಬರುವಂತಹ ಒಂದು ವಾಕ್ಯ ಬಹಳ ಮುಖ್ಯವಾದಂತಹ ಒಂದು ವಾಕ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಯಾವ ಮನುಷ್ಯ ಅಹಮ್ಮನ್ನ ತನ್ನಲ್ಲಿ ಬೆಳೆಸ್ಕೊಂಡಿರ್ತಾನೆ ಅವನು ನಿರ್ದೇಹಿ ಆಗೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇವತ್ತಿನ ಯುದ್ಧಗಳ ಬಗ್ಗೆ ಇಲ್ಲಿ ಮಾತಾಡಿದಂತಹ ಬಹಳಷ್ಟು ಜನ ಉಪನ್ಯಾಸಕರನ್ನು ಸೇರಿ ತಮ್ಮ ತುಮಲವನ್ನ ನೋವನ್ನ ಹಂಚಿಕೊಂಡಿರ್ತಾರೆ. ಯುದ್ಧಗಳು ಯಾವುದೇ ಇರಲಿ, ಅದು ಯುಕ್ರೇನ್ ರಷ್ಯಾ ಯುದ್ಧ ಇರಲಿ, ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ ಇರಲಿ, ಈ ಯುದ್ಧಗಳ ಹಿಂದೆ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳ ಅಹಂ ಕೆಲಸ ಮಾಡ್ತಿದೆಯೇ ಹೊರತು ಬೇರೆ ಏನೂ ಇದಕ್ಕೆ ಕಾರಣ ಅಲ್ಲ. ಹಾಗಾಗಿ ಅಹಂ ಅನ್ನುವಂಥದ್ದು ಕೇವಲ ತನ್ನನ್ನು ಕೊಲ್ಲುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಅಹಂ ದೊಡ್ಡ ಪ್ರಮಾಣದಲ್ಲಿ ಪ್ರಕಟವಾದರೆ ವಿಶ್ವದ ನಾಶಕ್ಕೂ ಕಾರಣವಾಗುತ್ತೆ ಎನ್ನುವ ಸಂಗತಿಯನ್ನ ಶರಣರು ಬಹಳ ಚೆನ್ನಾಗಿ ತಿಳಿದಿದ್ರು. ಹಾಗಾಗಿ ಶರಣರೆಂದೂ ಕೂಡ ತಮಗೆ ಒಳ್ಳೆಯದಾಗ್ಲಿ, ಯಾವುದೇ ಶರಣ ಇರಲಿ, ಅಥವಾ ತಮ್ಮ ಸಂಕುಲಕ್ಕೆ ಒಳ್ಳೆಯದಾಗ್ಲಿ, ಕಲ್ಯಾಣ ನೆಲಕ್ಕೆ ಒಳ್ಳೆಯದಾಗ್ಲಿ, ಬಿಜ್ಜಳನ ರಾಜ್ಯಕ್ಕೆ ಒಳ್ಳೆಯದಾಗ್ಲಿ ಅನ್ನುವಂತಹ ಒಂದು ನಿಲುವನ್ನು ಹೊಂದಿದಂಥವರಲ್ಲ. ಲೋಕದ ಒಳಿತನ್ನ ಬಳಸಿದ ಕಾರಣಕ್ಕಾಗಿಯೇ ಶರಣರು ಇಂದೂ ಕೂಡ ಎಲ್ಲರ ಮನಸ್ಸಿನಲ್ಲಿ ನೆನೆಸಲ್ಪಡ್ತಾರೆ. ಅವರ ಒಂದು ಆತ್ಯಂತಿಕವಾದಂತಹ ಒಂದು ಉದ್ದೇಶ ಸರ್ವರ ಒಳಿತು, ಲೋಕದ ಎಲ್ಲಾ ಜನರ ಒಳಿತು. ಇದನ್ನು ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸರ್ವ ಜೀವಾತ್ಮರಲ್ಲಿ ಶಿವನನ್ನ ಕಂಡವರು ಶರಣರು. ಸರ್ವ ಜೀವಾತ್ಮದಲ್ಲಿ ನಾವು ಶಿವನನ್ನ ಕಾಣುವಾಗ ನಮಗೆ ಅಹಂಗೆ ಎಲ್ಲಿ ಸ್ಥಾನ ಇದೆ? ನಾನು ನೀನಾದಾಗ, ನೀನು ನಾನಾದಾಗ ಅಹಂ ಅನ್ನುವುದು ತನ್ನ ತಾನೇ ಸತ್ತು ಹೋಗುತ್ತೆ. ಹಾಗಾಗಿ ಶರಣರು ವಿವಿಧ ಮಟ್ಟಗಳಲ್ಲಿ, ವ್ಯಕ್ತಿ ಮಟ್ಟದಲ್ಲಿ, ಕೌಟುಂಬಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ ತಮ್ಮ ವಚನಗಳ ಮೂಲಕ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡಲಿಕ್ಕೆ ಬಯಸಿದ್ರು. ಆದರೆ ಇದು ಅಲ್ಲಿಗೆ ಸೀಮಿತವಾಗಿದ್ದರೆ ಶರಣರನ್ನ ಇವತ್ತು ನಾವು ಇಷ್ಟು ವರ್ಷಗಳ ನಂತರ ನೆನೆಸ್ತಿರ್ಲಿಲ್ವೇನೋ. ಆದರೆ ತಾವು ನುಡಿದ್ದನ್ನ, ತಾವು ಆಡಿದ್ದನ್ನ ಎಂದೂ ಅದನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರದೆ ಬಿಡದೆ ಹೋದಂತಹ ಶರಣರು ತಮ್ಮ ಶಾಂತಿ ಸಾಮರಸ್ಯದ ಮಾತುಗಳನ್ನ ಸಮಾಜದಲ್ಲಿ ನೆಲೆಯೂರ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಆದರೆ ಈ ಮಾತು ಹೇಳುವಾಗ ಬಹಳ ದುಃಖ ಆಗುತ್ತೆ. ಏಕೆಂದ್ರೆ ಶಾಂತಿಗಾಗಿ ಹಾರಾಡಿಸುವಂತಹ ಒಂದು ಪಾರಿವಾಳದ ರೆಕ್ಕೆಗಳನ್ನ ಕತ್ತರಿಸಿ ಅದರಲ್ಲಿ ರಕ್ತ ಸೋರುವಂತಹ ಒಂದು ಅನುಭವ ನನಗೆ ಆಗ್ತಾ ಇದೆ. ಯಾಕೆಂದ್ರೆ ಇಡೀ ಜಗತ್ತಿಗೆ ಶಾಂತಿ ಸಾಮರಸ್ಯನ ಸಾರಿದಂತಹ ಶರಣರ ಚಳುವಳಿ, ಶರಣರ ಒಂದು ಏನು ಕ್ರಾಂತಿ ಇದೆ, ಚಳುವಳಿ ಇದೆ, ಆ ಚಳುವಳಿ ಅಂತ್ಯವನ್ನ ನಾವು ನೋಡಿದ್ರೆ ಬಹಳಷ್ಟು ದುಃಖ ಆಗುತ್ತೆ. ಅಂದ್ರೆ ಶಾಂತಿ ಸಾಮರಸ್ಯವನ್ನ ತಮ್ಮ ಜೀವನದ ಉಸಿರಾಗಿ ಕಾಪಾಡಿದಂತಹ ಶರಣರು ಕೊನೆಗೆ ರಕ್ತ ಕ್ರಾಂತಿಯಲ್ಲಿ ತಮ್ಮ ದೇಹಗಳನ್ನ ಬಲಿದಾನವಾಗಿ ಮಾಡಬೇಕಾಯಿತು ಅನ್ನುವಂಥ ಸಂಗತಿ ಪ್ರಾಯಶಃ ಬಹಳ ಇತಿಹಾಸದ ಬಹಳ ದೊಡ್ಡ ವಿಪರ್ಯಾಸವಾಗಿ ಕಾಡುತ್ತೆ. ಹಾಗಾಗಿ ಶಾಂತಿ ಅನ್ನುವುದು ಎರಡೂ ಕೈಗಳು ಒಡೆಯುವಂತ ಚಪ್ಪಾಳೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಶಾಂತಿ ಪ್ರಿಯನಾದ್ರೆ ಶಾಂತಿ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮುಂದಿರುವಂತಹ ವ್ಯಕ್ತಿ, ಇದು ದೇಶಗಳ ಮಧ್ಯೆ ಇರ್ಬೋದು, ಆತನಿಗೂ ಕೂಡ ಶಾಂತಿ ಸಾಮರಸ್ಯವನ್ನು ಕಾಪಾಡುವಂತಹ ತುಮುಲಿರಬೇಕು. ಹಾಗಾಗಿ ಇದು ಒಂದೇ ಮಾರ್ಗದ ದಾರಿಯಾಗಿರದೆ ಹಿಮ್ಮುಖದ ಎರಡು ಮಾರ್ಗಗಳ ದಾರಿಯಾಗಿರುತ್ತೆ ಶಾಂತಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನನ್ನ ಮನಸ್ಸಿನಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶ ಇದ್ರೆ ಮತ್ತೊಬ್ಬರ ಮನದಲ್ಲೂ ಅದು ಉದ್ದೇಶ ನೆನೆಸ್ಬೇಕು. ಒಂದು ದೇಶ ಶಾಂತಿಯನ್ನು ಬಯಸಿದ್ರೆ ಮತ್ತೊಂದು ದೇಶವೂ ಶಾಂತಿಯನ್ನು ಬಯಸ್ಬೇಕು. ಹಾಗಾದಾಗ ಮಾತ್ರ ಸಾಮರಸ್ಯ ಕಾಣುತ್ತೆ ಅಂತ ಹೇಳಿ ನನಗನ್ಸ್ತಾ ಇದೆ. ಆವತ್ತು ಬಿಜ್ಜಳನ ಶರಣರ ಮನಸ್ಸಿನಲ್ಲಿದ್ದಂತಹ ಸಾಮರಸ್ಯದ ಭಾವನೆ ಬಿಜ್ಜಳನ ಮನಸ್ಸಿನಲ್ಲಿ ಮೂಡಿದ್ರೆ ಪ್ರಾಯಶಃ ಸುವರ್ಣ ಯುಗ ಕನ್ನಡ ನೆಲವನ್ನ ತಾಗಿ 1000 ವರ್ಷಗಳ ಕಾಲ ಆಗಿ ಹೋಗ್ತಿತ್ತು ಅನ್ನುವಂಥ ಮಾತನ್ನ ನಾನಿಲ್ಲಿ ನೆನೆಸ್ತೇನೆ. ಇಷ್ಟು ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಂತಹ ವಿಜಯಕುಮಾರ್ ಸರ್ ಅವರಿಗೂ, ಮತ್ತೆ ಇವತ್ತು ಬಹಳ ಚೆನ್ನಾಗಿ ಉಪನ್ಯಾಸ ನೀಡಿದಂತಹ ಉಪನ್ಯಾಸಕಿಯವರಿಗೂ, ಮತ್ತೆ ಅವರು ನಮ್ಮ ದಯಾನಂದ ನೂಲಿಯವರು ಸರ್ ಅವರು ಬಹಳ ಒಂದು ಮೌಲಿಕವಾದಂತಹ ವಿಷಯವನ್ನು ಎತ್ತಿದ್ದಾರೆ. ಇಲ್ಲಿ ನೋಡಿ, ವಚನಗಳು ಬಹಳ ಪವಿತ್ರವಾದಂತಹ ವಚನಗಳನ್ನು ಅರ್ಥ ಮಾಡ್ಕೊಳ್ಬೇಕು. ವಚನಗಳ ಪವಿತ್ರತೆಗೆ ನಮ್ಮ ಹಾಡುಗಾರಿಕೆಗೆ ಲಯ ಅಡ್ಡಿಯಾಗಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ವಚನಗಳು ಇರುವಾಗೆ ಆಡ್ಬೇಕು. ಕೆಲವು ವಚನಗಳು ಸಂಗೀತಕ್ಕೆ ಅಳವಡಿಸಲೇ ಆಗ್ಲಿಲ್ಲ ಅಂತ ಹೇಳಿ ಸಂಗೀತಗಾರಿಗೆ ಅನ್ಸಿದ್ರೆ ಅಂತ ವಚನಗಳನ್ನು ಹಾಡದೇ ಇದ್ರೂ ಪರವಾಗಿಲ್ಲ. ಅದರಿಂದ
ಬಹಳಷ್ಟು ಅನ್ಯಾಯ ಆಗೋದಿಲ್ಲ. ಆದ್ರೆ ವಚನಗಳ ಶಬ್ದಗಳನ್ನ ತಿರ್ಚಾಡೋದ್ರಿಂದ ವಚನಗಳ ತತ್ವಕ್ಕೆ, ವಚನಗಳ ಭಾವಕ್ಕೆ, ವಚನಗಳ ಅನುಭೂತಿಗೆ ಬಹಳ ದೊಡ್ಡ ದೋಷ ಬರುತ್ತೆ ಎನ್ನುವಂಥದ್ದು ಭಾವನೆ ನನ್ನದು. ಹಾಗಾಗಿ ಇಂದಿನ ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಗುರುಗಳೇ. ಸರ್ ನಾನು ಇನ್ನೊಂದು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಹಾಗೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ. ವಿಜಯಕುಮಾರ್ ಸರ್, ಹಲೋ ಹಾ ಹೇಳಿಮ್ಮ. ಸರ್, ದಯಾನಂದ್ ನೂಲಿ ಸರ್ ಅವರು ಬಹಳ ಏನು ವಿಶ್ಲೇಷಣಾತ್ಮಕವಾಗಿ ಒಂದು ಏನು ತಮ್ಮ ಅಭಿಪ್ರಾಯವನ್ನು ಮಾಡ್ತಿಲ್ಲ, ಅದಕ್ಕೆ ನನಗೆ ತುಂಬಾ ಧನ್ಯವಾದಗಳನ್ನ ಹೇಳಿ. ಬಿಕಾಸ್ ನಾವು ತಪ್ಪು ಮಾಡ್ತಿರ್ತೀವಿ ಸರ್, ಆ ತಪ್ಪು ಮರುಕಳಿಸಬಾರ್ದು ಅಂತ. ಸೊ ಎಲ್ಲ ಏನೋ ಪಾಸಿಟಿವ್ ಆದಾಗ ಒಂದು ಏನಾದ್ರು ನಾವು ತಪ್ಪು ಮಾಡಿದ್ದನ್ನ ಎತ್ತಿ ಹೇಳುವಂತದ್ದು ಅದು ಇಟ್ಕೊಂಡಾಗ ನಮ್ಗೆ ಮುಂದೆ ಏನೋ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ದಾರಿ ಆಯ್ತು. ಸೊ ಈ ವೇದಿಕೆ ಮೂಲಕ ನಾನು ನೂಲಿ ಸರ್ಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಓಕೆ, ಮಾರ್ಕೆಟಿಂಗ್ ಟರ್ಮಿನಾಲಜಿನಲ್ಲಿ ನಾವು ಅದಕ್ಕೆ ಆಪರ್ಚುನಿಟಿ ಫಾರ್ ಇಂಪ್ರೂವ್ಮೆಂಟ್ ಅಂತೀವಿ. ನಾವು ರಾಂಗ್ ಅಂತ ಹೇಳಲ್ಲ ಯಾವಾಗ್ಲೂ. ಆಪರ್ಚುನಿಟಿ ಫಾರ್ ಇಂಪ್ರೂವ್ಮೆಂಟ್ ಗೊತ್ತಿದ್ದೋ ಗೊತ್ತಿಲ್ದೋ ನಾವು ಹೋಗ್ಬಹುದು, ಬಟ್ ತಿದ್ದವ್ರು ಇರ್ಬೇಕು ಸರ್, ತಿದ್ದವ್ರು. ಸೊ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ನಮ್ಮ ವೇದಿಕೆ ಪ್ರಿನ್ಸಿಪಾಲ್ ರೀ ಅವರು. ಖಡಕ್ ಪ್ರಿನ್ಸಿಪಾಲ್ರು, ಬರೀ ಪ್ರಿನ್ಸಿಪಾಲ್ ಅಲ್ಲ, ಖಡಕ್ ಪ್ರಿನ್ಸಿಪಾಲ್ರು. ಏನನ್ನ ಮೈ ಗಾಡ್. ಓಕೆ, ಧನ್ಯವಾದಗಳು ಕಮಾರ್ ಅವ್ರಿಗೆ. ಮುಂದೆ ಡಾಕ್ಟರ್ ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಮಾತನಾಡ್ಬೇಕು ಅಂತ ವಿನಂತಿ. ಇರ್ಲಿ ಹೇಳಿ ಸರ್, ಹೊಸೊಬ್ರಿಗೆ ಕೊಡ್ರಿ. ಇರ್ಲಿ ಹೇಳಿ, ಮತ್ತೊಬ್ರಿಗೆ ಕೊಡ್ರಿ. ಈಗ ಮುಂದಿನ ಸಲ ಮಾತಾಡೋಣ. ನೀವು ಮಾತಾಡ್ಲಿಲ್ಲ ಅಂದ್ರ ಆಗಲ್ಲ, ನಮಗಾಗಲ್ಲ. ಇಲ್ಲ ಕೊಡ್ರಿ. ಹೊಸ ಮುಖಗಳಿದಾವೆ, ಇವತ್ತು ಕೇಳೋಣ ಅಂತ. ಕೇಳುವಂತವ್ರ ಆಗೋಣ ಗೊತ್ತಾ. ಹಲೋ. ಹಾ ಹೇಳಕ್ಕ. ಇಲ್ಲ ಸರ್, ಈಗ ಹೊಸಬ್ರು ಬಹಳಷ್ಟು ಜಾಯಿನ್ ಆಗಿದ್ದಾರೆ, ಅವ್ರಿಗೆ ಅವಕಾಶ ಕೊಡಿ. ಓಕೆ ಓಕೆ ಓಕೆ. ಪ್ರಕಾಶ್ ಅಂತ ಜಾಯ್ನ್ ಆಗಿದ್ದಾರೆ. ಇನ್ನೊಬ್ರು 1+ ಅಂತ ತೋರಿಸ್ತಾ ಇದೆ. ಅನಿತಾ ಕೃಷ್ಣ ಅಂತಿದ್ದಾರೆ. ಯಾರಾದ್ರೂ ಮಾತಾಡಿ. ಅನಿತಾ ಕೃಷ್ಣ ಅವ್ರು ಮಾತಾಡ್ತೀರಾ? ಓಕೆ. ಪ್ರಕಾಶ್ ಅವರು? ಶಾಖ್ಯ ಅಂತ ಜಾಯ್ನ್ ಆಗಿದ್ದಾರೆ. ಗೀತಾ ಅಂತ ಇದ್ದಾರೆ. ಓಕೆ, ನೀವೇ ಮಾತಾಡಿ ಅಕ್ಕ. ಅದಾದ್ಮೇಲೆ ನಮ್ಮ ಸರ್ವಮಂಗಳ ಸಕ್ರಿಯ ಅವ್ರು ಕನ್ಕ್ಲೂಡ್ ಮಾಡ್ತಾರೆ. ಹಲೋ ಹಲೋ ಸರ್, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕ ಶೈಲಾ ಅಕ್ಕ ಅವರಿಗೆ ಅಭಿನಂದನೆಗಳು. ನಮಸ್ತೆ. ಇವತ್ತ ವಾಸ್ತವಿಕ ಸಮಾಜಕ್ಕೆ ಬೇಕಾದಂತಹ ಒಂದು ವಿಷಯದ ಮೇಲೆ ತಾವು ಮಾತನಾಡಿದ್ರಿ, ಶಾಂತಿ ಮತ್ತು ಸಾಮರಸ್ಯ ಅನ್ನುವಂತಹ ಒಂದು ವಿಷಯ. ವಚನ ಸಂವಿಧಾನದಲ್ಲಿ 3 ಪ್ರಮುಖ ವಿಷಯಗಳು. ವಚನ ಎನ್ನುವ ಸಂವಿಧಾನದಲ್ಲಿ 3 ಪ್ರಿಯಂಬಲ್ಗಳು. ಒಂದು ಸಮಾನತೆ, ಒಂದು ಸ್ವಾತಂತ್ರ್ಯತೆ, ಮತ್ತೊಂದು ಸಾಮರಸ್ಯ. ನನ್ನ ದೃಷ್ಟಿಕೋನದಲ್ಲಿ ಒಂದು ಸಮಾನತೆ, ಇನ್ನೊಂದು ಸ್ವಾತಂತ್ರ್ಯ, ಮತ್ತೊಂದು ಸಾಮರಸ್ಯ. ಈ 3 ಪ್ರಿಯಂಬಲ್ಗಳ ಮುಖಾಂತರ ಶರಣರು ಶಾಂತಿಯನ್ನು ಸಮಾಜದಲ್ಲಿ ಬಿತ್ತಿದರು, ಬೆಳೆದರು, ರಾಶಿ ಮಾಡಿದ್ರು. ಯಾವ ಶರಣರು ಶಾಂತಿ ದೂತರಾದ್ರು ಆ ಶರಣರ ಎದುರೇ ಒಂದು ಕ್ರಾಂತಿ ನಡೆದು ಹೋದದ್ದು, ಅದನ್ನು ಕೂಡ ಒಂದು ವಿಪರ್ಯಾಸ ಅನ್ನುವಂತ ಮಾತನ್ನು ನಾವಿಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರ ಮೇಯಿತು. ಕೊಂದವರೆಂಬುದನ್ನು ಅರಿಯದೆ ಬೆಂದ ಒಡಲ ಹೊರೆಯ ಹೋಯಿತು. ಅಂದಂದೇ ಹುಟ್ಟಿತ್ತು, ಅಂದಂದೇ ಹೊಂದಿತ್ತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಒಂದು ಕುರಿ, ಮತ್ತೊಂದು ಅದನ್ನ ಕೊಲ್ಲುವಂತಹ ಒಂದು ಪರಿ. ಈ ಎರಡನ್ನ ಮುಖ್ಯವಾಗಿಟ್ಟುಕೊಂಡು ಬಸವಣ್ಣನವರು ಸಾರ್ಥ ಬರ್ತಾರೆ ಶಾಂತಿಯ ಒಂದು ವಿಷಯ.
ಇದು ನಾವು ಒಪ್ಕೋಬೇಕಾಗುತ್ತೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರು. ಸದ್ಯ ವಿಶ್ವದಲ್ಲಿರುವಂತಹ ಒಂದು ಸಮಸ್ಯೆ, ಎಂತಹ ಸಮಸ್ಯೆ ಗೊತ್ತಾ? ತೋರಣಕ್ಕೆ ಕಟ್ಟಿದ ತಳಿರು ಮೇಯುವಂತಹ ಸೊಕ್ಕಿದ ಕುರಿಗಳ ಬಲಿ ಮುಂದಿದೆ ಎಂಬುದನ್ನು ಕೂಡ ಅರಿಯದೆ ಆ ಕುರಿಗಳು ತೋರಣಗಳನ್ನು ಮೇಯುವಂತಹ ಪರಿಗಳು ಬಸವಣ್ಣನವರ ಈ ವಚನ ಕಟ್ಟಿ ಕೊಡ್ತದೆ. ಈಗಾಗ್ಲೇ ಕೆಲವೊಬ್ಬರು ಇಲ್ಲಿ ವಿಮರ್ಶೆ ಮಾಡಿದಂತೆ ಶಾಂತಿ ಅನ್ನೋದು ಮೊಟ್ಟ ಮೊದಲಿಗೆ ಶರಣರು ಸಮಾಜಕ್ಕೆ ಬೋಧಿಸಿದ್ರ ಅಥವಾ ಏನು ತಮ್ಮನ್ನು ತಾವು ಸಮಾಧಾನ ಮಾಡಿಕೊಂಡ್ರ? ಇದು ಒಂದು ದೊಡ್ಡ ಪ್ರಶ್ನೆ. ಶಾಂತಿ ಎನ್ನುವಂತಹದು ಏನು ಹೊರಗೆ ಬೋಧಿಸಿದ್ರ ಅಥವಾ ಏನು ಒಳಗೆ ಬೋಧಿಸಿಕೊಂಡ್ರ ಅನ್ನುವಂತಹ ಮಾತು. ಸಜ್ಜನಳಾಗಿ ಮಜ್ಜನ ಕೆರೆಯುವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತೆಯಿಂದಲೇ ನಿಮ್ಮನ್ನು ಹಾಡುವೆ, ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ನನಗೆ ಕೇಳಿದ್ರೆ ಶರಣರು ಶಾಂತಿಯನ್ನ ಹೊರಗೆ ಹೇಳುವುದಕ್ಕಿಂತ ಮೊದಲು ಒಳಗೆ ಅದನ್ನ ಅರಿತುಕೊಂಡ್ರು, ತಮ್ಮನ್ನು ತಾವು ಮನಕ್ಕೆ ಎಚ್ಚರಿಸಿಕೊಂಡ್ರು. ಯಾಕೆ ಅಂದ್ರೆ ಉರ್ಲಿಂಗ ಪೆದ್ದಿ ಎನ್ನುವಂತಹ ಒಬ್ಬ ಶರಣರ ಒಂದು ವಚನ ಅಕ್ಕ ಅವರು ಮಾತಾಡುವಾಗ ನನಗಿಲ್ಲಿ ನೆನಪಾದದ್ದು, ಈಶನ ಶರಣರ ಕಂಡು ಉದಾಸೀನವ ಮಾಡಿದಡೆ, ಈಶನ ಶರಣರ ಕಂಡು ಉದಾಸೀನವ ಮಾಡುವ ದಾಸೋಹವನ್ನರಿಯದ ದೂಷಕನು ನಾನಯ್ಯ, ದಾಸೋಹವನ್ನರಿಯದ ದೂಷಕನು ನಾನಯ್ಯ. ಏಸು ಹೇಳಿ ಬೇಸತ್ತು ಈ ಮನಕ್ಕೆ, ಏಸು ಹೇಳಿ ಬೇಸೆತ್ತೆನು ಈ ಮನಕ್ಕೆ, ಈಶಾನಿ ಸಲುಹಯ್ಯ ಉರ್ಲಿಂಗ ತಂದೆ, ಈಶಾನಿ ಸಲುಹಯ್ಯ. ನೋಡಿ ಇಲ್ಲಿ ಎಷ್ಟು ಈ ಮನಸ್ಸಕ್ಕೆ ಹೇಳಿಕೊಂಡೆ, ಆದ್ರೆ ಈ ಮನಸ್ಸು ಕೇಳ್ತಾ ಇಲ್ಲ. ಈ ಮನಸ್ಸು ನಾಯಿಯಂತೆ ಇರುವ ಈ ಮನಸ್ಸು ಮತ್ತೆ 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 ಅದು ಏನಾಗ್ತಾ ಇದೆ, ಹೊರಗೆ ಇಣಿಕಿ ನೋಡ್ತಾ ಇದೆ ಅನ್ನುವಂತಹ ಮಾತನ್ನ ಬಹುಶಃ ಅನೇಕ ಶರಣರ ವಚನಗಳನ್ನು ನಾವು ಕೋಟ್ ಮಾಡಿ ಹೇಳ್ತಾ ಹೋದಾಗ ಶರಣರು ಶಾಂತಿಯನ್ನು ಮೊಟ್ಟ ಮೊದಲು ತನ್ನ ಒಡಲೊಳಗೆ ಅವರು ಅದನ್ನ ಕಂಡುಕೊಂಡ್ರು ಅನ್ನುವಂತಹ ಮಾತು. ಎಷ್ಟು ಬಸವಣ್ಣನವರು ತನಗೆ ಮುನಿಯುವವರೆಗೆ ತಾನು ಮುನಿಯಲೇಕಯ್ಯ. ನೋಡಿ, ತನಗೆ ಮುನಿದ, ಇದು ಎಷ್ಟು ಮಂದಿ ಬಲ್ಲದ ಇವತ್ತು ನಂಬಲ್ಲಿ ಗುಣ. ತನಗೆ ಮುನಿದವರೆಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ತ್ಯಾಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರುವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಇದು ವಚನ ಸಾಕಲ್ಲ. ಮತ್ತೆ ಈ ವಚನ ನೀವು ವ್ಯಷ್ಟಿಯಿಂದ ನೀವು ಸಮಷ್ಟಿಯತ್ತ ಈ ವಚನವನ್ನ ನೀವು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ನನ್ನಷ್ಟಕ್ಕೆ ನಾನು ಶಾಂತನಾಗ್ತಾ ಹೋದ್ರೆ ಹೊರಗಿನ ಶಾಂತತೆ ತಾನಾಗಿನೇ ಏನಾಗ್ತದೆ, ನಡೀತಾ ಹೋಗ್ತದೆ. ಆದ್ರೆ ನಮ್ಮ ಯಾರು ಮೇಡಮ್ ಅವರು, ನಮ್ಮ ಪುಷ್ಪ ಒಂದು ವಚನ ಕೋಟ್ ಮಾಡಿದ್ರು. ಯಾರ್ದು? ಮೂಳಿಗೆ ಮಾರಯ್ಯ ಶರಣರು. ಸಾವಿಗೆ ಸಂಗಡ ಯಾರೂ ಇಲ್ಲ ಕಾಣ, ನಿಕಳಂಕ ಮಲ್ಲಿಕಾರ್ಜುನ. ಎಷ್ಟು ಬ್ಯೂಟಿಫುಲ್ ಸಾಲಿದೆ ಅಂತದು. ಸಾವಿಗೆ ಇವತ್ತು ಸಂಗಡ ಯಾರೂ ಇಲ್ಲ. ಬದುಕಿದಾಗ ಸಂಗಡ ಎಲ್ಲರೂ ಇದ್ದಾರೆ. ಹೆಂಡತಿ ಅದಾಳೆ, ಗಂಡ ಅದಾನೆ, ಮಕ್ಕಳದಾರೆ, ಅವ್ವ ಅಪ್ಪ ಅದಾರೆ, ಆಯಿ ಮುತ್ತಿ ಅದಾರೆ, ನೆರೆಹೊರೆಯವರದಾರೆ, ಗೆಳೆಯರದಾರೆ, ನನ್ನ ಜೊತೆಗೆ ಕೆಲಸ ಮಾಡಿದವರದಾರೆ, ಯಾರು ಬೇಕಾದವರು ನನ್ನ ಜೊತೆಗೆ ನಾನು ಬದುಕಿದಾಗ ಇದ್ದಾರೆ. ಆದ್ರೆ ನನ್ನ ಸಂಗಡ ಸತ್ತಾಗ ಬರುವವರು ಯಾರು ಅಂತ ಕೇಳಿದಾಗ ಎಲ್ಲರೂ ಸಮಾಧಿತನ ಬರುತ್ತಾರೆ ಹೊರತು ಸಮಾಧಿ ಒಳಗ ಯಾರೂ ಇಳಿಯಲಾರರು ಅನ್ನುವಂತಹ ಒಂದು ಅಂತಿಮ ಸತ್ಯ ನಮ್ಮೆಲ್ಲರಿಗೆ ಗೊತ್ತಿರಬೇಕಾದದ್ದು. ಅಂತಹ ಶಾಂತಿಯನ್ನ ನೀವೇನ್ ಮಾಡ್ರಿ ಅಂದ್ರ ಕಾಪಾಡ್ಕೊಳ್ರಿ ನಿಮ್ಮೊಳಗ ಅಂತ ತಿಳ್ಕೊಂಡು ಹೇಳ್ತಾ ಬಸವಣ್ಣನವರು ಸಮಷ್ಟಿಗೆ ಹೆಂಗ್ ಬಂದ್ರು. ದಯವಿಲ್ಲದ ಧರ್ಮವಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಬಸವಣ್ಣನವರ ಶಾಂತಿ ದಯೆಯೊಳಗಡಗಿತ್ತು. ಈ ಶಾಂತಿ ಮತ್ತು ದಯೆಗಳು ಕೂಡಿನೇ
ಬಸವಣ್ಣನವರಲ್ಲಿ ಲಿಂಗಾಯತ ಧರ್ಮದ ಸ್ಥಾಪನೆಗೆ ಏನಾಯ್ತು, ಮೂಲಭೂತ ಕಾರಣವಾಯಿತು. ಬಸವಣ್ಣನವರಿಗೆ ಹೊಸ ಧರ್ಮ ಹುಟ್ಟಿಸುವಂತಹ ಪರಿಕಲ್ಪನೆ ಯಾಕಿತ್ತು ಅಂದ್ರೆ, ಇವತ್ತು ವಿಜಯ್ ಕುಮಾರ್ ಸರ್ ಕೊಟ್ಟಾರಲ್ಲ ವಿಷಯ, ಶಾಂತಿ ಮತ್ತು ಸಾಮರಸ್ಯ. ಇದಕ್ಕಾಗಿ ಬಸವಣ್ಣನವರಿಗೆ ಲಿಂಗಾಯತ ಧರ್ಮವನ್ನ ಹುಟ್ಟಿಸುವ ಅವಶ್ಯಕತೆ ಇತ್ತು ಅನ್ನುವಂತಹ ಮಾತು. ಯಾಕೆಂದ್ರೆ ಅವರಿಗಿಂತ ಹಿಂದಿರುವಂತಹ ಅನೇಕ ಧರ್ಮಗಳೆಲ್ಲ ಅವೆಲ್ಲ ಏನಾಗಿದ್ದು ಅಂದ್ರೆ ಅಶಾಂತಿಯ ಬೀಡಾಗಿದ್ದು. ಅವೆಲ್ಲ ಸಾಮರಸ್ಯದ ಧರ್ಮಗಳಾಗಿರ್ಲಿಲ್ಲ. ಅವೆಲ್ಲ ಇವನಾರವ ಅನ್ನುವಂತಹ ಒಂದು ಭೇದ ಎಣಿಸುವಂತಹ ಏನಾಗಿದ್ದು ಅಂದ್ರ ಧರ್ಮಗಳಾಗಿದ್ದಕ್ಕಾಗಿ ಬಸವಣ್ಣನವರಿಗೆ ಏನ್ ಬೇಕಾಗಿತ್ತು, ಶಾಂತಿ ಮತ್ತು ಸಾಮರಸ್ಯವನ್ನು ಅರುಹುವಂತಹ ಒಂದು ಧರ್ಮ ಏನಾಗಿತ್ತು ಅವರಿಗೆ ಬೇಕಾಗಿತ್ತು. ಅದಕ್ಕಾಗಿ ಬಸವಣ್ಣನವರು ಲಿಂಗಾಯತ ಧರ್ಮದ ಕಲ್ಪನೆಯನ್ನ ಕೊಟ್ಟು ಅದನ್ನ ಹೊಸ ಧರ್ಮ ಹುಟ್ಟು ಹಾಕಿದ್ರು. ಜಂಬೂದೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ, ಎರಡಾಳಿನ ಭಾಷೆಯು ಕೊಲ್ಲುವನೆಂಬ ಭಾಷೆ ದೇವನದಾದರೆ ಗೆಲ್ಲುವನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗೇನೆ ಹಿಡಿದು ನಡೆದರು ಎಂಬ ಸದ್ಭಕ್ತರು ಅನ್ನುವಂತಹ ಮಾತು. ಈ ಸತ್ಯವೆಂಬ ಕೂರಲಗದಲ್ಲಿ ಸಾಮರಸ್ಯ ಅಡಗಿತ್ತು. ಯಾಕೆಂದ್ರೆ ಮಾದಾರ ಚೆನ್ನಯ್ಯ ಇದ್ರು, ಡೋಹರ ಕಕ್ಕಯ್ಯ ಇದ್ರು, ಸಮಗಾರ ಹರಳಯ್ಯ ಇದ್ರು, ಇವತ್ತ ಸತ್ಯಕ್ಕ ಇದ್ದಳು, ಸೂಳೆ ಸಂಕವೇ ಇದ್ದಳು, ಅಕ್ಕ ಮಹಾದೇವಿ ಇದ್ರು. ಬೇಕಾದಂತವ್ರೆಲ್ಲರೂ ಬಸವಣ್ಣನವರ ಆ ಸತ್ಯವೆಂಬ ಆ ಮಂತ್ರದಲ್ಲಿ ಇದ್ದಿದ್ದಕ್ಕಾಗಿ ಬಸವಣ್ಣನವರ ಧರ್ಮ ಬಹುದೊಡ್ಡ ಧರ್ಮ, ಅದು ಶಾಂತಿ ಸಮರಸ ಒಳಗೊಂಡ ಧರ್ಮ ಅನ್ನುವಂತಹ ಮಾತನ್ನ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕವ್ರೆ. ಧನ್ಯವಾದಗಳು ಅಕ್ಕವ್ರೆ. ನಮ್ಮ ಸುಂದರ ಮತ್ತು ಅದ್ಭುತ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೊನೆಯದಾಗಿ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಸರ್ಮಗಳ ಸಕ್ರಿ ಅವರು ಅಭಿಪ್ರಾಯನ ಮಂಡನೆ ಮಾಡ್ಬೇಕಂತ. ಸಕ್ರಿ ಅಕ್ಕವ್ರೆ. ಎಲ್ಲರಿಗೂ ಶರಣಾರ್ಥಿಗಳು. ಇದುವರೆಗೂ ಶೈಲಾ ಮೇಡಮ್ ಅವರು ಬಹಳ ಒಂದು ಹೊಸ ವಿಷಯವನ್ನು ಬಹಳ ಒಂದು ವಚನಗಳ ವ್ಯಾಖ್ಯಾನದ ಮೂಲಕ ನಮ್ಮ ಮುಂದೆ ತಮ್ಮ ಉಪನ್ಯಾಸವನ್ನು ಕೊಟ್ಟರು. ಅವರಿಗೆ ಬಹಳ ವೇದಿಕೆಯ ವತಿಯಿಂದ ಹಾರ್ದಿಕ ಧನ್ಯವಾದಗಳು ಅಂತಂದು. ಅವ್ರು ಕೋಟ್ ಮಾಡಿರ್ತಕ್ಕಂಥ ವಚನಗಳು ನಮ್ಗೆಲ್ಲ ಗೊತ್ತಿರತಕ್ಕಂಥ ವಚನಗಳೇ, ಸಾಕಷ್ಟು ವಚನಗಳು. ಆದರೆ ಸಹಿತ ಅದರಲ್ಲಿ ಆದ ಶಾಂತಿಯ ಒಂದು ಸೌಹಾರ್ದತೆ, ಒಂದು ಸಾಮರಸ್ಯವನ್ನು ಅವರು ಹೆಕ್ಕಿ ಹೇಳಿದ್ರಲ್ಲ, ಅವರಲ್ಲಿ ಒಂದು ವಿಶೇಷತೆಯನ್ನು ನಾವು ಕಂಡ್ವಿ ಅನ್ನೋದ್ರಲ್ಲಿ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ವಚನ ಸಾಹಿತ್ಯದ ಒಂದು ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಶಾಂತಿ ಸೌಹಾರ್ದತೆನೇ ಆ ಎಲ್ಲಾ ವಚನಗಳಲ್ಲಿ ಅಡಗಿದೆ ಅಂತ. ಒಂದು ವಚನ ಸಾಹಿತ್ಯದ ಒಂದು ಉದ್ದೇಶ ಚಳವಳಿ ಆಗಿರ್ಬೋದು, ಆದರೆ ಅದು ಭಕ್ತಿಯ ಒಂದು ತವನಿಧಿ ಮತ್ತು ಶಾಂತಿಯನ್ನು ಅಡಗಿಸಿಕೊಂಡಿರ್ತಕ್ಕಂತಹ ಒಂದು ಅದ್ಭುತವಾದಂತ ಸಾಹಿತ್ಯ ಅದು ಒಂದು. ಹೀಗಾಗಿ ಶರಣರ ಒಂದು ಅಷ್ಟಾವರಣಗಳಲ್ಲಿ ಮತ್ತು ಸದಾಚಾರಗಳಲ್ಲಿ, ಪಂಚಾಚಾರಗಳಲ್ಲಿ, ಇವೆಲ್ಲ ಷಟ್ ಸ್ಥಳಗಳಲ್ಲಿಯೂ ಸಹಿತ ಶಾಂತಿನೇ ಅಡಗಿದೆ ಅನ್ನೋತಕ್ಕಂತ ಅಂಶವನ್ನು ನಾವು ಗಮನಿಸ್ಬೋದು ಅಂತ. ಯಾಕಂದ್ರೆ ಮನುಷ್ಯ ಅಹಮ್ಮನ್ನು ಶಾಂತಿಯುತವಾಗಿ ಕೊಲ್ಲಲು ವಚನಕಾರರು ಪ್ರಯತ್ನ ಪಟ್ಟದ್ದನ್ನು ನಾವು ಕಾಣ್ತೇವೆ ಅಂತ. ಇಲ್ಲಿ ಬರ್ತಕ್ಕಂಥ ಸಮಾನತೆ ಆಗಿರ್ಬೋದು, ಸ್ವಾತಂತ್ರ್ಯ ಮತ್ತು ಸಾಮರಸ್ಯಗಳ ಹಂಬಲ ಹೊತ್ತಂತಹ ಶರಣರದನ್ನು ಇಡೀ ಜಗತ್ತಿಗೆ ಕೊಟ್ಟಂತವರೇ ನಮ್ಮ ಶರಣರು. ಆದರೆ ಈಗ ಏನಾಗ್ಯದ, ಶಾಂತಿಯನ್ನು ಅರಸ್ಬೇಕಾದರೂ ಸಹಿತ ಯೋಗ ಮಾಡತಕ್ಕಂತ ಅವಶ್ಯಕತೆ ಈಗಿಲ್ಲ. ಸಾಕು ಒಂದು 4 ವಚನಗಳನ್ನು ನಾವು ದಿನ ಅಭ್ಯಾಸ ಮಾಡಿದ್ರೆ ಮತ್ತು ಅವುಗಳನ್ನು ಪಠಣ ಮಾಡಿದ್ರೆ ನಮ್ಮ ಮನದಲ್ಲಿರತಕ್ಕಂತಹ ಒಂದು ಸಾತ್ವಿಕತೆ ಏನಿದೆಯಲ್ಲ, ಅದು ನಮ್ಗೆ ಅರಿವಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಹುದುಗಿರ್ತದ, ಅದು ಹೊರಗೆ ಬರಲು ಅಲ್ಲೂ ಸಾಧ್ಯ ಅನ್ನೋತಕ್ಕಂತ ಮಾತನ್ನು ನಾನು ಇಲ್ಲಿ ಹೇಳ್ತೇನೆ. ಅಲ್ಲಮ ಪ್ರಭುವಿನ ಒಂದು ವಚನದಲ್ಲಿ ಏನಿದೆ, ಆಡುತ್ತಾಡುತ್ತಾ ಬಂದ ಕೊಡಗ ಜಪವ ಮಾಡುವ ತಪಸ್ಸಿಯ ನುಂಗಿತ್ತಲ್ಲ ಅಂತ. ಬೇಡಂದಿತ್ತು ಮುಂದಣ ಕೇರಿಯ ಮೊಲವನೊಂದು, ಮುಂದಣ ಮೊಲನ ಹಿಂದಣ ಕೋಡಗವ ಕಂಬಳಿ ನುಂಗಿತ್ತು ಗುಹೇಶ್ವರ ಅಂತ. ಯಾಕಂದ್ರೆ ಇಲ್ಲಿ ಶಾಂತಿಯ ಜೊತೆಗೆ ಅನುಸಂಧಾನ ಮಾಡ್ಬೇಕಾದ್ರೂ ಸಹಿತ ಭಕ್ತಿಯ ಒಂದು ಸ್ಪರ್ಶದ ಅನುಭೂತಿ ನಮ್ಗೆ ಬೇಕಾಗ್ತದ. ಈಗ ಕೋಡಗ ಅನ್ನತಕ್ಕಂಥ ಮನಸ್ಸು ಏನಿದೆಯಲ್ಲ, ಶಾಂತತೆಯನ್ನು ಅದು ಅರಸ್ತಾ ಇರ್ತದ, ಅದು ಮತ್ತೆ ಚಂಚಲತೆಯನ್ನು ಸಹಿತ ಅದು ಸೃಷ್ಟಿ ಮಾಡ್ತಾ ಇರ್ತದೆ.
ಹೀಗಾಗಿ ಈ ಶರೀರಕ್ಕೆ ಜೀವಾತ್ಮ ಎಂಬ ಮೊಲ ಏನಿದೆಯಲ್ಲ ಅದು ನಮ್ಮ ಬೆನ್ನಟ್ಟಿದರೂ ಸಹಿತ ಆ ಶಾಂತತೆಯನ್ನು ಹುಡುಕಬೇಕಾದ್ರೆ, ಅರಸಬೇಕಾದ್ರೆ ಮನಸ್ಸೆಂಬ ಈ ಕೋಡಗ ಏನಾಗಿದೆ, ನಮ್ಮಲ್ಲಿರತಕ್ಕಂತಹ ಅನೇಕ ಆಮಿಷಗಳನ್ನು ಮತ್ತು ಜ್ಞಾನದ ಸುಜ್ಞಾನಗಳನ್ನೆಲ್ಲ ಇದು ನುಂಗಲು ಸಾಧ್ಯವಾಗ್ತದ ಅಂತ. ಆದ್ದರಿಂದ ಮನುಷ್ಯನ ಜನ್ಮ ಪವಿತ್ರವಾಗಬೇಕಾದ್ರೆ ಅದು ಶಾಂತಿಯ ಮೂಲಕನೇ ಸಾಧ್ಯ, ಸಾಮರಸ್ಯದ ಮೂಲಕನೇ ಸಾಧ್ಯ ಅಂತ. ಹಾಗಾಗಿ ಇಲ್ಲಿ ಶಿವನನ್ನು ನಾವು ಶಾಂತ ರೂಪದಿಂದ, ಮಂತ್ರ ರೂಪದಿಂದ ಜಪಿಸಿದರೆ ನಮಗೆ ಶಾಂತತೆ ಲಭ್ಯವಾಗ್ಬೋದು ಅನ್ನೋತಕ್ಕಂಥ ನನ್ನ ಕೆಲವು ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡೆ. ಇಲ್ಲಿ ಸಂವಾದದಲ್ಲಿ ಎಲ್ಲರೂ ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹಿತ ವೇದಿಕೆಯ ವತಿಯಿಂದ ಅಲ್ಲಿ ಹಾರ್ದಿಕ ಅಭಿನಂದನೆಗಳು. ಮೇಡಮ್, ನಿಮಗೂ ಸಹಿತ ಬಹಳ ಒಂದು ಅಭಿನಂದನೆಗಳನ್ನು ಸಮರ್ಪಿಸುತ್ತೇನೆ. ಮತ್ತೆ ನಿಮ್ಮ ಒಂದು ಉಪನ್ಯಾಸ ಬಹಳ ಬೇಗ ಮುಗಿತು ಅನ್ನುವುದು ನಮ್ಮ ಒಂದು ಕಾತುರತೆ ಎಲ್ಲರಿಗೂ ಆಯ್ತು. ಇನ್ನೆಷ್ಟು ಮಾತಾಡಿದ್ರೆ ಚೆನ್ನಾಗಿತ್ತೇನೋ ಅನ್ನೋತಕ್ಕಂಥ ಅಭಿಪ್ರಾಯ ನಮ್ಮೆಲ್ಲರದು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕವ್ರೆ. ಮುಂದಿನ ಸರ್ತಿ ನಮ್ಮ ದಯಾನಂದ ನೂಲಿ ಅಣ್ಣ ಅವರು ಹೇಳಿದಾಗೆ ಅಹಂಕಾರ ಮತ್ತು ಶರಣರು ಅಂತಕ್ಕಂಥ ವಿಷಯದ ಮೇಲೆ ಅವ್ರಿಗೆ ಸುಮಾರು ಒನ್ ಅವರ್ ವೇಳೆಯನ್ನು ಕೊಟ್ಟು ಮಾತಾಡ್ಸೋಣ ಅಂತಕ್ಕಂಥದ್ದು ಒಂದು ಚಿಂತನೆ ಮೂಡಿ ಬಂದಿದೆ. ನಮ್ಮ ಡಾಕ್ಟರ್ ಶೈಲಾ ಅವರು ಇನ್ನೊಂದು ಉಪನ್ಯಾಸವನ್ನು ನಮ್ಗೆ ನೀಡಬೇಕು, ಅಹಂಕಾರ ಮತ್ತು ಶರಣರು ಅಂತಕ್ಕಂಥ ವಿಷಯನ ವಿನಂತಿಸ್ಕೊಳ್ತಾ ನಮ್ಮ ಡಾಕ್ಟರ್ ಹನುಮಪ್ಪ ಸಕ್ರಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಸರ್, ಅಹಂಕಾರ ನಿರಸನ ಮತ್ತು ಶರಣರು. ಎಸ್ ಅಹಂಕಾರ ಹೆಂಗ ಸರ್? ಅಹಂಕಾರ ನಿರಸನ ಮತ್ತು ಶರಣರು. ಸರಿಯಾಗೈತ್ರಿ ಮೇಡಮ್, ವಿಷಯ ಕರೆಕ್ಟ್ ಆಯ್ತು. ಅಹಂಕಾರ ನಿರಸನ ಕರೆಕ್ಟ್. ಹೌದಲ್ಲಮ್ಮ ಪುಷ್ಪ? ಹೋರಿ ಮೇಡಮ್ ಅವರೇ, ಕರೆಕ್ಟ್ ಐತ್ರಿ ಮೇಡಮ್, ಕರೆಕ್ಟ್ ಆಯ್ತು. ಓಕೆ, ಧನ್ಯವಾದ ಹೇಳ್ತಾ ಅನುಪಮ್ ಪಾಟೀಲ್ ಅವರೇ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣವಾ? ಶರಣ ಸಮರ್ಪಣೆಗೆ. ಓಕೆ, ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿದಂಥ ಶ್ರೀಮತಿ ಉಮಾ ಮಲ್ಲೇಶ್ ಮಧುಗಿರಿ ಅವರಿಗೆ ಮೊಟ್ಟ ಮೊದಲಿಗೆ ಧನ್ಯವಾದಗಳು. ಅತ್ಯಂತ ಸುಶ್ರಾವ್ಯವಾಗಿ ಅವರು ವಚನ ಗಾಯನವನ್ನ ಪ್ರಸ್ತುತ ಮಾಡಿದ್ರು. ತೀರಾ ಇತ್ತೀಚೆಗೆ ಒಂದು 3 ವರ್ಷದಿಂದ ವಚನ ಗಾಯನವನ್ನ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಇರ್ತಕ್ಕಂಥ ಒಬ್ರು ಸಂಗೀತ ವಿದ್ವಾಂಸರ ಹತ್ರ ಕಲಿತಾ ಇದ್ದಾರೆ. ನೋಡಿ, ಈ ವಯಸ್ಸಲ್ಲೂ ಅವರು ಅಪಾರವಾದಂತಹ ಸಂಗೀತ ಕಲಿಬೇಕು ಅಂತಕ್ಕಂಥ ಹುಮ್ಮಸ್ಸಿದೆ ಅಂತಕ್ಕಂಥದ್ದೇ ನಮಗೆಲ್ಲ ಮಾದರಿ ಅನ್ಸುತ್ತೆ. ಎತ್ತೆತ್ತ ನೋಡಿದರ ತತ್ತ ನೀನೇ ದೇವ ಅಂತಕ್ಕಂಥ ಮಡಿವಾಳ ಮಾಚಿದೇವರ ಒಂದು ವಚನವನ್ನ ಪ್ರಸ್ತುತ ಮಾಡಿದ್ದಕ್ಕಾಗಿ ಶ್ರೀಮತಿ ಉಮಾ ಮಲ್ಲೇಶ್ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದರಲ್ಲಿ ಬರ್ತಕ್ಕಂಥ ವಚನ ಗಾಯನಕ್ಕೆ ಸೂಟೇಬಲ್ ಆಗತಕ್ಕಂಥ ಕೆಲವೊಂದು ಲೈನ್ಗಳನ್ನ ಕ್ಲಬ್ ಮಾಡಿದ್ದಕ್ಕೆ ಸ್ವಲ್ಪ ಏನೋ ವ್ಯತ್ಯಾಸ ಆದಂಗೆ ಕಾಣ್ತು. ನಾನು ಬರೆದಂಥ ಈ ಪುಸ್ತಕ ವಚನ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಅದನ್ನೆಲ್ಲ ಹಾಕಿದ್ದೀನಿ ನಾನು. ಇದರಲ್ಲಿ ಬಂದಿದೆ ಯಾವ ವಚನಗಳಿಗೆ, ಯಾವ ರಾಗಗಳಿಗೆ, ಇದರಲ್ಲಿ ಅದನ್ನ ಅಳವಡಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ಇದರಲ್ಲಿ ತಿಳಿಸಿದ್ದೀನಿ. ಅದನ್ನ ಸೂಕ್ತವಾಗಿ ಡಾಕ್ಟರ್ ದಯಾನಂದ ನೂಲಿ ಅವರು ಇದು ಇವತ್ತು ನಮಗೆ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಇನ್ನ ಉಪನ್ಯಾಸದ ವಿಷಯಕ್ಕೆ ಬರೋದಾದ್ರೆ 3 ಆಯಾಮಗಳಲ್ಲಿ, ಕೌಟುಂಬಿಕ, ಸಾಮಾಜಿಕ ಮತ್ತು ಪ್ರಾಪಂಚಿಕ ಆಯಾಮಗಳಲ್ಲಿ, ಅಂದ್ರೆ ವ್ಯಷ್ಟಿಯಿಂದ ಸಮಷ್ಟಿಯವರೆಗೆ ಶಾಂತಿ ಮತ್ತು ಸಾಮರಸ್ಯ ಎಷ್ಟು ವಚನಕಾರರು ಅದನ್ನ ತಿಳಿಸಿ ಹೇಳಿದ್ದಾರೆ ಅಂತಕ್ಕಂಥ ವಿಷಯವನ್ನ ಡಾಕ್ಟರ್ ಶೈಲಾ ಎಚ್.ಎಲ್ ಅವರು ಬಹಳ ಅದ್ಭುತವಾದಂತ ಉಪನ್ಯಾಸವನ್ನ ನೀಡಿದ್ರು. ಶಾಂತಿ ಮತ್ತು ಸಾಮರಸ್ಯ ಮೊಟ್ಟ ಮೊದಲನೇದಾಗಿ ವಚನಕಾರರು ತಮ್ಮ ಅಂತರಂಗದಲ್ಲಿ ಅಳವಡಿಸಿಕೊಂಡ್ರು. ತದನಂತರ ಅದನ್ನ ಸಮಷ್ಟಿಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತಕ್ಕಂಥದ್ದು ಉತ್ತಮವಾದಂತಹ ಒಂದು ಚಿಂತನೆಯನ್ನ ಇಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನಕದಾಸರು ನಾನು ಹೋದರೆ ಹೋದೇನೋ ಅಂತಕ್ಕಂಥದ್ದು ಸುಪ್ರಸಿದ್ಧವಾದಂತ ಅದೊಂದು ಮೆಟಾಫಾರ್.
ಅದೊಂದು ದೃಶ್ಯ ರೂಪಕವನ್ನ ವಚನಕಾರರು ವಚನಕಾರರಲ್ಲಿ ಕಂಡದ್ದನ್ನ ಅವರು ನಮಗೆ ಕಟ್ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ಕ್ಲೂಸಿವ್ ಕಲ್ಚರ್ ಅಂದ್ರೆ ಬೇರೆ ಬೇರೆ ಸಾಂಸ್ಕೃತಿಕ ನೆಲೆಗಳಲ್ಲಿ ಎಲ್ಲವನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗ್ತಂತ ಒಂದು ಇನ್ಕ್ಲೂಸಿವ್ ಕಲ್ಚರ್ ಅನ್ನು ಕೂಡ ಈ ಸಾಂಸ್ಕೃತಿಕ ಹಿನ್ನೆಲೆ, ಶಾಂತಿಯ ಹಿನ್ನೆಲೆ ಮತ್ತು ಸಾಮರಸ್ಯ ಹಿನ್ನೆಲೆ ಒಳಗೆ ಡಾಕ್ಟರ್ ಶೈಲಾ ಎಚ್.ಎಲ್. ಅವರು ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ರು. ನಮ್ಮ ಮಹಿಳೆಯರನ್ನು ಕುರಿತು ಅದ್ಭುತವಾದಂತ ಒಂದು ಚಿಂತನೆಯನ್ನ ಕಟ್ಕೊಡಿದ್ದಾರೆ. ಎಲ್ಲ 39 ವಚನಕಾರ್ತಿಯರು ಕೂಡ ಶಾಂತಿ ಮತ್ತು ಸೌಹಾರ್ದತೆಯ ಪ್ರತೀಕ ಆಗಿದ್ರು ಅಂತಕ್ಕಂಥದ್ದು ಅತ್ಯುತ್ತಮವಾದಂತಹ ಒಂದು ವಿಚಾರವನ್ನು ಇಲ್ಲಿ ತಮಗೆ ಕಟ್ಕೊಟ್ಟಿದ್ರು. ಅದರ ಜೊತೆಗೆ ಶುದ್ಧ ಕಾಯಕ ಎಂತ ಸಂಸ್ಕೃತಿಯನ್ನ ನಮ್ಗೆ ತಿಳಿಸ್ಕೊಡ್ತಾ ಅಂತಕ್ಕಂಥ ವಿಚಾರವೂ ಕೂಡ ಅತ್ಯಂತ ಅದ್ಭುತವಾದಂತಹ ಒಂದು ಚಿಂತನೆ ಅಂತ ಹೇಳ್ತಾ, ಅತ್ಯಂತ ಕ್ಷೋಭೆಗೊಂಡಿರ್ತಕ್ಕಂತಹ ಇಂದಿನ ಕಾಲಘಟ್ಟದಲ್ಲಿ, ಯುದ್ಧ ಅನೀತಿಗಳು ನಡೀತಕ್ಕಂಥ ಕಾಲಘಟ್ಟದಲ್ಲಿ ವಚನಗಳು ನಮಗೆ ತಂಗಾಳಿಯಂತೆ ತಂಪಿನ ಸಿಂಚನವನ್ನು ಎರೆಯಬಲ್ಲದು ಅಂತಕ್ಕಂಥ ವಿಚಾರವನ್ನು ಕೂಡ ಡಾಕ್ಟರ್ ಶೈಲಾ ಅವರು ಕಟ್ಕೊಟ್ಟಿದ್ದಾರೆ. ನನಗೆ ಇಲ್ಲಿ ನೆನಪಾಗೋದು ಇಬ್ಬರು ಉಪನ್ಯಾಸಕರು. ಒಂದು ವಚನಕಾರ್ತಿಯರಲ್ಲಿ ಸಂಘರ್ಷ ನಿರ್ವಹಣೆಯನ್ನ ಕುರಿತು ಮಾತನಾಡಿದಂತ ಡಾಕ್ಟರ್ ಶೀಲಾದೇವಿ ಮಳೆಮಠ ಅವರು ಅದ್ಭುತವಾದಂತ ಒಂದು ಚಿಂತನೆಯನ್ನ 2023ರಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ಹಾಗೂ ವಿಶ್ವಶಾಂತಿಗೆ ವಚನ ಸಾಹಿತ್ಯದ ಕೊಡುಗೆ ಅಂತಕ್ಕಂಥ ವಿಷಯ ನಾನು ಆವಾಗಲೇ ಹೇಳಿದ ಡಾಕ್ಟರ್ ಪುಷ್ಪಾವತಿ ಶರವಡಿ ಮಠ ಅವರು ಕಟ್ಕೊಟ್ಟಿದ್ರು. ಈ 2 ಉಪನ್ಯಾಸಗಳು, ಆಮೇಲೆ ಅದ್ರ ಜೊತೆಗೆ ಇವತ್ತಿನ ಉಪನ್ಯಾಸವನ್ನ ಕೇಳಿದ ಯಾರಿಗೂ ಕೂಡ ವಚನ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಆ ಘನತೆ, ಗಾಂಭೀರ್ಯ ಮತ್ತು ಸತ್ಯ ಸಂದೇಶಗಳ ತಿಳುವಳಿಕೆ ನಮಗೆ ಆಗ್ತದೆ. ಈ ವಚನಗಳನ್ನ ತಿಳಿದುಕೊಳ್ಳೋದ್ರಿಂದ ವಿಶ್ವಶಾಂತಿಗೆ ಅಂತ ದೊಡ್ಡ ಸಂದೇಶಗಳು ವಚನ ನೀಡ್ತವೆ ಅಂತಕ್ಕಂಥ ವಿಚಾರ ಇವತ್ತು ಹಾಗೂ ಹಿಂದಿನ 2 ಉಪನ್ಯಾಸಗಳಲ್ಲಿ ಅದ್ಭುತವಾದಂತಹ ಚಿಂತನೆಯನ್ನು ಕಟ್ಕೊಟ್ಟೋದಕ್ಕಾಗಿ ಡಾಕ್ಟರ್ ಶೈಲಾ ಎಚ್.ಎಲ್. ಮೈಸೂರು ಅವರಿಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ, ಅಹಂಕಾರ ನಿರಸನ ಮತ್ತು ಶರಣರು ಅಂತಕ್ಕಂಥ ಇನ್ನೊಂದು ವಿಷಯದೊಂದಿಗೆ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಒಂದು ವಿನಂತಿಯನ್ನು ಮಾಡ್ತಾ, ತಾವು ಆಗ್ಲೇ ಹೇಳಿದ್ರೆ ಒಂದು 23 ಪೇಜ್ನ ಒಂದು ಲೇಖನವನ್ನ ಮಾಡಿದೀವಿ ಅಂತ. ಆ ಲೇಖನವನ್ನ ನಮಗೆ ಕಳಿಸ್ಕೊಟ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ನ ಬ್ಲಾಗ್ ನಲ್ಲಿ ನಾವು ಪ್ರಕಟ ಮಾಡ್ತೀವಿ. ಈ ಬ್ಲಾಗ್ ನಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಲೇಖನಗಳು ಇದಾವೆ. ಇದು ಕರ್ನಾಟಕದ 5 ವಿಶ್ವವಿದ್ಯಾಲಯದ PhD ಸಂಶೋಧನಾ ವಿದ್ಯಾರ್ಥಿಗಳು ಈ ಆಕರ ವಿಷಯಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಹೆಮ್ಮೆ. ಅದ್ರ ಜೊತೆಗೆ ತಮ್ಮ ಈ ಲೇಖನವನ್ನು ಸೇರಿದ್ರೆ ಇನ್ನೂ ಒಂದು ಗರಿ ಸೇರಿದಂಗ ಆಗುತ್ತೆ ಅಂತ ಹೇಳ್ತಾ ಆ ಲೇಖನವನ್ನ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೂ ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಂತ ಡಾಕ್ಟರ್ ಶಲಬಡಿ ಮಠ ಅವರು, ಮೌನೇಶ್ವರಿ ಕಮ್ಮಾರ್ ಅವರು, ದಯಾನಂದ್ ನುಲಿ ಗುರುಗಳು, ಶಿವಪ್ರಕಾಶ್ ಅವರು, ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು, ಕೊನೆಯದಾಗಿ ಈ ಎಲ್ಲ ಕಾರ್ಯಕ್ರಮಗಳ ಎಲ್ಲ ಸಂವಾದಗಳ ಅಥವಾ ಉಪನ್ಯಾಸದ ಒಂದು ಪೂರ್ಣ ಚಿತ್ರಣವನ್ನು ನೀಡಿದಂತ ಡಾಕ್ಟರ್ ಶರಣಗಳ ಸಕ್ರಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ ದಿನಾಂಕ 30/5/2026ರಂದು ಡಾಕ್ಟರ್ ಮೌನೇಶ್ವರಿ ಕಮ್ಮಾರ್, ಆಗ್ಲೇ ನಮ್ಮ ಸಂವಾದದಲ್ಲಿ ಪಾಲ್ಗೊಂಡಂತ ಡಾಕ್ಟರ್ ಮೌನೇಶ್ವರಿ ಕಮ್ಮಾರ್ ಅವರು ವಚನಗಳಲ್ಲಿ ಕೃಷಿ ವಿಜ್ಞಾನ ಅಂತಕ್ಕಂಥ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಹೀಗೇನೆ ಮುಂದಿನ ವಾರವೂ ಎಲ್ಲರೂ ಸೇರಿ ನಾವು ವಚನ ಸಾಹಿತ್ಯದ ತೇರನ್ನ, ವಚನ ಸಾಹಿತ್ಯದ ರಥವನ್ನ ಮುನ್ನಡೆಸುವಂತ ಕೆಲಸ ಮಾಡುವಂತ ಆ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ತಿಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಮ್ಮೆ ವೀಕ್ಷಕರಾಗಿ ಬಂದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಡಾಕ್ಟರ್ ಶೈಲಾ ಎಚ್.ಎಲ್. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಶರಣು ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಯು ವಾಂಟ್ ಟು ಟೆಲ್ ಸಮಥಿಂಗ್ ಮ್ಯಾಮ್? ಶೈಲಾ ಅವರೇ ಮಾತಾಡ್ತೀರಾ? ತುಂಬಾ ಸಂತೋಷ ಆಯ್ತು ಸರ್. ಒಳ್ಳೆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಹೀಗೆ ಇದು ನಿರಂತರವಾಗಿ ಮುಂದುವರಿಲಿ. ಶರಣ ಸಾಹಿತ್ಯದ ಬೆಳಕು ಜಾಗತಿಕ ಮಟ್ಟದಲ್ಲಿ ಹರಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಇವತ್ತು ಡಾಕ್ಟರ್ ಶೈಲಾ ಎಚ್.ಎಲ್. ಮೇಡಮ್ ಅವರಿಂದ ವಚನ ಸಾಹಿತ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಎಂಬ ವಿಷಯದ ಕುರಿತು ಅತ್ಯಂತ ಅದ್ಭುತವಾದ ಉಪನ್ಯಾಸವನ್ನ ಆಲಿಸಿದ್ವಿ. ಹೀಗೆ ಪ್ರತಿ ವಾರನೂ ಕೂಡ ಹೊಸ
ಅತಿಥಿಗಳೊಂದಿಗೆ ಹೊಸ ಹೊಸ ವಿಷಯಗಳ ಬಗ್ಗೆ ಚಿಂತನೆಯನ್ನ ನಡೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.